ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರಸಾದಿಯ ತಾಮಸ ನಿರಸನ ಸ್ಥಳಕ್ಕೆ ಸಂಬಂಧಪಟ್ಟಂತ 3 ವಚನಗಳನ್ನು ಯಶಸ್ವಿಯಾಗಿ ಮುಗಿಸಿದೆವು. ಈಗ ಅದೇ ವಚನಗಳ ಪ್ರಸಾದಿಯ ನಿರ್ದೇಶ ಸ್ಥಳ, ಪ್ರಸಾದಿ ಅಂದ್ರೆ ಹೆಂಗಿರಬೇಕು ಅನ್ನೋಂಥ ಒಂದು ವಿಚಾರ. ಅದು ಹೆಂಗಿರಬಾರ್ದು ಅನ್ನೋದು, ಇದು ಹೆಂಗಿರಬೇಕು ನಿರ್ದೇಶ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನಗಳ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ನಿರ್ದೇಶನ ಸ್ಥಳ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಲಿಂಗಭೋಗವೋ ಅನರ್ಪಿತ, ಲಿಂಗಭೋಗ ಪ್ರಸಾದವಯ್ಯ. ಬೇಕೆಂಬುದು ಕಾಯಗುಣ, ಲಿಂಗಭೋಗ ಅಂಗಭೋಗ ಆಗ್ಬೇಕದು. ಬೇಕೆಂಬುದು ಕಾಯಗುಣ, ಬೇಡವೆಂಬುದು ವೈರಾಗ್ಯ. ಬೇಕೆಂಬುವವನು ಅಲ್ಲ, ಬೇಡೆಂಬುವವನು ಅಲ್ಲ, ಉಭಯವನ್ನು ಅತಿಗಳೆದು ಭೋಗಿಸಬಲ್ಲಡೆ. ಕೂಡಲ ಚನ್ನ ಸಂಗ ನಿಮ್ಮ ಶರಣನೆಂಬೆನು. ಬಯಸಿ ಬಂದುದು ಅಂಗಭೋಗ. ಏನಾದರೂ ಇಂಥದ್ದು ಬೇಕು ಅಂತ ಬಯಸಿದ್ರೆ ಅದು ಅಂಗಭೋಗ. ನಾವು ಬಯಸಿ ಮಾಡಿಕೊಂಡು ಬಯಸದೇ ಬಂದದ್ದು ಲಿಂಗಭೋಗ. ತಾನೇ ಬಂದಿರ್ತದಲ್ಲ, ಅದು ದೇವ್ರ ಕೊಟ್ಟದ್ದು. ನಮ್ಮ ಕೆಪಾಸಿಟಿ ಇರ್ಲಾರ್ದ ಹೋಗಿ ನಾವು ಸಾಲ ಮಾಡಿ, ನಮ್ಮ ಶಕ್ತಿ ಮೀರಿ ಏನೇನೋ ಹೋರಾಟ ಮಾಡಿ ಏನೋ ಮಾಡ್ಲಕ್ಕೆ ಹೋಗ್ತೀವಲ್ಲ, ಅವೆಲ್ಲ ಅಂಗಭೋಗಗಳು. ಅದ್ರ ಬೆನ್ನ ಹತ್ತಬಾರ್ದು ನಾವು, ಅವು ನಮ್ಮ ಬೆನ್ನ ಹತ್ತಬೇಕು, ನಾವು ಅದ್ರ ಬೆನ್ನ ಹತ್ತಬಾರದು. ಭೋಗಗಳು ನಮ್ಮ ಬೆನ್ನ ಹತ್ತಬೇಕು. ಆ ರೀತಿಯಾದಂಥ ಸಾಧನೆ ಇರಬೇಕು. ಅದಕ್ಕೆ ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಪರಮಾತ್ಮನಿಂದ ಬಂದದ್ದರ ಲಕ್ಷಣ ಏನು? ತಾನೇ ಬಂದದ್ದು. ಮತ್ತೆ ಅದು ತಾನೇ ಬರಲಾರ್ದ ನಾವೇನ್ ಮಾಡ್ತೀವಿ? ನಾವು ತಂದುಕೊಂಡಿರ್ತೀವಿ ಕೆಲವೊಂದು. ಅವು ಅಂಗಭೋಗ. ಈಗ ಯಾವಾಗ ನಾವು ತಂದುಕೊಂಡಿವಿ, ಅದೇನಂದ ಆಸೆ ಪಟ್ಟು ಮಾಡ್ಕೊಂಡದ್ದೇನಿರ್ತದಲ್ಲ, ಅದು ಪರಮಾತ್ಮಗೆ ಅನರ್ಪಿತ. ಅಂಗಭೋಗ ಅನರ್ಪಿತ. ಇಲ್ಲಿ ಪ್ರಿಂಟ್ ತಪ್ಪಾಗ್ಯದ. ಲಿಂಗಭೋಗ ಅನರ್ಪಿತ ಆಗ್ಯದ. ಅದು ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದವಯ್ಯ. ಪರಮಾತ್ಮ ನಿನ್ನ ಪ್ರಸಾದಪ್ಪ, ನೀನು ಪ್ರಸಾದಪ್ಪ ಅಂತೇಳಿ ಲಾಭ ಬಂದಿರ್ಬೋದು, ನಷ್ಟ ಬಂದಿರ್ಬೋದು,
ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಆರೋಗ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, ಮಾನ ಇರ್ಬೋದು, ಅಪಮಾನ ಇರ್ಬೋದು, ಅವೆಲ್ಲ ಈಗ ಏನಾರೇ ಆಗ್ಯದ ಅಂತಂದ್ರೆ, ಜಡ್ಡಾಗ್ಯದ ಅಂತಂದ್ರೆ ಕೇಳ್ತಾರೆ ಏನಾರ ಚಟ ಇದ್ದು ಏನಂತ. ಹೌದ್ರಿ, ಕುಡಿತಿದ್ದ ಹಿಂಗಾಗ್ಯದ. ಅವಾಗ ಅದು ಜಡ್ಡ ತಂತಾನೆ ಬಂದದ, ಇವ ತಾನೇ ಮಾಡ್ಕೊಂಡಿದ್ದೆ, ತಂದ್ಕೊಂಡಿದ್ದೆ. ತಾನೇ ಬಂದದ್ದ ಏನು ತಂದುಕೊಂಡಿದ್ರಿ? ಅದು ಚಟ ಮಾಡಿ ಜಡ್ ತಂದುಕೊಂಡದ್ದು. ಅದು ತಂದುಕೊಂಡದ್ದೇನದ ಹಂಗ ಹಂಗ ಕೆಲವೊಂದು ತಾನೇ ಮಾಡ್ಕೊಂಡದ್ದು ಇರ್ತಾವಲ್ಲ, ಅವು ಪರಮಾತ್ಮಗ ಇಚ್ಛೆ. ಏನಂತಾರ, ಕುಡಿಯುತ್ತಿದ್ದ ಏನೋ ಲಿವರ್ ಫೇಲ್ ಆಗ್ಯದ ಅಂದ್ರೆ ಮಾಡಿದ್ದು ಮಾರಾಯ ಅಂತಾರ ಅಷ್ಟೇ. ನೀ ಏನು ಮಾಡಿದಿ ಉಣಪ್ಪ ಅಂತಾರ ಅಷ್ಟೇ. ಅದು ಅನರ್ಪಿತ, ಅದಕ್ಕೆ ಮರ್ಯಾದೆ ಇರಂಗಿಲ್ಲ. ಲಿಂಗ ಭೋಗ ಪ್ರಸಾದ, ಏನು ಚಟ ಇಲ್ಲ, ಏನೋ ಇಲ್ಲ, ಬರೇ ಊಟ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಒಂದಿಷ್ಟು ಪ್ರಸಾದ ಸ್ವೀಕಾರ ಮಾಡಂತ ಮನುಷ್ಯಗಿಂತದ ಆಗ್ತದಂತಂದ್ರೆ ಅಂತೇಳಿ ಹಿಂಗಾಗಬಾರ್ದು ಅಂತೇಳಿ ಅವನ ಬಗ್ಗೆ ಕನಿಕರ ಇರ್ತದೆ ಜಗತ್ತಿನಾಗ. ಚಟ ಮಾಡಿ ಹಾಳಾದವನ ಬಗ್ಗೆ ಕನಿಕರ ಇರಂಗಿಲ್ಲ. ಅದಕ್ಕೆ ಲಿಂಗ ಭೋಗ ಪ್ರಸಾದವಯ್ಯ ಬೇಕೆಂಬುವುದು ಕಾಯಗುಣ. ಈ ಶರೀರದ ಗುಣ ಇದು. ಈ ಶರೀರ ಏನ್ ಮಾಡ್ತದೆ, ಅದು ಬೇಕು ಇದು ಬೇಕಂತೇಳಿ ಹಂಬಲಿಸ್ತಿರ್ತದೆ. ಯಾಕಂದ್ರೆ ಇಂದ್ರಿಯಗಳು ಭೋಗಾಪೇಕ್ಷೆಗಳಿರ್ತಾವ, ವಿಷಯಾಸಕ್ತಿಗಳಿರ್ತಾವ, ಬೇಕನ್ನೋದು ಇದು ಕಾಯದ ಗುಣ. ಅದು ಏನು ಕಾಯದ ಮನಸ್ಸಿನ ಕಾಯ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಬೆನ್ನ ಹತ್ತು ಹೋಗ್ಬಾರ್ದು. ನಾವು ಮೋಕ್ಷ ಸಾಧಕರು, ನಾವು ಬೇಕು ಅನ್ಬಾರ್ದು, ಬೇಡ ಅನ್ಬೇಕು. ಬೇಡ ಎನ್ನುವುದು ವಿರಾಗ. ಬೇಡ ಅನ್ನೋರು ನಾವು. ಈ ಒಂದು ಭೋಗಗಳು ಬೇಡ ಸಾಕು ಅಂದ್ರೆ ಅದು ವೈರಾಗ್ಯ. ಆದ್ರ ಬೇಕಂದು ಒಂದಿಷ್ಟು ಮಂದಿ ಕೆಟ್ಟಾಗ್ಯಾರ, ಬ್ಯಾಡ ಅಂತ ಒಂದಿಷ್ಟು ಮಂದಿ ಕೆಟ್ಟಾಗ್ಯಾರ. ತಿಳ್ಕೊಳ್ಳೋದು ಸರಿಯಾಗಿ ತಿಳ್ಕೊಳ್ಳೋದು, ಸರಿಯಾಗಿ ಬ್ಯಾಡನೂ ಅನ್ನಬಾರ್ದು, ಬೇಕೂ ಅನ್ನಬಾರ್ದು. ಅದು ಏನು ಇದ್ದದ್ದು ಭೋಗಿಸ್ಕೊತ ಹೋಗ್ಬೇಕು, ಸಹಜವಾಗಿ ಭೋಗಿಸ್ಕೊತ ಹೋಗ್ಬೇಕು. ಅದಕ್ಕೆ ಬೇಕೆಂಬುವವನು ಅಲ್ಲ, ಬೇಡವೆಂಬುವವನು ಅಲ್ಲ. ಬೇಕು ಬೇಡ ಎರಡೂ ಇಲ್ಲ. ಈ ಉಭಯವನ್ನು ಅತಿಗಳೆದು ಭೋಗಿಸಬಲ್ಲಡೆ ಕೂಡಲ ತನ್ನ ಸಂಘ ನಿಮ್ಮ ಶರಣನೆಂಬುವನು. ಬೇಕು ಅನ್ಲಕ್ ಹೋಗ್ಬೇಡ್ರಿ, ಬೇಡನು ಅನ್ಲಕ್ ಹೋಗ್ಬೇಡ್ರಿ. ಹೆಂಗ್ ಮಾಡ್ಬೇಕಿದು? ಆಫೀಸ್ನಾಗ ಒಬ್ಬೊಬ್ರು ಹೇಳ್ತಿರ್ತಾರೆ ಗ್ರೇಟ್ನೆಸ್. ನಾವು ಯಾರಿಗೆ ಕೈ ಚಾಚಿಲ್ಲ ಅಂತ ಕೇಳಲ್ರಿ, ಮತ್ತ ಅವರೇ ತಾವಾಗೆ ತಿಳಿದು ಕೊಟ್ರೆ ತಗೋತೀವಿ ಅಷ್ಟೇ. ಬೇಡ ಅವರಾಗೆ ತಿಳಿದು ಕೊಟ್ರೆ ತಗೋತೀನಿ ಅಂದ್ರೆ ಅದು ಲಂಚ ಅಲ್ಲೇನೋ. ನಾವು ಬೇಡಂಗಿಲ್ಲ, ತಾನಾಗೆ ತಿಳಿದು ಕೊಟ್ರೆ ತೋರ್ತೀವಿ. ಅವರಾಗೆ ತಿಳಿದು ಕೊಟ್ರು ಲಂಚ ಹೌದಾ ಅಲ್ಲ? ಅವ್ರು ಕೊಟ್ಟರು ಲಂಚನೆ, ಇವತ್ತು ಬೇಡಿದ್ರು ಲಂಚನೆ. ಅವ್ರು ಕೊಟ್ಟದಕ್ಕೆ ಆಮಿಷ ಅಂತಾರ, ಇವಾಗ ಬೇಡಿದ್ರೆ ಆಸೆ ಅಂತಾರ. ಆಸೆ ಆಮಿಷ ಗೊತ್ತಲ್ಲ ನಿಮಗೆ. ಅವರು ಆಮಿಷ ಒಡ್ಡಿ ಅವ್ರು ಕೊಟ್ಟರು ಅಂತಂದ್ರೆ ಅದಕ್ಕೆ ಆಮಿಷ ಅಂತ. ನಿಮ್ಮ ತಾರಪ್ಪ ಅಂದ್ರೆ ಇದು ಆಸೆ. ಆಸೆ ಆಮಿಷ ಎರಡೂ ಅಷ್ಟೇ ಹೊಲಸವು. ಅದಕ್ಕೆ ಅಲ್ಲಿ ಏನ್ ಮಾಡ್ಯಾರ, ವಿಹಿತ ನಿಷಿದ್ಧ ಅಂತ ಅವರಾಗೆ ಕೊಟ್ರು ಅದು ನಿಷಿದ್ಧ ಗಳಿಕೆ, ಅಸತ್ಯ ಅಶುದ್ಧದ ಗಳಿಕೆನೆ. ಅವ್ರು ಕೊಟ್ರು ಅಸತ್ಯ ಅಶುದ್ಧನೇ, ಇವ ಬೇಡಿದ್ರು ಅಸತ್ಯ ಅಶುದ್ಧನೇ. ಹೀಗಾಗಿ ನಿಷಿದ್ಧವಾದಂತ ಅಸತ್ಯ ಅಶುದ್ಧವಾದಂತ ಭೋಗಗಳು ಬೇಡ. ಅವು ಏನಿದ್ರು ವಿಹಿತವಾಗಿರ್ಬೇಕು. ಥ್ರೂ ಪ್ರಾಪರ್ ಚಾನಲ್, ಯಾವ ಮಾರ್ಗದಿಂದ ಬರಬೇಕು ಅದೇ ಮಾರ್ಗದಿಂದ ಬರಬೇಕು.
ಆಸೆ ಬೆನ್ನತ್ತಿ ಅವುಗಳನ್ನು ಪಡ್ಕೊಳಕ್ ಹೋಗ್ಬಾರ್ದು. ಅತಣಿ ಮುರುಗೇಂದ್ರ ಶಿವಯೋಗಿಗಳು ಕೆರೆ ದಂಡಿಗೆ ವಾಕಿಂಗ್ ಮಾಡಕ್ ಹೋಗಾಗ ದಾರ್ಯಾಗ ಒಂದು ಬಂಗಾರದ ಉಂಗುರ ಬಿದ್ದಿತ್ತು. ಅದು ಉಂಗುರ ಬಿದ್ದಿತ್ತು. ಇವ್ರು ನೋಡಿದ್ರು, ನಾನೇ ಸನ್ಯಾಸಿ ಅದೀನಿ, ಅದು ಉಂಗುರ ನನ್ಗೆ ಬೇಕು, ನಡಿ, ಎಲ್ಲ ತ್ಯಾಗ ಮಾಡಿದವದೀನಿ, ಸರ್ವ ಸಂಘ ಪರಿತ್ಯಾಗಿ ಅಂತೇಳಿ ಎಲ್ಲ ತ್ಯಾಗ ಮಾಡೀನಿ ಅಂತ ಹಂಗೆ ಅನ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಾರ. ಅವ್ರ ಮನಸ್ಸಿನಾಗ ಮತ್ತೆ ಚಾಲ್ವ, ಅದು ಒರಿಜಿನಲ್ ಬಂಗಾರ ಅದು ಏನೋ ಡೂಪ್ಲಿಕೇಟ್ ಬಂಗಾರ ಅದು. ಮತ್ತೆ ವಾಪಸ್ ಬಂದು ಅದು ಉಂಗುರ ಕೈಯಾಗ ಹಿಡ್ಕೊಂಡು ನೋಡ್ತಾರ, ಇದು ಒರಿಜಿನಲ್ ಬಂಗಾರ ಅದಪ್ಪ. ಮತ್ತು ಒಂದ್ ಕಡೆ ವಿವೇಕ ಏನ್ ಹೇಳ್ತದ ಅವ್ರಿಗೆ, ನಾನೇ ಸನ್ಯಾಸಿ ಅದೀನಿ, ಅದು ಒರಿಜಿನಲ್ ಇದ್ರೆ ಏನ್ ಮಾಡೋದು, ಡೂಪ್ಲಿಕೇಟ್ ಇದ್ರಿ ಏನ್ ಮಾಡೋದು, ನಡ್ಯಾಕ ಮತ್ ಅಲ್ಲೇ ಬಿಸಾಕಿ ಮತ್ ಮುಂದಕ್ಕೆ ಹೋಗ್ತಾರೆ. ಮತ್ ಹಿಂಗೆ ಆಲೋಚನೆ ಮಾಡಿ ಮುಂದಕ್ಕೆ ಹೋಗ್ತಾರ. ತಲೆಗೆ ಏನೋ ಬರ್ನ ಮತ್ ವಾಪಸ್ ಬರ್ತಾರೆ. ಕೆರೆ ದಂಡಿಗೆ ತಾವು ಒಬ್ಬನೇ ಅದನ್ನ ತಿಳ್ಕೊಂಡು ಏನೋ ಮಾಡ್ಲಕತ್ತಾರ ಅವರು. ಆಮೇಲೆ ತಲೆಗೆ ಏನ್ ಬರ್ತದ, ಇಂಥ ಒರಿಜಿನಲ್ ಉಂಗ್ರ ಕಿಮ್ಮತ್ತಿನ ವಸ್ತು ಯಾವ್ದಾರ ದುಶ್ಚಟದ ಮನುಷ್ಯನ ಕೈಯಾಗ ಸಿಕ್ತಂತಂದ್ರ ಹಾಳಾಗಿ ಹೋಗ್ತದ. ಯಾರ್ಯಾರು ಒಬ್ಬ ಸಭ್ಯ ಗೃಹಸ್ಥನ ಕೈ ಕೊಟ್ರ ಸದುಪಯೋಗ ಆಗ್ತದ ಅಂತೇಳಿ ಉಂಗ್ರ ಕೈಯಾಗ ಹಿಡ್ಕೊಂಡು ಅಲ್ಲಿ ಬಾಗಲಾಗ ಹೊಲ್ದಾಗ ಗಳೆ ಹೊಡಿತಿರ್ತಾನ. ರೈತ ಕರಿತಾನ. ರೈತ ಕರಿದಕ್ಕೆ ಮತ್ತು ಅಜ್ಜವ್ರು ಕರಿತಾರತ್ತ, ಪಾಪ ಕೆಲಸ ಬಿಟ್ಟು ಬರ್ತಾನ. ಬರೋಣ, ಈ ಉಂಗ್ರ ತೋರಪ್ಪ, ಉಂಗ್ರನ ಯಾಕೆ ತಗೊಳ್ಳಿ ಅಂತ ನಾವು ನೋಡ್ರಿ. ರೈತ ಹಂಗ, ಉಂಗ್ರ ನಾನು ಯಾಕೆ ತಗೊಳ್ಳಿ, ಇಲ್ಲ ನಾ ಕೊಡ್ಲಕತ್ತೇನಿ ನೀ ತಗೋ ಅಂತ. ಅದೇ ಎದಕ್ ಕೊಡ್ಲಕತ್ತೇನಿ, ಉಂಗ್ರ ಯಾಕೆ ತಗೊಳಕ್, ಅದು ನಂದು ಅಲ್ಲ, ನನಗೆ ಬೇಡ. ಅವಾಗ ನಾ ತಗೋ ಅಂತೀನಿ, ಒಲ್ಲ ಅಂತಲ್ಲ, ನಾನು ದುಡಿದು ಗಳಿಸಿದ್ದಲ್ಲ ಅದು, ಯಾರ್ದೋ ಉಂಗ್ರ ಬಿದ್ದದ, ಅವ್ರು ಹುಡುಕೋತ್ ಬಂದ್ರೆ ಅವ್ರದ್ದು ಅವ್ರಿಗೆ ಸಿಗ್ತದ. ಎಲ್ಲಿ ಕಳ್ಕೊಂಡು ಇವತ್ತು ಹುಡುಕೋತ್ ಬರ್ತಾರ, ಅವ್ರು ತಗೊಂಡು ಹೋಗ್ತಾರ. ನಾವ್ ಯಾಕೆ ಉಂಗ್ರ ನೀ ಕೊಡ್ತೇಕ, ನಾ ತಗೊಳ್ಳೆ, ಅಲ್ಲ ನನಗೆ ಉಪದೇಶ ಹೇಳ್ತಲ್ಲ ನೀನು ಅಂತಂದ್ರ, ನಿನಗೆ ಉಪದೇಶ ನಾನು ಹೇಳಕತ್ತಿಲ್ಲ, ಸರ್ವಸಂಗ ಪರಿತ್ಯಾಗಿ ಆದಂತ ಒಬ್ಬ ಯತಿ ವರ್ಯರಿಗೆ ಈ ಉಂಗ್ರ 3 ಚಕ್ಕರ್ ಹೊಡಿಸದಿ ಹೋಗದ ಬರದ ಹೋಗದ ಬರದ ಮಾಡ್ಲಕತ್ತದ. ಮತ್ತೀಗ ನನ್ನಂತ ಆಸೆ ಬುರುಕ ಗೃಹಸ್ಥನಿಗೆ ಇದನ್ನು ತಗೊಂಡು ಹೋದ್ನಿ ಅಂದ್ರೆ ಇನ್ನೂ ಎಷ್ಟು ಚಕ್ಕರ್ ಹೊಡಿಸ್ತದ ಏನೋ, ಬೇಡಪ್ಪ ಅಂದಾಗ ಅವ್ರಿಗೆ ಇನ್ನ ಸಿಟ್ಟು ಬಂದ್ಬಿಡ್ತು. ಆಶೀರ್ವಾದ ಬ್ಯಾಡ ಅನ್ಬಾರ್ದು ಅಂತ ಹೇಳ್ತಾರ ಅವ್ರು. ಆಶೀರ್ವಾದ ಬ್ಯಾಡ ಅನ್ಬಾರ್ದು ಅಂದ್ರ ಇದು ಆಶೀರ್ವಾದ ಅಲ್ಲಪ್ಪ, ಯಾರ್ದು ದಾರ್ಯಾಗ ಬಿದ್ದದ್ದು ಯಾರಿಗೋ ಪಟ್ಟಿಗೆ ಆಶೀರ್ವಾದ ಅಲ್ಲ. ನಿನಗೆ ನಿಜವಾಗಿ ಆಶೀರ್ವಾದ ಮಾಡಬೇಕಾಗಿತ್ತು ಅಂತಂದ್ರ ನನ್ನ ಎತ್ತುಗಳಿಗೆ ಆಶೀರ್ವಾದ ಮಾಡು, ನನ್ನ ಹೊಲಕ್ಕೆ ಆಶೀರ್ವಾದ ಮಾಡು, ನನ್ನ ರಟ್ಟಿಗಳಿಗೆ ಆಶೀರ್ವಾದ ಮಾಡು, ಬೆಳಿ ಚೆನ್ನಾಗಿ ಬರಲಿ ಅಂತ ಆಶೀರ್ವಾದ ಮಾಡ್ತಾತ. ನಮ್ಮ ಹೊಲ್ದಾಗಿನ ಬೆಳಿ ನಮಗೆ ಚೆನ್ನಾಗಿ ಬತ್ತಂದ್ರೆ ಯಾರು ಮುಲಾಜಿ ನಮ್ಗೆ. ಹಿಂಗಾಗಿ ಆ ಬಿಡೆ ಇರ್ಲಾರ್ದಂತ ಸಂಪತ್ತು ಬರಲಿ ಅನ್ನೋಂಥದ್ದು ನನಗೆ ಆಶೀರ್ವಾದ ಮಾಡು, ಇದು ಯಾರ್ದೋ ಎಲ್ಲೋ ಬಿದ್ದುತ್ತಂತ ನನಗೆ ಆಶೀರ್ವಾದ ಮಾಡ್ತೀನಿ ಅಂದ್ರೆ ಬ್ಯಾಡ್ತಾತ ನನಗಂತ. ನೋಡ್ರಿ ಹೆಂಗದ. ಅದಕ್ಕೆ ಬೇಕು ಎನ್ನುವವನು ಅಲ್ಲ, ಬೇಡ ಎನ್ನುವವನು ಅಲ್ಲ. ಏನ್ ಬೇಡಂತನವ, ಹೊಲ್ದಾಗಿಂದ ಸಂಪತ್ತು, ಹೊಲ್ದಾಗಿಂದ ಬೆಳಿ ಜಾಸ್ತಿ ಬತ್ತಂದ್ರ ಅವ ಬೇಡ ಅಂತಾನೇನು, ಮತ್ತು ಯಾರ್ದಾರೆ ತನಗೆ ಬೇಕು ಅಂತ ಹೇಳಕ್ಕೆ ಆಸೆ ಪಡ್ತಾನೇನು. ಉಂಗ್ರ ಬೇಕಂತ ಆಸೆ ಪಡ್ಲಿಲ್ಲ, ನನಗೆ ಸಂಪತ್ತು ಹೆಚ್ಚಾಗಬೇಕಂತ ಆಸೆ ಪಡ್ತಾನ. ಎಂತಲ್ಲಿ, ತನ್ನ ಹೊಲದಾಗೆ ಬೆಳಿ ಜಾಸ್ತಿ ಬಂದು ಸಾವುಕಾರ ಆಗ್ಬೇಕಂತ ನಾವು.
ಬೇಕು ಎಂಬುವವನಲ್ಲ, ಬೇಡ ಎಂಬುವವನಲ್ಲ. ಈ ಉಭಯವನತಿಗಳೆದು ಭೋಗಿಸಬಲ್ಲಡೆ ಕೂಡಲ ಚೆನ್ನ ಸಂಘ ನಿಮ್ಮ ಶರಣನೆಂಬ. ಬೇಡ ಅಂದ್ರೆ ಸಾವುಕಾರ ಆಗೋದಕ್ಕೆ ಬೇಡ ಅಂತ ಯಾಕಂತೀರಿ? ಕೋಟ್ಯಾಧೀಶ ಆಗೋದಕ್ಕೆ ಒಲ್ಲೆಕಂತೀರಿ? ಒಂದು ಪದ್ಧತಿ ಪ್ರಕಾರ ಬರ್ತಿದ್ದು ಸಂಪತ್ತು ಅಂದ್ರೆ ಬೇಡ ಅಂತ ಯಾಕಂತೀರಿ? ಇರಲಿ. ಆದ್ರೆ ಹೆಂಗ ವಿಹಿತ ಮಾರ್ಗದಲ್ಲಿರ್ಬೇಕು, ನಿಷಿದ್ಧ ಮಾರ್ಗದಲ್ಲಿ ಇರಬಾರ್ದು ಅಷ್ಟೇ. ನಿಷಿದ್ಧ ಮಾರ್ಗದಲ್ಲಿ ಇರಬಾರ್ದು, ವಿಹಿತ ಮಾರ್ಗದಲ್ಲಿ ಇರಬೇಕು. ಒಂದು ಹಾಡಾಡ್ತಿರಲ್ಲ, ವಿಧಿ ರವಿ ಚಂದ ಅಂತ. ಎಲ್ಲಿದ್ರೆ ಹಾಡೋದು? ಎದ್ರಾಗದು? ಅದು ವಿಧಿ ಅಂದ್ರೆ ಏನು? ವಿಧಿ ಅಂದ್ರೆ ಏನು? ವಿಧಿ ಅಂದ್ರ ನಿಯಮ. ನಿಯಮಗಳು ಎಲ್ಲಿ ಅದಾವ? ಎಲ್ಲ ನಿಯಮಗಳ ಮೂಲ ಎಲ್ಲಿ ಅದ? ವೇದಗಳು, ಆಗಮಗಳು. ವಿಧಿ ಅಂದ ಕೂಡ್ಲೇನೆ ಏನಂತ ಗಾಬರಿ ಎಲ್ಲಕ್ಕೆ ಹೋಗ್ಬೇಡ್ರಿ. ವೇದಗಳು, ಆಗಮಗಳು. ಜ್ಞಾನ ಮತ್ತು ಧ್ಯಾನ, ಕರ್ಮ ಮತ್ತು ಉಪಾಸನೆ ಅಂತ ಏನಾದಲ್ಲ, ಅದು ಧ್ಯಾನದಾಗ ಬರ್ತದ. ಜ್ಞಾನ ಅಂತ ಒಂದಾದ. ನಿಮಗೆ ಜ್ಞಾನ ಎದರಿಂದ ಆಗ್ತದ? ಜ್ಞಾನ ಎದರಿಂದ ಆಗ್ತದ? ಬುದ್ಧಿಯಿಂದ. ಜ್ಞಾನ ಮತ್ತು ಧ್ಯಾನಕ್ಕೆ ವ್ಯತ್ಯಾಸ ತಿಳ್ಕೋಬೇಕು. ಬುದ್ಧಿ ಯಾವಾಗ ಕೆಲಸ ಮಾಡ್ತದ? ವಿಚಾರ ಮಾಡಕತ್ತ ಜ್ಞಾನ ಪ್ರಮಾಣ ಮತ್ತು ಪ್ರಮೇಯಗಳ ಅಧೀನ. ಇದು ಗೊತ್ತಿರಬೇಕು ನಿಮಗೆ. ಜ್ಞಾನ ಪ್ರಮಾಣ ಮತ್ತು ಪ್ರಮೇಯಗಳ ಅಧೀನ. ಪ್ರಮಾಣಗಳಂತಂದ್ರೆ ಏನು?
ನಿಮ್ಮ ಇಂದ್ರಿಯಗಳೇ ಪ್ರಮಾಣಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪ್ರಮಾಣ ಅಂತೀರ ಇಲ್ಲ ಕಣ್ಣಿಗೆ? ಮೊದಲು ಅಂದಿರ ಇಲ್ಲ ಪ್ರಮಾಣಗಳಂತ ಯಾವಂತ ಗೊತ್ತದ ಇಲ್ಲ? ಪ್ರಮೇಯಗಳಂದ್ರೆ ಏನು? ಪ್ರಮೇಯಗಳಂದ್ರೆ ಏನು? ತಿಳಿಯೋ ವಸ್ತು. ನಿಮ್ ಕಣ್ಣೆದ್ರೆ ಏನ್ ವಸ್ತುಗಳು ಕಾಣ್ತಾವ? ಘಟಾದಿ ವಸ್ತು ಪ್ರಪಂಚ. ಘಟಾದಿ ವಸ್ತು ಪ್ರಪಂಚನೇ ಪ್ರಮೇಯ. ನಿಮ್ಮ ಕಣ್ಣುಗಳು ಪ್ರಮಾಣಗಳು. ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಕ್ಕ ಈ ಹೊರಗಿನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಅನುಭವ ಏನ್ ಆತದಲ್ಲ ಅದು ಜ್ಞಾನ. ಆ ಪ್ರಮಾಣ ಮತ್ತು ಪ್ರಮೇಯಗಳ ಅಧೀನ ಅದ. ಈಗ ನಿಮ್ಮ ಕಿವಿ ಏನೀಗದು? ನಿಮ್ಮ ಕಿವಿ ಏನು? ಪ್ರಮಾಣ. ಈಗ ನನ್ನ ಬಾಯಿಲಿಂತ ವಿಚಾರಗಳು ಹೊರಗೆ ಬರ್ಲಿಕ್ಕತ್ತಾವ. ನನ್ನ ಬಾಯಿ ಮೂಲಕ ವಿಚಾರಗಳು ಹೊರಗೆ ಬರ್ಲಿಕ್ಕತ್ತಾವ. ಇಲ್ಲ ನೀವು ಬುಕ್ ತಗೊಂಡು ಓದ್ಲಕತ್ತೀರಿ, ಕಣ್ಣಿನಿಂದ ಶಾಸ್ತ್ರ ಓದ್ಲಕತ್ತೀರಿ, ಅಥವಾ ಕಿವಿಲಿಂತ ವಿಚಾರಗಳು ಕೇಳಕತ್ತೀರಿ. ನೀವು ಯಾವಾಗ ಕಣ್ಣಿನಿಂದ ಶಾಸ್ತ್ರವನ್ನ ಪ್ರಾಮಾಣಿಕವಾಗಿ ಓದುವಾಗ ಅಲ್ಲಿ ನಿಮಗ ಅದರದ್ದು ಜ್ಞಾನ ಆಗ್ತದಿಲ್ಲ? ಜ್ಞಾನ ತಿಳಿದ್ರೆ ಆಗ್ತದ. ತಿಳಿಲಿಲ್ಲ ಅಂತಂದ್ರೆ ತಿಳಿದಿಲ್ಲ ಅನ್ನೋದನ್ನು ಜ್ಞಾನನೇ. ಇದು ಈ ವಾಕ್ಯ ತಿಳಿದಿಲ್ಲ, ಈ ಶಬ್ದ ತಿಳಿದಿಲ್ಲ ಅನ್ನೋದನ್ನು ಜ್ಞಾನನೇ, ತಿಳಿದ್ರೂ ಜ್ಞಾನನೇ. ತಿಳಿದಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗಿ ಚರ್ಚೆ ಮಾಡಿ ತಿಳ್ಕೊಬೇಕಷ್ಟೆ. ತಿಳಿದಿಲ್ಲ ಅನ್ನೋದಾದ್ರೂ ತಿಳಿತದ, ತಿಳಿದದ್ದು ತಿಳಿತದ. ಅದಕ್ಕಿಲ್ಲೇನದ? ಒಲ್ಲ ಅಂದ್ರೆ ಬಿಡಂಗಿಲ್ಲ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಆದಾಗ ನಿಮಗೊಂದು ಏನು ಜ್ಞಾನ ಆತದ, ಒಂದು ಘಟ ನೋಡಿ, ಆ ಘಟವನ್ನ ನೀವು ಕಣ್ಣಾರೆ ನೋಡಿ ನನಗೆ ಘಟದ ಜ್ಞಾನ ಮಾಡ್ಕೊಳ್ಳೋ ಇಚ್ಛೆ ಇಲ್ಲ ಅಂತಂದ್ರೆ ಅದು ಬಿಡಂಗಿಲ್ಲ. ನಿಮಗೆ ಘಟದ ಜ್ಞಾನ ಆಗೇ ಆಗ್ತದೆ. ವಿಷಯ ಮತ್ತು ಅದಕ್ಕೇನಂತೀರಿ? ವಿಷಯಕ್ಕೆ ಪ್ರಮೇಯ ಅಂತೀರಿ, ಇಂದ್ರಿಯಕ್ಕೆ ಪ್ರಮಾಣ ಅಂತೀರಿ. ನನ್ನ ಕಣ್ಣಲ್ಲೇ ನೋಡಿನಿ, ನನ್ನ ಕಿವಿಲೇ ಕೇಳಿನಿ, ಇದೇ ಕೈಲಿಂತ ಕೊಟ್ಟಿನಿ ಅಂತೀರ ಇಲ್ಲ? ಪ್ರಮಾಣ. ಪ್ರಮಾಣ ಪ್ರಮೇಯಗಳ ಅಧೀನ ಯಾವುದದು? ಜ್ಞಾನ. ಯಾವಾಗ ಪ್ರಮಾಣ ಮತ್ತು ಪ್ರಮೇಯಗಳ ಒಂದು ಸಂಪರ್ಕ ಆಯ್ತು ಅಲ್ಲಿ ಜ್ಞಾನ. ಈ ಜ್ಞಾನ ಆಗ್ಲಕತ್ತದಿಲ್ಲ? ನಾ ಹೇಳೋ ವಿಚಾರ ನಿಮಗೆ ಆಗ್ಲಕತ್ತ. ಈ ಜ್ಞಾನ ಆಗಾಗ ನಿಮಗ ಎಲ್ಲರಿಗೂ ಜ್ಞಾನ ಎಲ್ಲಿ ಆಗ್ತದ? ಯಾರಲ್ಲಿ ಪ್ರತಿಬಂಧಕಗಳು ಇಲ್ಲ ಅವರಿಗೆ ಮಾತ್ರ ಜ್ಞಾನ. ಜ್ಞಾನ ಆಗುವುದು ಅಲ್ಲಿ ತಿಳಿಲಾರ್ದಂಗಾಗಿ ಏನಾಗ್ತದ? ಕಾರ್ಯ ಆಗುವುದನ್ನ ಸಹಿಸಲಾರದೆ ತಿಳಿಲಾರ್ದಂಗ ಆಚರಿಸ್ತದೆ. ಆ ಸಹನೆ ಆಗಂಗಿಲ್ಲ. ಕುಂತು ಕೇಳ್ಬೇಕಂತ ಸಹನೆ ಇರಂಗಿಲ್ಲ.
ಪ್ರತಿಬಂಧಕಗಳಿರ್ತಾವ. ಅದಕ್ಕೆ ಪ್ರತಿಬಂಧಕ ರಹಿತ ನೀವೇನದಿರಿ, ಪ್ರತಿಬಂಧಕ ರಹಿತ ಅದಿರಿ ನೀವು. ಅದಕ್ಕೆ ನಿಮಗೆಲ್ಲ ಹೇಳಿದ್ದೆಲ್ಲ ಜ್ಞಾನ ಆಗ್ಲಿಕ್ಕತ್ತು. ಈಗ ಉತ್ತಮ ಅಧಿಕಾರಿಗೆ ಪ್ರತಿಬಂಧಕ ರಹಿತವಾಗಿರ್ತಾರ, ಅವರಿಗೆ ಜ್ಞಾನ ಪ್ರಮಾಣ ಪ್ರಮೇಯಗಳ ಮೂಲಕ ಆಗ್ತದ. ಅಲ್ಲೇನು ಕಷ್ಟ ಇಲ್ಲ, ಸರಳ ಕೆಲಸ ಅದ. ಪ್ರತಿಬಂಧಕ ರಹಿತ ಇದ್ದವರು. ಈಗ ಪ್ರತಿಬಂಧಕ ಸಹಿತ ಇದ್ದವರು ಅದಲ್ಲ ಅಂತೀರಿ ನೋಡು. ಪಾಪಗಳು ಬಿಡ್ಬೇಕಲ್ಲ, ಸತ್ಸಂಗಕ್ಕೆ ಬರ್ಲಕ್ಕ ಅವ್ರ ಕರ್ಮಗಳು ಮುಗಿಬೇಕಲ್ಲ ಅಂತಿರಿಲ್ಲ. ಪುಣ್ಯ ಬೇಕಲ್ಲ ಸತ್ಸಂಗಕ್ಕೆ ಬರ್ಲಕ್ಕ. ಗುರುಗಳು ಎಲ್ಲರಿಗೆ ಕರೀತಾರ, ಆದ್ರೆ ಯಾರಿಗೆ ಪುಣ್ಯ ಅದ ಅವರೇ ಬರಬೇಕು ಅಂತಂತೀರ ಇಲ್ಲ ಸಾಮಾನ್ಯವಾಗಿ. ಆ ಪ್ರತಿಬಂಧಕಗಳೇನದವ, ಎಷ್ಟು ರೀತಿ ಅದಾವ ಪ್ರತಿಬಂಧಕಗಳು? ಎಷ್ಟು ರೀತಿ ಪ್ರತಿಬಂಧಕಗಳು? ನಿಮಗೇನು ಪ್ರತಿಬಂಧಕಗಳು? ಏನಾರ ಹೇಳಿದ್ದು ಕೇಳಲಾರ್ದಂಗ ತಿಳಿಲಾರ್ದಂಗ ಆದಾಗ ನಿಮಗೊಂದು ಅಲ್ಲೇನೋ ಪ್ರತಿಬಂಧಕ ಆಗಿರ್ತದ. ಅದು ಎಂಥ ಪ್ರತಿಬಂಧಕ ಅನ್ನೋದು ತಿಳ್ಕೊಳ್ಳೋಂಥ ಶಕ್ತಿ ಬರ್ಬೇಕು ನಿಮಗೆ. ಗುರುಗಳು ಹೇಳಿದ್ರು, ಆದರೆ ವಿಷಯ ಚೆನ್ನಾಗಿತ್ತು, ಆದರೆ ನನಗೆ ತಿಳಿಲಿಲ್ಲ. ಅದಕ್ಕೆ ಅಲ್ಲಿ ಏನ್ ಪ್ರತಿಬಂಧಕ, ಏನ್ ಸಮಸ್ಯೆ? ಅದಕ್ಕೆ ಪ್ರತಿಬಂಧಕಗಳಲ್ಲಿ 3 ಪ್ರಕಾರಗಳು. 3 ರೀತಿ ಪ್ರತಿಬಂಧಕಗಳು. ಒಂದು ಭೂತಕಾಲದ ಪ್ರತಿಬಂಧಕ, ಇನ್ನ ಒಂದು ವರ್ತಮಾನ ಕಾಲದ ಪ್ರತಿಬಂಧಕ, ಮತ್ತೊಂದು ಭವಿಷ್ಯತ್ ಪ್ರತಿಬಂಧಕ. ಭೂತ, ವರ್ತಮಾನ, ಭವಿಷ್ಯತ್ 3 ರೀತಿ ಪ್ರತಿಬಂಧಕಗಳು. ಈಗ ಭೂತಕಾಲದ ಪ್ರತಿಬಂಧಕ ಏನಿತ್ತಪ್ಪ? ಹಿಂದಿನ ನೆನಪು ಮಾಡ್ಕೊಂಡು ಕುಂತು ಗುರು ಹೇಳುವ ವಾಕ್ಯಗಳ ಶ್ರವಣ ಸರಿಯಾಗಿ ಮಾಡ್ಲಿಕ್ಕಾಗಲಿಲ್ಲ. ಭೂತಕಾಲದ ಪ್ರತಿಬಂಧಕ ಹೆಂಗಿರ್ತದ ಅಂದ್ರ, ಸೂಟಿ ಬಿಟ್ಟಿರ್ತಾರೆ ಗುರುಗಳು ಸೂಟಿ ಬಿಟ್ಟಿರ್ತಾರೆ. ಹೋರಪ್ಪ, ಒಂದು 15 ದಿವಸ, ಒಂದು ತಿಂಗಳ ನಿಮ್ಮೂರಿಗೆ ಹೋಗಿ ಆರಾಮ ಫ್ರೀಯಾಗಿ ಎದ್ದು ಆಟ ಆಡಿ ಉಂಡು ತಿಂದು ಬರ್ರಿ, ಮತ್ ನಾವು ಕರಿತೀವಿ ಬರ್ರಿ, ಆಮೇಲೆ ಮತ್ತೆ ಶ್ರವಣ ಶುರು ಮಾಡೋಣ ಅಂತ ಹೇಳುವಾಗ ಊರಿಗೆ ಹೋಗಿರ್ತಾವ ಹುಡುಗರು. ಊರಿಗೆ ಹೋದಾಗ ಏನಾಗ್ಬಿಡ್ತು, ಶಿಷ್ಯನ ಮನೆಯೊಳಗ ಒಂದು ಎಮ್ಮೆ ಕರ ಹಾಕಿಬಿಡ್ತು. ಶಿಷ್ಯನ ಮನೆಯೊಳಗೆ ಒಂದು ಎಮ್ಮೆ ಕರ ಹಾಕ್ತು. ಕರ ಅದು ಸಣ್ಣದಿದ್ದಾಗ ಚಂದ ಇರ್ತದಲ್ರಿ. ಎಮ್ಮೆ ಕರ ಇರ್ಬೋದು, ಆಕಳ ಕರ ಇರ್ಬೋದು, ಮಸ್ತ್ ಸ್ಮಾರ್ಟ್ ಇರ್ತದ ಕರ. ಆ ಕರಿನ ಸಂಗತಿ ಆಟ ಆಡ್ಲಿಕ್ಕೆ ಹಚ್ಬಿಟ್ಟು, ಅದಕ್ಕೆ ಎಳಿಯಾದ ತಾಜಾ ಆದ ಹುಲ್ಲು ತಂದು ತಾನೇ ತಿನ್ಸೋದು, ತಾನೇ ನೀರು ಕುಡಿಸೋದು, ಅದಕ್ಕೆ ತಾನೇ ಜಳಕ ಮಾಡಿಸೋದು, ಅದಕ್ಕೆ ತಾನೇ ಚಂದ ನೋಡ್ಕೊಂಡು ಅದ್ರ ಸಂಗಟ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ. ಅದ್ರ ಮೇಲೆ ತನ್ನ ಮೋಹ ಬೆಳೆಸ್ಕೊಂಡ್ಬಿಟ್ಟ ಶಿಷ್ಯ. ಒಂದಿನ ಬಂದ್ಬಿಡ್ತಪ್ಪ, ಶ್ರವಣ ಕಾರ್ಯಾಗಾರ ಚಾಲು ಆಗ್ತದ, ಮತ್ತೆ ಪಾಠಗಳು ಜ್ಞಾನ ಶುರು ಆಗ್ತದ, ಬರಬೇಕು, ತಕ್ಷಣ ಬಂದ್ಬಿಡ್ಬೇಕಂತ. ಎಮ್ಮಿಕರ ಬಿಟ್ಟ ಬಂದ ಕುಂತ ಗುರುಗಳ ಮುಂದ.
ಶ್ರವಣ ಮಾಡ್ಲಕತ್ತಾನ. ಶ್ರವಣ ಮಾಡ್ಲಕತ್ತಾನ. ಎಲ್ಲ ಪಾಠ ಹೇಳಿದ್ಮೇಲೆ ಗುರುಗಳು ಕೇಳಿದ್ರು ಅವನಿಗೆ ಏನಂತ. ಕೇಳಿದೇನಪ್ಪ ಶಿಷ್ಯ ಇವತ್ತಿನ ಪಾಠ? ಕೇಳಿದೇನ್ರಿ ಗುರುಗಳೇ. ಹ್ಯಾಂಗ್ ಅನ್ನಿಸ್ತು ಅಂತ ಕೇಳ. ಅವನ ಬಾಯಿಗೆ ಸಹಜವಾಗಿ ಬಂದ್ಬಿಡ್ತು ಬಾಯಿಲೆ ಏನಂದ್ರ ಎಮ್ಮಿ ಕರ ಒದರ್ದಂಗೆ ಕೇಳಿಸ್ತಿತ್ತು ನೋಡ್ರಿ ಅಂದ್ಬಿಟ್ಟ. ಪಾಠ ಹೆಂಗಿತ್ತು ಅಂದ್ರ ಏನ್ ಅನ್ನಿಸ್ತು ನಿನಗ ಅಂದ್ರೆ ಎಮ್ಮಿ ಕರ ಒದರ್ದಂಗೆ ಕೇಳಿಸ್ತಿತ್ತು ನೋಡ್ರಿ, ಎಮ್ಮಿ ಕರ ಒದರ್ದಂಗೆ ಅನ್ನಿಸ್ತು ನನಗ. ಯಾಕೆ ಹಂಗಾಯ್ತು? ಒಂದು ಜ್ಞಾನ, ಗುರು ಹೇಳೋ ಜ್ಞಾನ ಅವನಿಗೆ ತಿಳಿಲಿಲ್ಲ. ಗುರು ಹೇಳೋ ಶಬ್ದ, ಗುರು ವಾಕ್ಯ ಅವನಿಗೆ ಎಮ್ಮಿ ಕರದ ಶಬ್ದ ಕೇಳಿಸ್ದಂಗಾಯ್ತು. ಯಾಕೆ ಹಂಗಾಯ್ತದು? ಭೂತ ಪ್ರತಿಬಂಧಕ. ಎಲ್ಲಾನು ಬಿಟ್ಟು ಗುರುವಿನ ಮುಂದೆ ಕುಂತು ಹಳಿ ನೆನಪುಗಳು ಏನ್ ಮಾಡ್ಲಕತ್ತವ? ನೆನಪು ಬಂದು ಗುರುಗಳ ವಾಕ್ಯಗಳಿಗೆ ಅಡ್ಡಿಪಡಿಸ್ಲಕತ್ತ. ಪ್ರತಿಬಂಧಕ ಇಲ್ಲದವನಿಗೆ ಜ್ಞಾನ ಹೇಳಿದ್ರೆ ತಿಳಿತದ. ಪ್ರತಿಬಂಧಕ ಇದ್ದವನಿಗೆ ಧ್ಯಾನ ಮಾಡ್ಲಿಕ್ಕೆ ಹೇಳಬೇಕಾಗ್ತದೆ. ಧ್ಯಾನ ಮಾಡಿ ಧ್ಯಾನ ಎದಕ್ ಮಾಡ್ಬೇಕಂದ್ರೆ ಈ ಪ್ರತಿಬಂಧಕಗಳನ್ನ ಕಳ್ಕೊಳ್ಳೋದಕ್ಕೆ. ಆ ಮನಸ್ಸು ಹಳಿ ನೆನಪು ತಂದು ಮುಂದಾಗ್ತಿರ್ತದಲ್ಲ, ಮನಸ್ಸಿಗೆ ನಾವು ತರಬೇತಿ ಕೊಟ್ಟು ಹಳಿ ನೆನಪುಗಳು ತರಬೇಡ, ನಾವು ಮೋಕ್ಷ ಸಾಧನೆ ಮಾಡಬೇಕು, ಹಿಂಗಾಗಿ ನಮ್ಮದು ಮನಸ್ಸು ಜ್ಞಾನದ ಕಡೆ ಹರಿಬೇಕು, ಹಳಿ ನೆನಪು ತರಬೇಡ ಅಂತೇಳಿ ಆ ಮನಸ್ಸಿಗೆ ತರಬೇತಿ ಕೊಡೋದೇ ಧ್ಯಾನ. ಕಣ್ಣು ಮುಚ್ಚಿಕೊಂಡು ಮುಸ್ತೇಳಿ ಬೆನ್ನು ಹುರಿ ನೆಟ್ಟಗಿರಲಿ, ನಿಮ್ಮ ಲಕ್ಷ್ಯ ಉಸಿರಾಟದ ಕಡೆ ಇರಲಿ ಅಂತೇಳಿ ಯೋಗಾಸನ ಮಾಡಿದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಚಲೋದಾಗ್ತದ ಹೊರತು ಜ್ಞಾನಕ್ಕೆ ಕರ್ಕೊಂಡು ಹೋಗಲ್ಲ. ನಾಡಿ ಶುದ್ಧಿ ಆಗ್ತದ, ನಾಡಿ ಶುದ್ಧಿ, ರಕ್ತ ಶುದ್ಧಿ, ಮಿಂಚು ಬರ್ತದ ಮೈ ಒಳಗೆ, ಬ್ರಹ್ಮ ತೇಜಸ್ ಮುಖದೊಳಗೆ ಅಲ್ಲ ಕಾಂತಿ ಬರ್ತದ. ಮುಖದೊಳಗೆ ಕಾಂತಿ ಬರ್ತದೆ, ಅದು ಬೇರೆ ವಿಷಯ. ಆರೋಗ್ಯ ಚೆನ್ನಾಗಿರ್ತದೆ. ಜ್ಞಾನದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದು ಕಿರಿಕಿರಿ ಮಾಡೋ ಮನಸ್ಸಿಗೆ ತಿಳುವಳಿಕೆ ಹೇಳಿ ಮನಸ್ಸನ್ನು ಹದ ಮಾಡೋದು ಧ್ಯಾನದಾಗ ಮಾಡಬೇಕಾದ ಕೆಲಸ ಇದು. ಈ ಪ್ರತಿಬಂಧಕವನ್ನ ಕಳೀಲಿಕ್ಕ, ಪ್ರತಿಬಂಧಕ ಮಾಡುವುದನ್ನ ಬಿಡಿಸುವುದು, ತರಬೇತಿ ಕೊಡೋದು ಧ್ಯಾನದೊಳಗಿರುತ್ತದೆ. ಮತ್ತೇನಾಯ್ತು? ಭೂತ ಪ್ರತಿಬಂಧಕ ಆಯ್ತು. ಈಗ ವರ್ತಮಾನ ಪ್ರತಿಬಂಧಕ ಅಂತ ಒಂದು ಬರ್ತದೆ. ವರ್ತಮಾನ ಪ್ರತಿಬಂಧಕ ಅಂತಂದ್ರೆ ಏನ್ ಮಾಡ್ತಾನವ ಶಿಷ್ಯ? ಶಾರ್ಪ್ ಇಲ್ಲ. ಒಂದು ಮಾತು ಒಂದು ಸಾರಿ ತಿಳಿಯಂಗೆ ಇಲ್ಲ. 10 ಸಾರಿ ಹೇಳಿದ್ರು ತಿಳಿಯಂಗಿಲ್ಲ, ಬಡದ್ ಹೇಳಿದ್ರು ತಿಳಿಯಂಗಿಲ್ಲ, ಬೈದ್ ಹೇಳಿದ್ರು ತಿಳಿಯಂಗಿಲ್ಲ, ವಾದ್ ಹೇಳಿದ್ರು ತಿಳಿಯಂಗಿಲ್ಲ. ಏನ್ ಮಾಡ್ಬೇಕು ಅವನಿಗೆ? ಬೈದ್ರ, ಬಡದ್ರ, ವಾದ್ರ ಬದ್ಲಾಮ್ ಮಾಡ್ತಾರ. ಮನೆಗೊಂದಿಸ್ ಮಂದಿ ಹಿಂಗೆ ಇರ್ತಾರ, ಹೇಳಿದ್ರ ತಿಳಿಯಂಗಿಲ್ಲ, ಬೈದ್ರು ತಿಳಿಯಂಗಿಲ್ಲ, ಮತ್ತಿನ್ನೇನ್ ಮಾಡಿ ಕೆಡ್ಡ ಬಿಗದ್ ಹೇಳ್ಬೇಕಾದ. ಬಡದನ್ನಂತ ಬದ್ಲಾಮ್ ಮಾಡ್ತಾರ, ಎದಕ್ ಬಡದನ್ ಅನ್ನೋದು ಹೇಳಂಗಿಲ್ಲ. ನಾಥುರಾಮ್ ಗುಡಿಸೆ ಮಹಾತ್ಮ ಗಾಂಧಿ ಹೊಡೆದನಂತ ಮಹಾತ್ಮ ಗಾಂಧಿ ನೀವು ನಾಥುರಾಮ್ ಗುಡಿಸೆಗೆ ಬದ್ಲಾವ್ ಮಾಡ್ತಾರ, ಎದಕ್ ಹೊಡೆದಂತ ಚಂದ ಹೇಳಂಗಿಲ್ಲ ಯಾರು. ಅವ ಹೊಡೆದಕ್ಕೆ ಒಂದ್ ಏನ್ರ ಚಲೋ ಕಾರಣ ಇದ್ದದಕ್ಕೆ ಹೊಡೆಯುತ್ತಾನ. ಹಂಗ ಇಲ್ಲೇನದ ಅಂತಂದ್ರ ಅದಕ್ಕೇನಂತಾರಂದ್ರ ಜಡ ಬುದ್ಧಿ, ಜಡಮತಿ, ಜಡಬುದ್ಧಿ, ಜಡಮತಿ. ಶಾರ್ಪ್ ಇಲ್ಲ, ಹೇಳಿದ್ದು ತಿಳಿಯಂಗಿಲ್ಲ, ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಜ್ಞಾನಕ್ಕೆ ಕುಂತರ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ರೆ ಧ್ಯಾನ ಮಾಡ್ಬೇಕು. ಮತ್ತು ಏನದ ಇದು? ಒಂದು ಜಡಮತಿ, ಒಂದು ಅವ್ರದ್ದು ಪ್ರತಿಬಂಧಕ.
ಮತ್ತು ಇನ್ನೇನದ ಅಂತಂದ್ರ ಜನಸಂಗರತಿ ಏನದಂದ್ರೆ 4 ಮಂದಿ ಸಂಗಟ ಕೂಡಿ ಕುಂತು ಹಾಳು ಹರಟೆ ಹೊಡೆದು ಮತ್ತ 4 ಮಂದಿ ಕೂಡಿ ಎಲ್ಲೆಲ್ಲೋ ಅಡ್ಡಾಡೋದು, ಏನೇನೋ ಪಾಲ್ತು ದಂಧ ಮಾಡ್ಕೊತ ಎಲ್ಲೆಲ್ಲೋ ಅಡ್ಡಾಡೋದು, ಹಾಳು ಹರಟೆ ಹೊಡ್ಕೋತಿರೋದು. ಇದು ಬುದ್ಧಿ ಯಾರ ಬಲ್ಲಿ ಇರ್ತದ ಅವ್ರಿಗೆ ಒಬ್ಬರೇ ಇರ್ಲಕ್ ಸಾಧ್ಯನೇ ಇಲ್ಲ. ಮುಂಜಾನೆ ಎದ್ದು ಕೂಡ್ಲೇನೆ ಬಟ್ಟೆ ಹಾಕೋತಾರ, ಕುಡಿಲಕ್ ಹೋಗ್ತಾರ, ಇಸ್ಪೇಟ್ ಆಡ್ಲಕ್ ಹೋಗ್ತಾರ, ಮತ್ತೆ ಯಾವ್ದಾರ ಆಜು ಬಾಜು ಮಂದಿ ಇರ್ಲಾರ್ದಂಥವು ಹಾಳು ದೇವಸ್ಥಾನಗಳು ಹುಡುಕ್ಲಕ್ ಹೋಗ್ತಾರ. ಎಲ್ಲಾರ ಫ್ರೀ ಆಗಿ ಕೂತ್ರು ಒಂದಿಷ್ಟು ಕೂತು ಇನ್ನೊಂದಿಷ್ಟು ಇಸ್ಪೇಟ್ ಆಡಮು, ಕುಡಿಯೋದು ತೊಗೊಂಡೋಗಮು, ಅದು ಮಾಡ ಕೆಲ್ಸಕ್ಕೆ ಬರ್ಲಾರ್ದು ಮಾತಾಡಮು. ಏನಾರ ಜನಸಂಗರತಿ ಅಂಥದ್ದೊಂದು ಜನರ ಜೊತೆಗೆ ಇಲ್ಲ ಅಂತಂದ್ರೆ ಅವ್ರಿಗೆ ಸಂಕಟ ಆಗ್ತದೆ. ಏಕಾಂತ ಅಂತಂದ್ರೆ ಅವ್ರಿಗೆ ಪ್ರಾಣ ಸಂಕಟ ಆಗ್ತಿರ್ತದೆ. ಅದು ಒಂದು ಪ್ರತಿಬಂಧಕ. ಆ ಬುದ್ಧಿ ಒಂದು ಕೆಟ್ಟ ಬುದ್ಧಿ. ಯಾವಾಗಲೂ ಮಂದಿ ಸಂಗಟ ಇರಬೇಕೆ ಅನ್ನೋದು. ಯಾರು ಇರ್ಲಾರ್ದಂಥ ಸಮಯ ಸಿಕ್ಕದಂತಂದ್ರೆ ಇದು ನನಗ ಪರಮಾತ್ಮನ ಕಡೆ ಒಂದಿಷ್ಟು ಲಕ್ಷ್ಯ ಕೊಡೋದಕ್ಕೆ ಒಳ್ಳೆ ಸಮಯ ಸಿಕ್ಕದಂತ ಹೇಳಿ ಮನಸ್ಸು ಲಕ್ಷ್ಯ ಹರಿಸ್ಬೇಕು. ಎಲ್ಲರೂ ಏನು ಜೋಡಾಗೆ ಹುಟ್ಟಿ ಬಂದಿರಲ್ಲ. ಒಂದಿಷ್ಟು ಮಂದಿ ಅಲ್ಲಿರ್ತಾರೆ, ಒಂದಿಷ್ಟು ಮಂದಿ ಇಲ್ಲಿರ್ತಾರೆ, ಒಂದಿಷ್ಟು ಮಂದಿ ಸತ್ತು ಹೋಗ್ತಾರೆ, ಒಂದಿಷ್ಟು ಮಂದಿ ಹುಟ್ಟಿ ಬರ್ತಿರ್ತಾರೆ, ಏನೇನೋ ಆತಿರ್ತಾವ. ಯಾವಾಗ ತಾನು ಆ ಜನರಿಂದ ಸಪರೇಟ್ ಆಗಿ ಒಂಟಿಯಾಗಿರೋಂಥ ಪ್ರಸಂಗ ಬಂದವಂತಂದ್ರ ಆ ಪರಮಾತ್ಮನ ಕಡೆ ಮನಸ್ಸು ಹರಿಸಿ ಮೋಕ್ಷ ಹೊಂದಕ್ಕ, ಮೋಕ್ಷ ಸಾಧನೆ ಮಾಡ್ಲಕ್ಕ ಇದಕ್ಕಿಂತ ಬೆಸ್ಟ್ ಟೈಮ್ ಇನ್ನೇನಾದ ಅಂತೇಳಿ ಆ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಕು. ಅದಕ್ಕೆ ಜನಸಂಗರತಿ ಅನ್ನೋದೇನದ, ಇದು ಮೋಕ್ಷಕ್ಕೆ ಪ್ರತಿಬಂಧಕ. ಜಡ ಬುದ್ಧಿ ಇದು ಮೋಕ್ಷಕ್ಕೆ ಪ್ರತಿಬಂಧಕ. ಮತ್ತಿನ್ನೇನದಪ್ಪ ಅಂತಂದ್ರೆ ವಿಷಯಾಸಕ್ತಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ. ನಮಗ ಪರಮಾತ್ಮ ಸಂಸಾರಕ್ಕ ಒಂದ್ ಹೆಣ್ಣು ಕೊಟ್ಟಿರ್ತಾನ, ಒಂದಿಟ್ಟು ಆಸ್ತಿ ಪಾಸ್ತಿ ಕೊಟ್ಟಿರ್ತಾನ, ಒಂದಿಟ್ಟು ಮನಿ ಕೊಟ್ಟಿರ್ತಾನ. ಅದು ಇದ್ದುದ್ರಾಗ ತಿಂದು ಉಂಡು ಭೋಗಿಸಿ ತೃಪ್ತಾಗಿರೋದು ಬಿಟ್ಟು ಇನ್ನೊಂದು ಮತ್ತೊಂದಕ್ಕೆ ಕಣ್ಣಾಕ್ತಾನಲ್ಲ, ಅದು ವಿಷಯಾಸಕ್ತಿ. ಇನ್ನ ಹೆಚ್ಚಿನ ಆಸೆ ಪಡ್ತಾನಲ್ಲ, ಅದು ವಿಷಯಾಸಕ್ತಿ, ಅಯೋಗ್ಯವಾದಂಥ ವಿಷಯಾಸಕ್ತಿ. ಅದು ಏನದಂತಂದ್ರೆ ಮೋಕ್ಷಕ್ಕೆ ಪ್ರತಿಬಂಧಕ. ಮತ್ತಿನ್ನೇನ್ ಮಾಡ್ತಾನ, ತರ್ಕ ಮಾಡ್ತಾನ. ತರ್ಕ, ಆ ತರ್ಕ ಬುದ್ಧಿ, ತನ್ನ ತರ್ಕ ಬುದ್ಧಿನೇ ತನಗೆ ಪ್ರತಿಬಂಧಕ. ಗುರುಗಳು ಒಂದೇನೋ ವಿಷಯ ಹಿಂಗ್ ಹೇಳ್ತಿರ್ತಾರ, ಏಪ್ಪ ಹಿಂಗಲ್ಲ, ಹಿಂಗಂತಂದ್ರೆ ಹೆಂಗಿರ್ತದ, ಅದು ಹೇಳ್ದಂಗೆ ಕೇಳ್ಬೇಕಂದ್ರೆ ಹಿಂಗನು ವಿಚಾರ ಮಾಡಿದ್ರೆ ಏನ್ ತಪ್ಪೇನದ, ಹಿಂಗ್ಯಾಕೆ ವಿಚಾರ ಮಾಡ್ಬೇಕು, ಹಂಗ್ ಮಾಡಿದ್ರು ಬರ್ತದಲ್ಲ, ಹಿಂಗ್ ಮಾಡಿದ್ರು ಬರ್ತದಲ್ಲ ಅಂತೇಳಿ ನಾನಾ ರೀತಿ ಅದು ಮಾಡಿದ್ರಿ ಏನ್ ತಪ್ಪಾಗ್ತದ, ಇದು ಮಾಡಿದ್ರಿ ಏನ್ ತಪ್ಪಾಗ್ತದ, ಹಂಗಂದ್ರಿ ಏನ್ ತಪ್ಪಾಗ್ತದ, ಹಿಂಗಂದ್ರಿ ಏನ್ ತಪ್ಪಾಗ್ತದ. ಆ ಗುರುಗಳು ಹೇಳೋದಕ್ಕ ನಾನಾ ರೀತಿ ತರ್ಕಗಳಿಗೆ ಮಾಡಿ ಏನ್ ಮಾಡ್ತಾನ, ಅಲ್ಲಿ ಅವನ ಬುದ್ಧಿ ಅವನಿಗೆ ಪ್ರತಿಬಂಧಕ ಮತ್ತು ಗುರು ಹೇಳೋ ಪಾಠದೊಳಗ ಪ್ರತಿಬಂಧಕ ಆಗಿ ಕುಂದಿರ್ತಾನ. ಬಿಡದೇ ಮಾಡುವ ತರ್ಕ. ಗುರುಗಳಿಗೆ ಮುಂದಕ್ಕೆ ಹೇಳಕ್ಕೆ ಬಿಡಂಗೆ ಇಲ್ಲ, ಅವನು ಹಂಗೆ ತರ್ಕನೇ ಚಾಲು ಮಾಡ್ತಾನ. ಇದು ಒಂದು ಆ ತರ್ಕ ಬುದ್ಧಿ ಪ್ರತಿಬಂಧಕ. ಈಗ ಕನ್ನಡ ಶಾಲೆಗೆ ಫಾದರ ಮಾಸ್ತರ ಅಂತ ಬರುತ್ತಾನ, ಮತ್ತ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋದ್ರ ಮಾಸ್ತರ ಫಸ್ಟಿಗೆ ಅಂತ ಬರುತ್ತಾನ. ನಮ್ಮಂತವ್ರು ಮಠದ ಶಾಲೆಗೆ ಬಂದ್ರ ನಾವೇನ್ ಮಾಡ್ತೀವಿ, ಓಂ ಅಂತ ಬರುತ್ತೀವಿ. ಓಂ ನಮಃ ಸಿದ್ಧಂ. ಫಸ್ಟ್ ಎಲ್ಲರೂ ನಿಮ್ಮ ಮಕ್ಕಳಿಗೆ ಬರೆಸ್ಬೇಕಾದ್ರೆ ಮೊದಲು ಈ ವಾಕ್ಯ ಬರೀಬೇಕು, ಓಂ ನಮಃ ಸಿದ್ಧಂ. ಇದು ವಿದ್ಯೆ ಆರಂಭ ಮಾಡುವುದಕ್ಕಿಂತ ಮುಂಚೆ ಬರಿಬೇಕಾದಂತ ವಾಕ್ಯ. ಇದು ಕಲಿಸ್ಬೇಕು. ಓಂ ಕಲಿಸ್ಬೇಕು, ನಮಃ ಕಲಿಸ್ಬೇಕು, ಸಿದ್ಧಂ ಅಂತ ಕಲಿಸ್ಬೇಕು. ಸಣ್ಣ ಹುಡುಗರಿಗೆ ಅದು ಅನ್ಲಕ್ ಬರಂಗಿಲ್ಲ. ಓನಾಮಾಸಿ ಧಾಮ್ ಅಂತವು ಏನ್ಯಾಕ ಅನ್ನಲಕ್ಕ ಈ ರೀತಿ ಮಂತ್ರ ಕಲಿಸ್ಬೇಕು. ಇದಾದ್ಮೇಲೆ ಒಳಗ ಒಂದು ಅಹಂಕಾರ ಅಂತ ಅದ.
ದುರಭಿಮಾನ ಅಂತಾದ. ಈ ಅಭಿಮಾನ ಏನ್ ಮಾಡ್ತದ ಅಂದ್ರೆ ಪ್ರತಿಬಂಧಕ. ಓದಂದ್ರೆ ಓದಂಗಿಲ್ಲ, ಬರಿ ಅಂದ್ರೆ ಬರೆಯಂಗಿಲ್ಲ, ಏನಾರ ಕೇಳಿದ್ರೆ ಹೇಳಂಗಿಲ್ಲ, ಹೇಳಿದ್ರೆ ಕೇಳಂಗಿಲ್ಲ. ಇದು ದುರಭಿಮಾನ. ಇದು ಒಂದು ರೀತಿ ಪ್ರತಿಬಂಧಕ. ಸೊಕ್ಕು ಮತ್ತಿನ್ನೇನು, ಒಳಗಿಂದು ದಿಮಾಕು ಸೊಕ್ಕು ಏನ್ ಮಾಡ್ತದ, ಗುರುಗಳ ಜೊತೆಗೆ ಸಹಕಾರ ಮಾಡ್ಲಕ್ ಬಿಡಂಗಿಲ್ಲ. ಅದು ಏನು, ಪ್ರತಿಬಂಧಕ. ಮೃದುವಾಗಿ ಇರಬೇಕು, ಹದವಾಗಿ ಇರಬೇಕು. ಏನ್ ಕೇಳ್ತಾರ ಹೇಳಕ್ಕ ತಯಾರಿರ್ಬೇಕು, ಏನ್ ಹೇಳ್ತಾರ ಮಾಡ್ಲಿಕ್ಕೆ ತಯಾರಿರ್ಬೇಕು. ಹಂಗಿದ್ರೆ ಅದೇನಾಗ್ತದ, ಮೋಕ್ಷಕ್ಕೆ ಅತ್ಯಂತ ಸಮೀಪ. ಕಾಡುಗಲ್ಲಿನ ಗತ್ಲೆ ಗಪ್ಪ ಕೂತ್ರೆ ಏನ್ ಮಾಡ್ಬೇಕು, ಅದು ಯಾವ ಪ್ರತಿಬಂಧಕ. ಮುಂದೇನದ, ಕಡು ಚಪಲತೆ. ಈ ವಿಷಯ ಪಾಠ ಹಿಂಗ್ ಹೇಳದ್ರಾಗೆ ಒಂದೇನರೇ ಗ್ರಂಥ ಇದು ಚಲೋ ಅದ ನೋಡು ಅಂದ ಕೂಡ್ಲೇನೆ ಇದ್ದ ಗ್ರಂಥ ಓದೋದು ಬಿಡೋದು. ಆ ಗ್ರಂಥ ಎಲ್ಲಿ ಸಿಗ್ತದ, ಅದರ ರೇಟ್ ಎಷ್ಟದ, ಹ್ಯಾಂಗ್ ತರಿಸ್ಬೇಕು, ಬರೀ ಇಂಥ ವ್ಯವಸ್ಥೆಗಳು ಅರೇಂಜ್ಮೆಂಟ್ಸ್ ಮಾಡೋದು. ಬರೀ ಅದೇ ಚಪಲ ಬುದ್ಧಿ, ಕಡು ಚಪಲತೆ. ಜ್ಞಾನದಕ್ಕಿಂತ ಚಪಲ ಬುದ್ಧಿ. ಏನಾರ ಒಂದು ಚಾಲು ಮಾಡಿಬಿಡೋದು. ಇವೆಲ್ಲ ಸೇರಿ ಇಷ್ಟೆಲ್ಲ ಏನೇನದವ ಅವನ ಹತ್ರ, ಜಡಬುದ್ಧಿ, ಜನಸಂಗರತಿ, ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ ಬುದ್ಧಿ, ಮುಂದಕ್ಕೆ ಹೋಲಕ್ ಬಿಡಂಗಿಲ್ಲ ಅವ ವಿಷಯ, ದುರಭಿಮಾನ, ಕಡು ಚಪಲತೆ. ಇವು ಒಂದು 4-5 ಶಾಂಪಲ್ ಹೇಳ್ಯಾರ. ನಿಮ್ಮೊಳಗೆ ನೀವು ನೋಡ್ಕೋಬೇಕು. ನಿಮ್ಮೊಳಗೆ ಮತ್ತಿನ್ನೇನು ಪ್ರತಿಬಂಧಕ ಅದಾವ ನಿಮಗೆ ಗೊತ್ತು. ಜನರಲ್ ಆಗಿ ಹೇಳಿರ್ತಾರಿಲ್ಲ. ಇವೆಲ್ಲ ಪ್ರತಿಬಂಧಕ ಸಮೇತವಾಗಿ ಇಟ್ಟುಕೊಂಡು ಯಾವನ ಕೇಳ್ತಾನ ಅವನಿಗೆ ಈ ತತ್ವಜ್ಞಾನ ಆಗಂಗಿಲ್ಲ. ಈ ಶಬ್ದಗಳು ಹೇಳಕತ್ತೀವಲ್ಲ, ಇವು ಎಲ್ಲರ ಕೇಳಿದ ನೆನಪದ ನಿಮಗ? ಈ ಮಾತುಗಳು ಹೇಳಿದ್ದು ನೆನಪದ ನಿಮಗೆ? ಎಲ್ಲರೂ ಕೇಳಿದ್ದು ಹೇಳಿದ್ದು ಏನ್ರಿ? ಇಲ್ಲ, ನೀವು ಎಲ್ಲರೂ ಕೇಳಿದ್ದು ಶಾಸ್ತ್ರದಾಗ ಕೇಳಿದ್ದು ನೆನಪದ ಏನಂತ ಕೇಳಿದೆ ನಾನು. ಇಲ್ಲ ಹೌದು ಕೇಳಿರಿ, ಅದನ್ನ ಹೇಳಿದ್ನಂದ್ರ ಹೌದಪ್ಪ ಅಂತೀರಿ. ಆಗದು ವರ ವಿವೇಕಿಗೆ ಮುಕುತಿ. ಆಗದು ವರ ವಿವೇಕಿಗೆ ಮುಕುತಿ ಅಂತ ಒಂದು ನಿಜಗುಣ ಶಿವಯೋಗಿಗಳ ಹಾಡ. ಆ ಹಾಡಿನೊಳಗಿನ ಈ ಶಬ್ದಗಳು ಪ್ರತಿಬಂಧಕಗಳ ಬಗ್ಗೆ ಬರೆದಾರಿದೆ. ಇದು ನಿಮ್ಮಲ್ಲಿ ಅದ, ಪ್ರತಿಯೊಬ್ಬರ ಮನೆಯಾಗೂ ನಿಜಗುಣರ ಸಾಹಿತ್ಯ ಅದ, ಅದರೊಳಗ ಈ ವಿಚಾರಗಳದವ. ಅದು ಓದಿರಿ, ಬರೆದಿರಿ, ಕೇಳಿರಿ, ಮರ್ತಿರಿ ಅಷ್ಟೇ. ವರ ವಿವೇಕಿಗೆ ಮುಕುತಿ ಆಗ್ಬೇಕು ಖರೆ, ಆ ಮುಕುತಿ ಆಗ್ಲಾರ್ದಂಗೆ ಏನ್ ಮಾಡ್ಯಾವ ಇವು? ಪ್ರತಿಬಂಧಕ ಮಾಡ್ಯಾವ. ವರ ವಿವೇಕಿಗೆ ಮುಕುತಿ. ವರ ವಿವೇಕಿ ಪ್ರಯತ್ನ ಮಾಡಿ ಬಂದನ ಗುರುಗಳ ಹತ್ರ. ಆಗದು ವರ ವಿವೇಕಿಗೆ ಮುಕುತಿ. ಯಾಕಂತಂದ್ರ ಅವನೊಳಗೆ ಇವು ಪ್ರತಿಬಂಧಕಗಳದವ. ಗುರುವಿನ ಬಳಿ ಬಂದದ್ದೇನು ಸಣ್ಣ ಕೆಲಸ ಅಲ್ಲ, ಎಲ್ಲ ಬಿಟ್ಟು ಬಂದನ. ಆದ್ರೆ ಅವನಿಗೆ ಪ್ರತಿಬಂಧಕಗಳು, ಕೆಲವೊಂದು ಭೂತ ಪ್ರತಿಬಂಧಕಗಳು, ಕೆಲವೊಂದು ವರ್ತಮಾನ ಪ್ರತಿಬಂಧಕಗಳು, ಕೆಲವೊಂದು ಭವಿಷ್ಯತ್ ಪ್ರತಿಬಂಧಕಗಳು. ಇವು ವರ್ತಮಾನದ ಪ್ರತಿಬಂಧಕಗಳಾದ್ಮೇಲೆ ಮುಂದೆ ಭವಿಷ್ಯತ್ ಪ್ರತಿಬಂಧಕಗಳು ಅಂತಂದ್ರೆ ಏನು ಅಂತಂದ್ರ, ಇನ್ನೊಂದಿಷ್ಟು ಜನ್ಮಗಳು ತಾಳಿ ಕಡ್ಡಾಯವಾಗಿ ಅವುಗಳನ್ನ ಅನುಭವಿಸಲೇಬೇಕಾಗಿದ್ದು ಅವರ ಒಂದು ಭೋಗದಾಗಿರ್ತದ. ಆ ಜನ್ಮ ತಾಳಿ
ಆ ಪಾಪ ಪುಣ್ಯಗಳನ್ನ ಕ್ಲಿಯರ್ ಮಾಡಿಕೊಂಡ ಮೇಲೆ ಅವರಿಗೆ ಈ ಜ್ಞಾನ ಆಗ್ತದೆ. ಯಾಕೆ ತಿಳಿಯಂಗಿಲ್ಲ ಅಂದ್ರೆ ಭವಿಷ್ಯತ್ತಿನಲ್ಲಿ ಪ್ರತಿಬಂಧಕ ಸಮಸ್ಯೆ ಎಲ್ಲದಂತಂದ್ರ ಅವ್ರದ್ದು ಕರ್ಮಗಳ ಭೋಗ ಇನ್ನೂ ಅನುಭವಿಸುವುದು ಅದು ಮುಗಿಲಾರ್ದಕ್ಕ ಏನಾಗತ್ತದ, ಈ ಜ್ಞಾನ ತಿಳಿತಾ ಇಲ್ಲ. ಆಗಾಮಿ ಪ್ರತಿಬಂಧಕ. ಆಗಾಮಿ ಪ್ರತಿಬಂಧಕ ತಿಳಿಯವಲ್ದು. ಯಾಕ ತಿಳಿಯವಲ್ದು ಅಂತಂದ್ರ ಅವ್ರದ್ದು ಭೋಗ ಮುಗುದಿಲ್ಲ, ಅದು ಮುಗಿದ ಮೇಲೆ ತಿಳಿತು. ಇನ್ನೊಂದೇನದ, ಮುಂದೆ ಚಲೋ ಆತದ ತಿಳಿಕೆ ಬ್ರಹ್ಮಲೋಕ ಸ್ವರ್ಗಲೋಕ ಅವೆಲ್ಲ ಬೇಕು ಬೇಕು ಅನ್ನಂಥದ್ದು, ಮುಂದೆ ಚಲೋ ಆಗ್ಬೇಕನ್ನಂತ ಅಪೇಕ್ಷೆ ಇದ್ದವರಿಗೆ ಇದು ತಿಳಿಯಂಗಿಲ್ಲ. ಈಗ ಸದ್ಯ ಚಲೋ ಆಗ್ಬೇಕು ಅನ್ನೋರಿಗೆ ಮಾತ್ರ ಈ ಜ್ಞಾನ ತಿಳಿತದ. ಮುಂದೆ ಚಲೋ ಆಗ್ಬೇಕು ಅಂತೇಳಿ ಯಾರಿಗೆ ಬರೀ ಮುಂದೆ ಚಲೋ ಆಗ್ತದ ಅಂತೇಳಿ ಇವತ್ತು ದುಡಿದು ಚಂದ ಹೊಟ್ಟಿಗೆ ತಿಲ್ಲರ್ದೆ ಜಮಾ ಇಟ್ಟು ಬ್ಯಾಂಕಿನಾಗ ಅಷ್ಟೇ ಪುಡಿ ಬಂತು ಇಷ್ಟು ಬಡ್ಡಿ ಬಂತು ಅನ್ಕೋತ ಕುಂತಿರ್ತಾನಲ್ಲ, ಗೊಟ್ಟಕ್ಕನ್ನಂತಂದ್ರೆ ಆ ಕಡೆ ಇದು ಈ ಕಡೆ. ಹಿಂಗಿದ್ದಾಗ ಇಂಥದ್ದೇನದ ಭವಿಷ್ಯದೊಳಗೆ ಏನೋ ಚಲೋ ಆಗ್ತದ ಅಂತೇಳಿಕೆ ಇವತ್ತಿನ ದಿನವನ್ನ ತಾನು ಸುಖವಾಗಿ ಕಳೆದು ಬಿಟ್ಟು ಬುದ್ಧಿಗೇಡಿ ಆಗ್ಯಾನಲ್ಲ, ಅವನಿಗೆ ಈ ಧ್ಯಾನ ಮಾಡುವ ಅವಶ್ಯಕತೆ ಆಗ. ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿದ್ದು ಏನದ, ಮಹಾವಾಕ್ಯ ವಿಚಾರ ಎಲ್ಲರಿಗೂ ಹೇಳ್ತಿರ್ತಾರ. ಎಲ್ಲರಿಗೂ ಹೇಳುವಾಗ ಮುಂದೆ ಕೂತವರಲ್ಲಿ ಕೆಲವೊಬ್ರು ಈ ಪ್ರತಿಬಂಧಕ ಉಳ್ಳ ಜೀವಿಗಳದರ, ಕೆಲವೊಬ್ಬರು ಪ್ರತಿಬಂಧಕ ಇಲ್ಲದ ಜೀವಿಗಳು. ಇಲ್ಲೇನ್ ಪಟ್ಟಿ ಹೇಳಿವಿ, ಬ್ರಹ್ಮಲೋಕದ ಆಸೆ ಇಲ್ಲ, ಮತ್ತ ಅವ್ರು ಇನ್ನೊಂದು ಜನ್ಮ ತಾಳಿಕೆ ಮತ್ತೇನೋ ಅನುಭವಿಸ್ಬೇಕು ಅನ್ನಂತ ಕರ್ಮ ಅಂತಿರ್ತೀರಿ ನೋಡು. ಅವ್ರ ಕರ್ಮ ಇದೇ ಜನ್ಮಕ್ಕೆ ಮುಗಿಯಂಗಿಲ್ಲ, ಇನ್ನ ಒಂದು 10 ಜನ್ಮ ಎತ್ತಿರ್ಬೇಕು, ಅಷ್ಟು ಕರ್ಮಗೇಡಿಗಳವರು. ಅವ್ರ್ಯಾ ಈ ಆಧ್ಯಾತ್ಮಕ್ಕೆ ಬರ್ತಾರ, ಅವ್ರು ಅನುಭವಿಸೋದು ಇನ್ನ ಬಹಳ ಹೇಳ ಅಂತಿರ್ತಾರೆ. ಸಾಮಾನ್ಯವಾಗಿ ಅಂತಿರ್ತಾರೆ ನೋಡ್ರಿ, ಪಾಪಿಷ್ಟ್ರಿಗೆ ಈಗ ಅನುಭವಿಸ್ಬೇಕು, ಅವ್ರು ಇನ್ನ ಬಹಳ ಅನುಭವಿಸೋದು ಅವ್ರಂತ. ಜನರಿಗೆ ಎಲ್ಲ ತಿಳಿತಿರ್ತದೆ, ಎಲ್ಲ ಮಾತಾಡ್ತಿರ್ತಾರೆ. ಮತ್ತೆ ಇಂಥವು ಯಾವು ಕಡು ಚಪಲತೆ ಇಲ್ಲ, ದುರಭಿಮಾನ ಇಲ್ಲ, ತರ್ಕ ಮಾಡುವ ಬುದ್ಧಿ ಇಲ್ಲ, ವಿಷಯಾಸಕ್ತಿ ಇಲ್ಲ, 4 ಜನರ ಸಂಘದ ಕೂತು ಹರಟಿ ಹೊಡಿಬೇಕು, ಮಂದ್ಯಾಗಿ ತಿರುಗಬೇಕನ್ನಂಥದ್ದು ಇಲ್ಲ. ಯಾವ ತರ್ಕ ಬುದ್ಧಿ ಇಲ್ಲ, ಜಡ ಬುದ್ಧಿ ಇಲ್ಲ, ಎಲ್ಲಾನು ಚಂದ ತಿಳ್ಕೊಂತಾನ. ಮತ್ತೇನಿಲ್ಲ, ಹಿಂದಿನ ಯಾವ ನೆನಪುಗಳನ್ನು ನಮಗ್ ಕಾಡ್ತಾ ಇಲ್ಲ. ಹಿಂಗ ಯಾವುದೂ ಪ್ರತಿಬಂಧಕ ಇಲ್ಲದಂತ ಜೀವಿಗಳೇನದರಲ್ಲ, ಅವ್ರಿಗೇನಾಗ್ತದ, ಜ್ಞಾನ ತಿಳಿತದ. ಯಾರಿಗೆ ಪ್ರತಿಬಂಧಕಗಳು ಉಂಟಾಗ್ಲಕತ್ತವ, ಜ್ಞಾನದ ವಿಷಯ ಸರಿಯಾಗಿ ತಿಳಿಲಾರ್ದಂಗೆ ಯಾರಿಗೆ ಆಗ್ಲಕತ್ತದೋ ಅವ್ರಿಗೇನಾಗ್ತದ, ಧ್ಯಾನ ಮಾಡಿಸಬೇಕು. ಧ್ಯಾನದೊಳಗ ಇವೆಲ್ಲ ಸಮಸ್ಯೆಗಳು ಬರ್ತಿರ್ತಾವ. ಈ ಸಮಸ್ಯೆಗಳಿಗೆ ನಾವು ಮನಸ್ಸಿಗೆ ತರಬೇತಿ ಕೊಡ್ತಿರ್ಬೇಕು. ದುರಭಿಮಾನ ಪಡಬೇಡ, ಕಡು ಚಪಲತೆ ಬೇಡ, ತರ್ಕ ಮಾಡ್ಲಿಕ್ಕೆ ಹೋಗ್ಬೇಡ, 4 ಮಂದಿ ಸಂಗಟ ಹೋಗ್ಬೇಕಂತೇಳಿ ಆಸೆ ಪಡಬೇಡ. ಒಂದ್ ಕಡೆ ಕುಂತು ವಿಚಾರ ಮಾಡು, ಸಾಧನೆ ಮಾಡು, ಗುರುಗಳ ಬಳಿ ಹೋಗು, ಆದರ ಗುರುಗಳ ಬಳಿ ಹೋಗು, ಸಂಘ ಮಾಡ್ಬೇಕಾದ್ರೆ ಗುರುವಿನ ಸಂಘ ಮಾಡು. ಇಲ್ಲ ಅಂತಂದ್ರೆ ಒಂದ್ ಕಡೆ ಕುಂದ್ರು, ಶಾಸ್ತ್ರ ಓದು, ಗುರುವಾಕ್ಯ ಕೇಳು, ಸ್ವಾನುಭಾವ ಚಿಂತನೆ ನಿನ್ನೊಳಗೆ ನೀ ಮಾಡ್ಕೋ. ಹಿಂಗೆಲ್ಲ ಮನಸ್ಸಿಗೆ ಹೇಳ್ಕೊತ ಹೋಗ್ಬೇಕು. ಜಡ ಬುದ್ಧಿ ಇತ್ತು ಅಂತಂದ್ರ ಪ್ರಯತ್ನ ಪಟ್ಟು ಅರ್ಥ ಮಾಡ್ಕೋ, ಏನ್ ಹೇಳ್ತಾರ ಅಂತ ಪ್ರಯತ್ನ ಪಡು, ಅರ್ಥ ಮಾಡ್ಕೋ ಅಂತ ಅದಕ್ಕೆಲ್ಲ ನೀವು ತರಬೇತಿ ಕೊಡ್ಬೇಕು. ಧ್ಯಾನ ಮಾಡೋದ್ರಾಗ ತರಬೇತಿ ಕೊಡಬೇಕು. ತರಬೇತಿ ಕೊಟ್ಟು ಅಂತಃಕರಣವನ್ನ ಹದ ಮಾಡಿ ಆ ಜ್ಞಾನವನ್ನ ಗ್ರಹಣ ಮಾಡುವುದಕ್ಕೆ ಯೋಗ್ಯ ಮಾಡ್ಬೇಕದನ್ನು. ಅಂತಃಕರಣ ಜ್ಞಾನವನ್ನ ಗ್ರಹಣ ಮಾಡುವುದಕ್ಕೆ ಯೋಗ್ಯ ಮಾಡಿದಾಗ ಅದು ಗ್ರಹಣ ಮಾಡುತ್ತದೆ. ಈಗ ಮಗ್ಗದೊಳಗಿನ ಬಟ್ಟಿ ತಗೊಂಡೋಗಿ ಸೀದಾ ನೀರಾಗ ಎದ್ದಿದ ಕೂಡಲೇ ಅದು ನೀರು ಕುಡಿಯಂಗಿಲ್ಲ. ಅದು
ಅದಕ್ಕೆಲ್ಲ ಉಪಚಾರ ಮಾಡ್ಬೇಕಾಗ್ತದೆ. ರಾಸಾಯನಿಕ ಉಪಚಾರಗಳು ಮಾಡಿದಾಗ ಅದು ಬಟ್ಟೆ ನೀರಾಗ ನೆನೀತದ. ಹಂಗ ಇಲ್ಲಿ ಹದ ಆಗ್ಬೇಕು. ಹಿಂಗಾಗಿ ಯಾರಿಗೆ ಪ್ರತಿಬಂಧಕ ಇರ್ತದ ಅವ್ರೇನ್ ಮಾಡ್ಬೇಕು? ಉಪಾಸನಾ ಸಾಧನೆ, ಧ್ಯಾನ ಸಾಧನೆ ಮಾಡಬೇಕು. ಯಾರಲ್ಲಿ ಪ್ರತಿಬಂಧಕ ಇಲ್ಲ ಅವ್ರೇನ್ ಮಾಡ್ಬೇಕು? ಪ್ರತಿಬಂಧಕ ಇಲ್ಲದವ್ರು ಏನ್ ಮಾಡ್ಬೇಕ್ರಿ? ಜ್ಞಾನ ಸಾಧನೆ ಮಾಡಬೇಕು. ಇಷ್ಟು ತಿಳ್ಕೋಬೇಕು. ಅದಕ್ಕೆ ಈ ಜ್ಞಾನ ಯಾವುದರಿಂದ ಆಗ್ತದೀಗ? ಜ್ಞಾನ ಪ್ರಮಾಣ ಪ್ರಮೇಯಗಳ ಮೂಲಕನೇ ಜ್ಞಾನ ಮಾಡ್ಕೋಬೇಕು. ಪ್ರಮಾಣ ಪ್ರಮೇಯಗಳ ಮೂಲಕ. ಈಗ ನಿಮಗೆ ಕಿವಿನೇ ನಿಮಗೆ ಪ್ರಮಾಣಗಳು, ಗುರು ಹೇಳೋ ವಿಚಾರಗಳೇ ಪ್ರಮೇಯಗಳು. ಇವುದ್ರ ಮೂಲಕನೇ ಅಲ್ಲ ಜ್ಞಾನ ಮಾಡ್ಕೊಳ್ಳೋದು. ಯಾವಾಗ ನಿಮಗೆ ಪ್ರಮಾಣ ಮತ್ತು ಪ್ರಮೇಯಗಳ ಸಂಪರ್ಕ ಆಯ್ತು ಆವಾಗ ನಾ ಜ್ಞಾನ ಮಾಡ್ಕೊಳಕ್ ವಲ್ಲೋ ಅಂತಂದ್ರೂ ಕೇಳಂಗಿಲ್ಲ. ಅದು ಕಂಪಲ್ಸರಿ ಜ್ಞಾನ ಆಗೇ ಆಗ್ತದೆ. ಆದ್ರೆ ಧ್ಯಾನ ಕುಂತೀವಿ ಅಂತಂದ್ರೆ ಧ್ಯಾನ ಆಗೇ ಆಗ್ತದತ್ ಏನಾರ ಗ್ಯಾರಂಟಿ ಅದ ಏನು? ಧ್ಯಾನ ಆಗ್ತದತ್ ಗ್ಯಾರಂಟಿ ಆದೇನ್ರಿ? ಅದಕ್ಕೆ ಏನ್ ಪ್ರಾಬ್ಲಮ್ ಆಗ್ತದೆ ಧ್ಯಾನದ? ಗುರುಗಳ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಮಗೆ ಯಾವ ಪ್ರತಿಬಂಧಕಗಳು ಇಲ್ಲ ಅಂದ್ರೆ ಜ್ಞಾನ ಮೋಕ್ಷ ಆಗದ, ಅಲ್ಲಿ ಗ್ಯಾರಂಟಿ ಅದ. ಇಲ್ಲಿ ಪ್ರತಿಬಂಧಕ ಇದ್ದವನಿಗೆ ಧ್ಯಾನ ಮಾಡ್ಲಕ್ ಕುಂದಿರ್ಸಾರ. ಈಗ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಆದ್ಮೇಲೆ ಅಲ್ಲಿ ಒಂದು ಜ್ಞಾನದ ಫಲ. ಯಾಕೆ ಹಂಗ ಕುಂತಿಗೆ ಸೂರ್ಯನ ಮಂತ್ರ ಬರ್ತಾವತ್ತೇಳಿ ಸೂರ್ಯನ ಮಂತ್ರ ಪಠಣ ಮಾಡಿಬಿಟ್ಲು, ತಪಸ್ ಮಾಡಿಬಿಟ್ಲು, ಸೂರ್ಯ ಬಂದ. ಅವ ಸುಮ್ನೆ ಕರೆದಿಯಲ್ಲ ಎದಕ್ಕಂತ ಕೇಳಿದ್ರ, ನಾ ಕರೆದಿನಿ ಮಂತ್ರಗಳು ಹೇಳಿದ್ರ ನೀ ಹಿಂಗ್ ಎದಕ್ ಬರ್ತೈತ್ ನನಗ್ ಗೊತ್ತಿದ್ದಿಲ್ಲ. ಗಾಬರಿ ಆಗ್ಬಿಡ್ತಾಳಕಿ. ಸೂರ್ಯ ಬಂದು ಏನ್ ಬೇಕು ಹೇಳತ್ ಗಂಟು ಬಿಡ್ತಾನ. ಏನ್ ಬೇಕ? ನನ್ಗೆ ಏನು ಬೇಕಾಗಿಲ್ಲ, ಒಟ್ಟು ನೀ ಹೋಗತ್ ಗಂಟು ಬಿಡ್ತಾವ ಅವನಿಗೆ. ಹೋಗಿ ನೀನು, ನಾ ಮಂತ್ರ ಇದು ಅಂದ್ರೆ ಏನಾಗ್ತದಂತ ಒಂದು ಪ್ರಯೋಗ ಮಾಡ್ಲಕ್ ಕರೆದೀನಿ, ಅಂದ್ ಮಂತ್ರ ಪಠಣ ಮಾಡೀನಿ, ಅಷ್ಟಕ್ಕೆ ನೀ ಬಂದು ಬಿಟ್ಟಿ ಅಂದ್ರೆ ಆ ಮಂತ್ರ ಎಷ್ಟು ಪವರ್ಫುಲ್ ಇರ್ಬೇಕು. ಸೂರ್ಯ ಬಂದ್ಬಿಟ್ಟ. ಅವನೇನಂತಾನ, ನೀ ಬೇಕಂತ ಕರೆದಿದೋ ಬ್ಯಾಡ ಅಂತ ಕರೆದಿದೋ, ತಿಳಿದ ಕರೆದಿದೋ ತಿಳಿಲಾರ್ದ ಕರೆದಿದೋ, ನಾನು ಮಾತ್ರ ಬಂದು ಬಿಟ್ಟಿನೀಗ. ಹೆಂಗ್ ಬಂದೀನಿ ಹಂಗೆ ಕಾಲೇ ಗೈಲೆ ಹೋಗಂದ್ರೆ ನಾವು ಹೋಗಂಗಿಲ್ಲ, ನಿನಗೊಂದು ಕೊಟ್ಟೆ ಹೋಗ್ತೀನಿ ಅಂತ ನಾವು. ಏನ್ ಕೊಟ್ಟು ಹೋದವ? ಕುಂತಿಗೆ ಸೂರ್ಯ ಕುಂತಿಗೆ ಏನ್ ಕೊಟ್ಟದ? ಮಗನ್ ಕೊಟ್ಟದ. ನೀನು ಕೊಟ್ಟೆ ಹೋಗ್ತೀನಿ ಅಂತ ನಾವು ಕೊಟ್ಟದ. ಹಂಗ ಇಲ್ಲಿ ಪ್ರಮೇಯ ಮತ್ತು ಪ್ರಮಾಣಗಳ ಸಂಪರ್ಕ ಆಯ್ತಂದ್ರ ಜ್ಞಾನ ಗ್ಯಾರಂಟಿ. ಎಂತದ್ದು ಅವ್ರು ಎಂತವ್ರು ಕೂತಾರ ಅಲ್ಲಿ ಮುಂದೆ ಪಾಠ ಕೇಳೋದಕ್ಕ? ಈ ಪ್ರತಿಬಂಧಕ ಇಲ್ಲದವ್ರು ಕುಂತಾರ, ಅವರಿಗೆ ಜ್ಞಾನ ಗ್ಯಾರಂಟಿ. ಅದ್ರಾಗೇನ್ ಪ್ರಾಬ್ಲಮೇ ಇಲ್ಲ. ಆದ್ರ ಇಲ್ಲಿ ಧ್ಯಾನ ಮಾಡೋರು, ಪ್ರತಿಬಂಧಕ ಇದ್ದವರು ಧ್ಯಾನ ಮಾಡ್ಲಕ್ ಕುಂತಾರಲ್ಲ, ಇವ್ರದ್ದು ಧ್ಯಾನ ಎದ್ರ ಮೇಲೆ ಡಿಪೆಂಡ್ ಅದ ಅಂತಂದ್ರೆ, ಧ್ಯಾನ ಎದ್ರ ಮೇಲೆ ಡಿಪೆಂಡ್ ಅದ ರೀ? ಎಲ್ಲ ವಿಷಯಗಳು ಚೇಂಜ್ ಅವಲ್ಲ ಇವತ್ತು ಹೇಳೋ. ಈಗ
ಧ್ಯಾನ ಎದರ ಅಧೀನ ಅದ? ಧ್ಯಾನ ಮಾಡ್ಬೇಕಂದ್ರೆ ಒಂದು ಪದ್ಧತಿ ಹೇಳ್ತಾರೆ ಮಾಂತೇಶ್ ಗುರುಗಳು. ಯೋಗ ಪದ್ಧತಿ ಪ್ರಕಾರ ಹೇಳ್ತಾರೆ. ನಮ್ಮ ಪ್ರಕಾಶ್ ಕಂಬಿ ಅವರು ಹೇಳ್ತಾರೆ, ಲಿಂಗ ಪೂಜೆ ಮಾಡ್ಬೇಕಾದ್ರ, ತ್ರಾಟಕ ಯೋಗ ಮಾಡ್ಬೇಕಾದ್ರ, ಧ್ಯಾನ ಮಾಡ್ಬೇಕಾದ್ರ, ಪ್ರಾಣಾಯಾಮ ಮಾಡ್ಬೇಕಾದ್ರ, ಸಿದ್ಧಾಸನ, ಸ್ವಸ್ತಿಕಾಸನ, ಮತ್ಯಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ಇನ್ನೊಂದು ಪದ್ಮಾಸನ, ಇವು ಹಾಕೋಬೇಕು. ನೆಟ್ಟಿಗೆ ಕೂಡಬೇಕು, ಬೆನ್ನು ಉರಿ ಬಗ್ಗಬಾರ್ದು, ಕಣ್ಣು ಹೆಂಗಿರ್ಬೇಕು, ಉಸಿರಾಟ ಕಡೆ ಧ್ಯಾನ ಇರಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೇಳಿ ಧ್ಯಾನ ವಿಧಿಯ ಅಧೀನ ಆದ. ಅವರು ಗುರುಗಳು ಹೇಳುವ ವಿಧಾನದಂತೆ ನೀವು, ವಿಧಿ ಅಂದ್ರೆ ಗುರು ಹೇಳೋ ವಿಧಾನ, ವೇದಗಳು ಶಾಸ್ತ್ರಗಳು ಗುರುಗಳು ಹೇಳುವ ವಿಧಾನಕ್ಕೆ ವಿಧಿ ಅಂತಾರೆ. ಈ ವಿಧಿಯ ಅಧೀನದ ಧ್ಯಾನ ನೀವು ಪದ್ಧತಿ ಪ್ರಕಾರ ಗುರುಗಳು ಹೆಂಗೆ ಹೇಳ್ತಾರ ಹಾಂಗ ನೀವು ಫಾಲೋ ಮಾಡಿದರೆ, ಮೆಥಡ್ ಫಾಲೋ ಮಾಡಿದರೆ ನಿಮಗೆ ಧ್ಯಾನ ಹತ್ತುತ್ತವ. ಒಂದನೇದು ಧ್ಯಾನ ಎದರ ಮೇಲೆ ಅವಲಂಬನ ಅದ? ಪಾಯಿಂಟ್ ನಂಬರ್ 1 ವಿಧಿ. ಹೆಂಗ್ ಬೇಕಂಗ್ ಕೂತು ಧ್ಯಾನ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಏಕಾಂತದಲ್ಲಿ ಕೂಡಬೇಕು, ಸ್ವಚ್ಛ ಪ್ರದೇಶದಾಗ ಕುಂದಿರ್ಬೇಕು, ವಾತಾವರಣದೊಳಗ ನೆಲದ ಮೇಲೆ ಕುಂದಿರಬಾರ್ದು, ಕೆಳಗೊಂದು ಇಂಥದೇ ಹಾಸ್ಕೋಬೇಕು. ಎಲ್ಲ ಧ್ಯಾನಕ್ಕೆ ಕುಂದಿರ್ಬೇಕಾದ್ರೆ ವಿಧಾನ ಅದ. ಜ್ಞಾನಕ್ಕೆ ಏನಾರ ವಿಧಾನ ಅದ ಏನಿಲ್ಲಿ? ಹಾಸಿಗೆಗೆ ಕೂತು ಕೇಳ್ರಿ ಅಂತ ಹೇಳ್ತೀವಿ ನಾವು. ಎದ್ದು ಹಾಸಿಗೆ ಅಂದ್ಬಿಟ್ಟು ಎದ್ದು ಸಹಿತ ಹೋಗ್ಬೇಡ್ರಿ, ಸುಮ್ಮ ಕೂತ್ ಕೇಳ್ರಿ, ಅಲ್ಲೇ ಹಾಸಿಗೆ ಕೂತ್ ಕೇಳ್ರಿ. ಜ್ಞಾನದಾಗ ಯಾವ ವಿಧಾನ ಇಲ್ಲ, ಧ್ಯಾನದಾಗ ವಿಧಾನ ಅದ, ಪದ್ಧತಿ ಅದ. ಮೊಳಕಾಲ್ ಬ್ಯಾನಿ ಇದ್ದವರು ಕಾಲ್ ಚಾಚ್ಕೊಂಡು ಕುಂದಿರ್ಗಿ, ಏನ್ ತೊಂದರೆ ಇಲ್ಲ. ಜ್ಞಾನ ಕೇಳೋ ಟೈಮ್ನೊಳಗೆ ಹೇಳ್ತೀವಿಲ್ಲ ನಾವು, ಮೊಳಕಾಲ್ ನೋವು ಇದ್ದವರು ಮಡ್ಚ್ಕೊಂಡು ಕೂತಿಕೆ ಮತ್ತೆ ಟೈಟ್ ಆಯ್ತು ಅಂತಂದ್ರೆ ನಾಳೆಗೆ ಬರ್ಲಾರ್ದಂಗ ಆದ್ರೆ ನಾವೇನ್ ಮಾಡಮು? ಕಾಲ್ ಚಾಚ್ಕೊಂಡು ಕುಂದಿರ್ರಿ. ಅವ್ರು ಏನ್ ಮಾಡ್ತಾರ? ಚಂದ ಗುರುಗಳ ಕಡೆನೆ ಕಾಲ್ ಚಾಚ್ಕೊಂಡು ಕುಂದಿರ್ತಾರ. ಅವ್ರು ಮುಂದೆ ಕಾಲ್ ಚಾಚ್ಕೊಂಡು ಕೂತ್ ಜ್ಞಾನ ಕೇಳ್ತಿರ್ತಾರ. ಅಲ್ಲಿ ಯಾರು ತಪ್ಪು ತಿಳ್ಕೊತಾರೆ, ನಮ್ ಕಡೆ ಕಾಲ್ ಮಾಡ್ಯಾರ ನೋಡಂತೇಳಿ. ಜ್ಞಾನದಾಗ ಅವು ಏನ್ ಪದ್ಧತಿ ಇಲ್ಲ. ಕುರ್ಚಿ ಮ್ಯಾಲರೆ ಕುಂದಿರ್ರಿ, ಕುರ್ಚಿ ಕೆಳಗರೆ ಕುಂದಿರ್ರಿ, ಯಾರೇ ಎಲ್ಲರೇ ಕುಂದಿರ್ರಿ, ಒಟ್ಟು ಜ್ಞಾನಕ್ಕೆ ಬರ್ರಪ್ಪ ಅಂತೇಳಿ ಜ್ಞಾನದಾಗ ವಿಧಿ ವಿಧಾನಗಳು ಏನಿಲ್ಲ. ಆದ್ರೆ ಧ್ಯಾನದಾಗ ಒಂದು ವಿಧಿ ಅಂತದ. ಆ ಧ್ಯಾನ ವಿಧಿಯ ಅಧೀನವಾದ. ಮತ್ತಿನ್ನೇನದ? ವಿಧಿ ವಿಧಾನದ ಪ್ರಕಾರ ಕುಂತರೂ ಸಹಿತ ಧ್ಯಾನ ಮಾಡ್ಬೇಕಂತೇಳಿ ಇಚ್ಛೆ ಆಸಕ್ತಿ ಇರ್ಬೇಕ ಬೇಡ? ನಿಮಗೆ ಧ್ಯಾನ ಮಾಡ್ಬೇಕನ್ನ ಇಚ್ಛೆನೇ ಇಲ್ಲ ಅಂತಂದ್ರೆ ಯಾ ಆಸನ ಹಾಕೊಂಡು ಕೂತೇನ್ ಬೆಂಕಿ ಹಚ್ಬೇಕಾದ? ಇಚ್ಛಾಪೂರ್ವಕವಾಗಿ ಕುಂದಿರ್ಬೇಕಾ? ಇಲ್ಲ. ಸಾಧಕನ ಇಚ್ಛೆಯ ಅಧೀನವಾಗಿರ್ತದ ಧ್ಯಾನ. ಮತ್ತೇನಿರ್ತದ? ಆ ಧ್ಯಾನದೊಳಗ ಏನಾಯ್ತು? ಪುರುಷನ ವಿಶ್ವಾಸ. ಇದೇ ಜನ್ಮದಾಗ ನನಗೆ ಮೋಕ್ಷ ಆಗ್ತದ, ನನ್ನ ಅಂತಃಕರಣ ಹದ ಆಗ್ತದ, ಮತ್ತೆ ನನಗೆ ಜ್ಞಾನ ಗ್ರಹಣ ಮಾಡುವಂತ ಶಕ್ತಿ ಬರ್ತದ, ನನ್ನ ಜಡಮತಿ ಹೋಗಿ ಸೂಕ್ಷ್ಮಮತಿಯಾಗಿ ಜ್ಞಾನವನ್ನು ಗ್ರಹಣ ಮಾಡುವಂತ ಶಕ್ತಿ ಬರ್ತದ. ಅದರಿಂದ ಜ್ಞಾನ ಪಡ್ಕೊಂಡು ನಾನೇನ್ ಮಾಡ್ತೀನಿ? ಮೋಕ್ಷ ಹೊಂದುತ್ತೀನಿ ಇದೇ ಜನ್ಮದಾಗ ಅಂತೇಳಿ ತನ್ನ ಗುರಿಯ ಬಗ್ಗೆ ಸ್ಪಷ್ಟವಾದ ಮಾಹಿತಿ, ಗುರಿ ತಲುಪ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿ, ಮತ್ತೆ ಎದೆದ್ರ ಮೇಲೆ ವಿಶ್ವಾಸ ಇರಬೇಕು. ನೀವು ಅಧ್ಯಯನ ಮಾಡುತ್ತಿರುವ ಸಾಹಿತ್ಯದ ಮೇಲೆ ಮತ್ತು ಆ ಸಾಹಿತ್ಯ ರಚನಾಕಾರ ಕರ್ತೃವಿನ ಮೇಲೆ, ಮತ್ತೆ ಆ ಸಾಹಿತ್ಯವನ್ನು ಓದಿ ತಿಳಿಸಿ ಹೇಳುವಂತ ಶಿಕ್ಷಕನ ಮೇಲೆ, ಎಲ್ಲರ ಮೇಲೆ ವಿಶ್ವಾಸ ಇರಬೇಕು.
ಎಲ್ಲರ ಒಂದು ವಿಶ್ವಾಸ ಇರಲಿಲ್ಲ ಅಂತಂದ್ರೆ ಧ್ಯಾನ ಆಗಲ್ಲ. ಧ್ಯಾನ ಆಗಲ್ಲ ಅಂದ್ರೆ ಅಂತಃಕರಣ ಹದ ಆಗಲ್ಲ. ಆಯ್ತಾ? ಮುಂದೆ ಎಲ್ಲ ಆಸನ ಹಾಕೊಂಡು ಕೂತೀರಿ, ಇಚ್ಛಾಪೂರ್ವಕವಾಗಿ ಕುಂತೀರಿ, ವಿಶ್ವಾಸದಿಂದ ಕುಂತೀರಿ. ಕುಂತದ್ನ ಯಾವನೋ ಒಬ್ಬ ಮಿತ್ರ ಬಂದ, ಮಾತಾಡಿಸದ, ಇದ್ದಲ್ಲಿ ಹೋಗಮ್ ನಡಿ ಅಂದ. ಇವ ಏನ್ ಮಾಡ್ದ? ಎಲ್ಲ ಚಂದ ಮಾಡ್ಕೊಂಡು ಕುಂತೊಂದು 5 ನಿಮಿಷ ಆಗಿಲ್ಲ, ಮಿತ್ರ ಬಂದು ಕರೆದ ಮೇಲೆ ಇವ ಎದ್ದು ಹೋದ. ಛಲ ಹಠ ಅಂತ ಬೇಕಾ ಬೇಡ? 1 ತಾಸು ಧ್ಯಾನ ಮಾಡ್ತೀನಿ, 2 ತಾಸು ಧ್ಯಾನ ಮಾಡ್ತೀನಿ, 3 ತಾಸು ಧ್ಯಾನ ಮಾಡ್ತೀನಿ ಅಂತೇಳಿ ಛಲದಿಂದ ಕುಂದಿರಬೇಕು. ನೀವೇನ್ ಸಂಕಲ್ಪ ಮಾಡಿ ಕೂಡ್ತೀರಿ, ಆ ಸಂಕಲ್ಪ ಮುಗಿಯುವ ತನಕ ಅದು ಬೆಕ್ಕದ್ದಾಗ್ಲಿ ಆ ಜಾಗ ಬಿಟ್ಟು ಅಳ್ಳಾಡಬಾರ್ದು. ಅಂತ ಛಲ, ಅಂತ ಹಠ ಇದ್ರೆ ಧ್ಯಾನ ಆಗ್ತದ. ಛಲ ಇರಲಿಲ್ಲ ಅಂದ್ರೆ ಧ್ಯಾನ ಆಗಲ್ಲ, ವಿಶ್ವಾಸ ಇರಲಿಲ್ಲ ಅಂದ್ರೆ ಧ್ಯಾನ ಆಗಲ್ಲ, ಇಚ್ಛೆ ಇರಲಿಲ್ಲ ಅಂದ್ರೆ ಧ್ಯಾನ ಆಗಲ್ಲ. ಮತ್ತೆ ಅವರು ವಿಧಿ ಅಂತಂದ್ರೆ ಒಂದು ಪದ್ಧತಿ ಪ್ರಕಾರ ಮಾಡಲಿಲ್ಲ ಅಂದ್ರೆ ಅದು ಧ್ಯಾನ ಆಗಂಗಿಲ್ಲ. ಜಪಮಾಣಿ ತಗೊಂಡು ಅದು ಉಲ್ಟಾ ಹೆಂಗ್ ತಿರುಗಿಸ್ಬೇಕು, ಸೀದಾ ಹೆಂಗ್ ತಿರುಗಿಸ್ಬೇಕು, ಮತ್ತೇನೇನ್ ಮಾಡಬೇಕು, ಬೆರಳು ಯಾವ ಬೆರಳಿಗೆ ಹಾಕಬೇಕು, ಯಾವ ಬೆರಳಲ್ಲಿ ಅದು ಮಣಿ ತಿರುಗಿಸ್ಬೇಕು, ಎಲ್ಲ ಪದ್ಧತಿಗಳು. ಪದ್ಧತಿನೇ ಪದ್ಧತಿಗಳು. ಈ ರೀತಿಯಾಗಿ ಧ್ಯಾನಕ್ಕ ಮತ್ತು ಜ್ಞಾನಕ್ಕ ಒಂದು ಸ್ವಲ್ಪ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತ ವಿಚಾರ ಹೇಳ್ಬೇಕನ್ನಿಸ್ತು. ಉಪಯೋಗ ಅದ ಇಲ್ಲ ಹೇಳಿದ್ದು? ಅದಕ್ಕೆ ಜ್ಞಾನ ಯಾರ ತಲೆಗೆ ಹತ್ತಲ್ಲ ಅವರು ಧ್ಯಾನಕ್ಕೆ ಬರಬೇಕು ಅಂತ. ಇಲ್ಲಿ ಧ್ಯಾನಕ್ಕೆ ಬಂದು ಮಾಡಬೇಕಾದವ್ರು ಯಾರು ಇಲ್ಲ, ಎಲ್ಲ ಜ್ಞಾನ ಪಡ್ಕೊಂಡವ್ರೆ ಅದಿರಿ. ಅಂತ ಜೀವಿಗಳಿದ್ರಂದ್ರೆ ಅವರೊಳಗೆ ಏನೇನು ಪ್ರತಿಬಂಧಕಗಳಿರ್ತಾವ, ಏನೇನು ಸಮಸ್ಯೆಗಳಿರ್ತಾವ ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೋರಿ ಅನ್ನೋದಕ್ಕೆ ಈ ಒಂದು ವಿಚಾರ ಸಾಗಲ್ಲೊಳಗೆ ಇಂಥ ಒಂದು ವಿಚಾರ ಮುಂದೆ ಇನ್ನ ಡೀಟೇಲ್ ಆಗಿ ಬರೋಂಥದ್ದು. ಮಹೇಶ್ ಅಣ್ಣವ್ರೆ ವಿಡಿಯೋ ಆಫ್ ಮಾಡ್ರಿ, ಏನ್ ಚಾಲು ಇಟ್ಕೊಂಡು ಕೂತಿರೋದು? ಮಹೇಶ್ ಅವರು ವಿಡಿಯೋ ಚಾಲು ಇಟ್ಟಿರಿ, ಏನ್ ತೋರ್ಸಕತ್ತೀರಿ? ಮನೆಯೊಳಗೆಲ್ಲ ದೃಶ್ಯಗಳು. ಇಲ್ಲಿ ಮುಂದೆ ಕೂತವ್ರಿಗೆ ಕಾಣಿಸ್ತದ ಇಲ್ಲ? ವಿಡಿಯೋ ಯಾರ ಚಾಲು ಮಾಡಿದ್ರೆ ಹೇಳ್ಬೇಕಂತ ಬೇಕಾ ಬೇಡ? ನಾನೇ ಹೇಳ್ಬೇಕಾ? ಪಾಠ ಹೇಳೋದ್ ಬಿಟ್ಟು ಇಲ್ಲ. ನೀವು ಕ್ಲೋಸ್ ಮಾಡಿದ್ರೆ ಆಗಲ್ಲ, ಅವ್ರು ಕ್ಲೋಸ್ ಮಾಡಿದ್ರೆ ಮತ್ತೆ ಕ್ಲೋಸ್ ಆಗ್ತದೆ. ನೀವು ಮಾಡಿದ್ರೆ ಟೆಂಪ್ರರಿ, ಅವ್ರು ತಾವೇ ಮಾಡ್ಕೊಂಡ್ರೆ ಅದು ಪರ್ಮನೆಂಟ್. ನೀವು ಮಾಡಿದ್ರ ಮೀನ ತಿಲ್ಲಕ್ ಕೊಟ್ಟಂಗ, ಅವರೇ ಮಾಡಿದ್ರ ಮೀನ ಹಿಡಿಯೋದು ಕಲಸ್ದಂಗ. ಶಾಶ್ವತವಾಗಿ ತಿಳ್ಕೊತಾರೆ ಇದು ನಡೆದಾಗ ಬಂದ್ ಮಾಡ್ಬೇಕಂತ. ಓಕೆ, ಆತಿರ್ತಾವ ಹಿಂಗೆ, ಆತಿರ್ತಾವ ಹಂಗೆ ಅಂತ ಹೋಗದಂಗೆ. ಈಗ ಮಾಯೆಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿಗೆ ಉಪದೇಶ, ಅದೃಷ್ಟಿ ಮಹಾರಾಜರಿಗೆ 247ನೇ ವಿಷಯಾಂಕದ ಪೈಕಿ ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣ, 154ನೇ ಕವಿತ್ತ. ಈ ಮಾಯೆ ಎಲ್ಲಿ ಆಶ್ರಯ ತಗೊಂಡದ ಅಂತಂದ್ರೆ ಮಾಯೆ ಚೇತನದಲ್ಲಿ ಆಶ್ರಯ ತಗೊಂಡದ. ಮಾಯೆ ಏನ್ ಮಾಡ್ತದಂದ್ರ ಚೇತನವನ್ನೇ ನಮಗ ಅರಿವಿಗೆ ಬರ್ಲಾರ್ದಂಗ ಮಾಡ್ತದ ಅಂತ ಹಿಂಗೆಲ್ಲ ತಿಳ್ಕೊಂಡು
ಮತ್ತು ಚೇತನದಾಗ ಆಶ್ರಯ ತಗೊಂಡದ ಅಂತಂದ್ರೆ ಎಲ್ಲಿ ತಗೊಂಡದ ಅಂದ್ರೆ ಚೇತನದೊಳಗ 5 ವಿಶೇಷಣಗಳದವ: ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಅಂದ್ರ 5 ವಿಶೇಷಣಗಳಂದ್ರ 5 ಬ್ರಹ್ಮಗಳು ಏನ್ರಿ ಅಂತಂದ್ರ ಒಂದೇ ಬ್ರಹ್ಮನ 5 ವಿಶೇಷಣಗಳು. ಈಗ ಹಾಲು ಅಂತದ, ಹಾಲು ಒಂದೇ ಇರ್ತದ, ಒಂದೇ ಹಾಲಿಗೆ ದ್ರವತ್ವ ಅಂತೀವಿ ನಾವು, ದ್ರವ ಎನ್ನಂಗತ್ತದು. ಮತ್ತೆ ಮಧುರತ್ವ ಸಿಹಿ ಅದ, ಶುಭ್ರತ್ವ ಬೆಳ್ಳಗದ, ಹಿಂಗೆಲ್ಲ ಅಂತೀವಿಲ್ಲ. ಒಂದೇ ಹಾಲಿನ ಗುಣಧರ್ಮಗಳು ಹೆಂಗೆ ಹೇಳ್ತೀವಿ ಹಂಗ ಅಮೃತತ್ವ, ಅದು ಕುಡಿದ್ರೆ ನಮ್ದು ಆಯುಷ್ಯ ವೃದ್ಧಿ ಆಗ್ತದ, ಆರೋಗ್ಯ ಚೆನ್ನಾಗಿರ್ತದ, ಅಮೃತತ್ವ. ಹಾಗಿಲ್ಲಿ ಬ್ರಹ್ಮ ಅನ್ನೋದು ಒಂದೇ ಬ್ರಹ್ಮ, ಆ ಒಂದೇ ಬ್ರಹ್ಮನ 5 ಲಕ್ಷಣಗಳು: ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಆ 5 ವಿಶೇಷಣಗಳೊಳಗ ಆ ಮಾಯ ಏನೇನ್ ಮಾಡ್ಯದ, ಸದ್ರೂಪದೊಳಗ ಅದು ಏನ್ ತಗೊಂಡದ, ಆಶ್ರಯ ತಗೊಂಡದ. ಹೀಗಾಗಿ ಆ ಬ್ರಹ್ಮನ ಸದ್ರೂಪ ವಿಶೇಷಣ ಏನದಲ್ಲ ಅದು ಅಜ್ಞಾನಕ್ಕೆ ವಿರೋಧಿ ಇಲ್ಲ. ಸದ್ರೂಪ ವಿಶೇಷಣ ಆ ಅಜ್ಞಾನಕ್ಕೆ ಅದು ವಿರೋಧಿ ಅಲ್ಲ. ಆದ್ರ ಮುಂದೆ ಚಿದ್ರೂಪ ಅಂತ ಏನದಲ್ಲ, ಆ ಚಿದ್ರೂಪ ಅನ್ನೋ ವಿಶೇಷಣ ಏನದಲ್ಲ ಅದು ಅಲುಪ್ತ ಪ್ರಕಾಶ, ಸ್ವಯಂ ಪ್ರಕಾಶ. ಅದು ತಾನು ಏನು ಅಂತನೂ ಅದಕ್ಕೆ ಗೊತ್ತದ ಬ್ರಹ್ಮನಿಗೆ, ಮತ್ತ ಇಡೀ ವಿಶ್ವ ಏನಂತನೂ ಅವನಿಗೆಲ್ಲ ಗೊತ್ತಂತ ಸರ್ವಜ್ಞತ್ವ ಆ ಚಿದ್ರೂಪದೊಳಗಾದ. ಆ ಚಿದ್ರೂಪ ಅನ್ನೋದು ಏನದಪ್ಪ ಅಂತಂದ್ರೆ ಅಜ್ಞಾನದ ವಿರೋಧಿಯಾದ. ಆ ಸದ್ರೂಪ ಇರ್ಬೋದು, ಚಿದ್ರೂಪ ಇರ್ಬೋದು, ಎರಡೂದ್ರದ್ದು ಉದ್ದೇಶ ಆನಂದ ಪಡ್ಕೊಳ್ಳೋದು. ಆನಂದದೊಳಗೆ ಏನು ಕಡಿಮೆ ಆಗಂಗಿಲ್ಲ. ಸದ್ರೂಪದಾಗ ಇದ್ರೂ ಆನಂದ, ಚಿದ್ರೂಪದಾಗ ಇದ್ರೂ ಆನಂದನೇ ಇರಬೇಕು. ಪ್ಲಸ್ ಎಂಥ ಆನಂದ, ಶಾಶ್ವತವಾದ ಆನಂದ. ಎಂಥ ಶಾಶ್ವತ, ಪರಿಪೂರ್ಣವಾದಂಥ ಶಾಶ್ವತ. ಒಮ್ಮ ಆನಂದಿದ್ದು ಇನ್ನೊಂದ್ಸಾರಿ ದುಃಖ ಇರೋದಲ್ಲ. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ ಆನಂದನೇ ಕಾಣುವಂತ, ಎಲ್ಲ ಪ್ರಸಂಗಗಳಲ್ಲಿ ಆನಂದವನ್ನೇ ಹೊಂದುವಂತ ಆನಂದ. ಇಲ್ಲಿ ಏನಾಗ್ಲಕತ್ತದ, ಸದ್ರೂಪ ಅಜ್ಞಾನದ ವಿರೋಧಿ ಅಲ್ಲ. ಅದು ಅಜ್ಞಾನಕ್ಕೆ ಆಶ್ರಯ ಕೊಡ್ತದ. ಅದು ಒಳ್ಳೇದೋ ಕೆಟ್ಟದೋ? ನಮಗ ಕಾಜ್ಗಾರ ಬೇಕಾಗಿಲ್ಲ ಪಾಠಕ್ಕೆ ಬರೋದು ಅಂತ ನಾವು ಜಿದ್ದು ಮಾಡ್ತಿರ್ತೀವಿ. ಕಲ್ಯಾಣಪ್ಪವರು ಇರ್ಲಿ ಅಂತಾರ, ನಾಗರತ್ನಮ್ಮವ್ರು ಇರ್ಲಿ ಅಂತಾರ. ಈಗ ಅವರು ಸದ್ರೂಪ ಆಶ್ರಯ ಕೊಡ್ತಾರ. ಅವ್ರು ಒಳ್ಳೆಯವರ ಕೆಟ್ಟವರ? ನಾನು ಬ್ಯಾಡ್ ಅಂತೀನಿ, ನಾನು ಒಳ್ಳೆಯವನ ಕೆಟ್ಟವನ ವ್ಯಾಲ್ಯೂಯೇಷನ್ ಮಾಡ್ಬೇಕಲ್ಲ. ಇವ ದೊಡ್ಡ ಮನುಷ್ಯ ಪ್ರವಚನ ಹೇಳಕ್ ಕೂತಾನ, ಒಬ್ಬನು ಇರ್ಲಿ ಅಂತಾನ, ಒಬ್ಬ ಬ್ಯಾಡ್ ಅಂತಾನ, ತಾನೇ ಭೇದ ಭಾವ ಮಾಡ್ತಾನ ಅಂತ ಒಂದು ಕಡೆ. ಅವನೇನ್ ಬಂದು ಉಪಯೋಗ ಇಲ್ಲ ಅಂದ್ರೂ ಅವನಿಗೆ ಒಳಗೆ ಕರ್ಕೊಂಡು ಕುಂದಿರ್ಬೇಕಂತ ಇವ್ರದ್ದು ಯಾಜಿದ್ದಪ್ಪ ಅಂತ ಇವ್ರ ಏನಿದು? ಈ ವಿಶೇಷಣಗಳು ಏನದವಂತಂದ್ರ ಇವುಗಳನ್ನ ನಾವು ತಿಳ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ ಬರುವ ಪ್ರಸಂಗಗಳು ಎಲ್ಲ ಸುಖಗಳೇ ಇಲ್ಲ, ಎಲ್ಲ ಲಾಭಗಳೇ ಇಲ್ಲ, ಎಲ್ಲ ಸನ್ಮಾನಗಳೇ ಇಲ್ಲ. ಅಪಮಾನಗಳು ಬರ್ತವ, ದುಃಖನೂ ಬರ್ತವ, ನಷ್ಟನೂ ಬರ್ತವ, ಏನೇನೋ ಆತಿರ್ತಾವ. ಬರೇ ಜನನ ಅಷ್ಟೇ ಆಗ್ತದ, ಮರಣ ಆಗಂಗಿಲ್ಲೇನು? ಮರಣಗಳು ಆಗ್ತಾವ, ಜನನಗಳು ಆಗ್ತಿರ್ತಾವ. ಹಗಲು ಆಗ್ತದ, ರಾತ್ರಿನೂ ಆಗ್ತದ. ಈ ಸದ್ರೂಪ ಬ್ರಹ್ಮತ್ವದೊಳಗ ನಮಗ ಅನಾನುಕೂಲಕರವಾದಂಥ, ಬೇಡವಾದಂಥ, ಕಷ್ಟ ನಷ್ಟ ಅಪಮಾನ ಹಿಂಸೆ ಕೊಡುವಂಥ ವ್ಯಕ್ತಿಗಳಿರ್ಬೋದು, ಜೀವಿಗಳಿರ್ಬೋದು, ಪ್ರಸಂಗಗಳಿರ್ಬೋದು, ಅವುಗಳನ್ನು
ಜೊತೆಗೆ ನಾವು ಬದುಕಬೇಕಾದಾಗ ಈ ಸದ್ರೂಪ ಬ್ರಹ್ಮ ನಮಗೆ ಶಾಂತಿ ನೆಮ್ಮದಿ ಕೊಡ್ತು. ಕಾಜಿಗಾರ ನಮ್ಮ ಪ್ರವಚನದಾಗ ಬೇಡ ಅಂತನ್ನ ಪಾಪ ಬರ್ಬೋದು ಬಿಡ್ಬೋದು ಏನಾರೇ ಆಗ್ಬೋದು. ಮನೆಯಾಗ ಹೆಂಡ್ರ ಮಕ್ಕಳೇ ಕಾಜಿಗಾರನಂತವ್ರು ಇದ್ರಂದ್ರೆ ಏನ್ ಮಾಡ್ತೀರ ಅವಾಗ? ಅವಾಗ ಏನ್ ಮಾಡ್ತೀರಿ? ಬಿಡಕ್ ಬರಂಗಿಲ್ಲ. ಯಾವ ಪ್ರಸಂಗಗಳು ಬಿಡಕ್ ಬರಂಗಿಲ್ಲ ಅನ್ನೋವನ್ನ ಹಿಡ್ಕೊಂಡು ಹೋಗ್ಬೇಕಾಗ್ಯದಲ್ಲ, ಹೊಂದ್ಕೊಂಡು. ಆ ಹೊಂದ್ಕೊಂಡು ಹೋಗಂತ ಬುದ್ಧಿ ಬರ್ಬೇಕಾದ್ರೆ ಈ ಸದ್ರೂಪ ವಿಶೇಷಣ ಬೇಕು. ಸದ್ರೂಪ ವಿಶೇಷಣ ಬೇಕು. ಸದ್ರೂಪ ವಿಶೇಷಣ ಇರಲಿಲ್ಲ ಅಂತಂದ್ರೆ ಬೆಳವಣಿಗೆ ಆಗಂಗಿಲ್ಲ. ತ್ಯಾಗ ಮಾಡೋ ತನಕ ವಿಷಯ ಭೋಗ, ತ್ಯಾಗ ಮಾಡೋ ತನಕ ಮೋಕ್ಷ ಆಗಂಗಿಲ್ಲ. ಅದು ಎಲ್ಲರಿಗೂ ಗೊತ್ತದ. ಈಗ ಗೃಹಸ್ಥರಿಗೆ ಎಲ್ಲರಿಗೂ ತ್ಯಾಗ ಮಾಡಿ ಬರ್ರಿ ಅಂದ್ರೆ ಯಾರು ತ್ಯಾಗ ಮಾಡಿ ಬರ್ತಾರ? ಅದಕ್ಕೆ ಅಲ್ಲಿ ಏನ್ ಹೇಳ್ತಾರ? ಗೃಹಸ್ಥರಿರ್ಬೋದು, ಸನ್ಯಾಸಿ ಇರ್ಬೋದು, ಆಧ್ಯಾತ್ಮ ಸಾಧನೆ ಮಾಡ್ಲಿಕ್ಕೆ ಎಲ್ಲರೂ ಒಂದೇ, ಎಲ್ಲರೂ ಒಂದೇ ಅಂತ ಹೇಳಿಕೆ ಆ ಗೃಹಸ್ಥರಿಗೆ ಏನ್ ಹೆಂಡ್ರು ಬಿಡ್ಬೇಡ್ರಿ, ಮಕ್ಕಳು ಬಿಡ್ಬೇಡ್ರಿ, ಎಲ್ಲ ಹಂಗೆ ನಿಮ್ ಸಂಸಾರ ಹೊಡ್ಕೊಂಡೇ ಬರ್ರಿ ಸತ್ಸಂಗಕ್ಕೆ ಅಂತೇಳಿ ಕರ್ಕೊಂಡ್ಬರ್ತಾರ. ಕರ್ಕೊಂಡ್ ಬಂದು ಸತ್ಸಂಗದೊಳಗೆ ಕುಂದಿರಿಸಿ ಹೇಳ್ಕೋತ 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 ಆ ವಿಷಯ ಭೋಗಗಳೆಲ್ಲ ಏನದವ ಆಯುಷ್ಯ ನಷ್ಟ ಮಾಡ್ತಾವ. ಅವೆಲ್ಲ ಶರೀರ ಶಕ್ತ ಮಾಡ್ತಾವ. ಮತ್ತಿನ್ನೇನು ಎಲ್ಲ ನಮ್ಮ ಸಾಧನೆಗೆ ಪ್ರತಿಬಂಧಕ ಇರ್ತಾವ ಅಂತ ಹೇಳಿ ಹೇಳ್ಕೋತ ಆದಂಗ ಆಟೋಮೆಟಿಕ್ ಅವ ತಾನೇ ಬಿಡ್ತಾನ. ವಿಷಯ ಭೋಗಾಸಕ್ತಿಗಳನ್ನ ತಾನೇ ಬಿಟ್ಬಿಡ್ತಾನ. ಅವ್ ಬಿಡ್ಲಾರ್ದ ಮೊದಲೇ ಬಂದವನಿಗೆ ಕರೆದಕ್ಕೆ ಬಿಡು ಬಿಡು ಅಂದ್ರೆ ಹೆಂಗ್ ಬಿಡ್ತಾನ? ಅದು ಬಿಟ್ಟೆ ಬಾ ಅಂದ್ರೆ ಹೆಂಗ್ ಬಿಡ್ತಾನ? ಇಲ್ಲಿ ಬಂದ ಮೇಲೆ ಜ್ಞಾನ ಹೆಂಗ್ ಬರ್ತದೋ ತಾನೇ ಬಿಡ್ತಾನ. ತಾನೇ ಕಡಿಮೆ ಆಗ್ತಾವಲ್ರಿ ಅವೆಲ್ಲ ಪ್ರತಿಬಂಧಕಗಳು. ಮೋಕ್ಷ ಸಾಧನೆಗೆ ಏನೇನು ಪೂರಕಗಳದಾವ ಅವುದರ ಕಡೆ ಹೆಚ್ಚು ಹೆಚ್ಚು ಒಲವು ಕೊಡ್ತಾನ. ಪ್ರತಿಬಂಧಕಗಳು ತಾನೇ ಕಡಿಮೆ ಮಾಡ್ಕೋತಾನ. ಅದ್ರಾಗೇನ್ ಮೂಲಾಚೆ? ಅದಕ್ಕೆ ಈ ಸದ್ರೂಪ ಅನ್ನೋದು ಏನದ ಅಂತಂದ್ರ ನಮಗೆ ಯಾವುದು ಬೇಡ ಆಗ್ಯದ, ಬೇಡಾದ ವಸ್ತುವಿನ ಜೊತೆಗೆ ನಾವು ಹೊಂದಿಕೊಂಡು ಇರೋದಕ್ಕ ಈ ಸದ್ರೂಪ ಒಂದು ಗುಣ ನಮಗೆ ಬೇಕಾಗ್ತದೆ. ಮಕ್ಕಳ ಸಂಗಟ ಹೊಂದ್ಕೊಂಡು ಇರ್ಬೇಕಾಗ್ಯದ, ಬೇಕಾಗಿಲ್ಲ ಮಕ್ಕಳು, ಆದ್ರೂ ಅವ್ರ ಸಂಗಟ ಹೊಂದಬೇಕಾಗ್ಯದ. ಮಕ್ಕಳಿಗೆ ಹಿರಿಯರು ಬೇಕಾಗಿಲ್ಲ, ಹಿರಿಯರಿಗೆ ಮಕ್ಕಳು ಬೇಕಾಗಿಲ್ಲ, ಅವರ ಸಂಗಟ ಹೊಂದ್ಕೋಬೇಕಾಗ್ಯದ. ಹ್ಯಾಂಡ್ರಿಗೆ ಗಂಡ ಬೇಕಾಗಿಲ್ಲ, ಗಂಡ್ರಿಗೆ ಹ್ಯಾಂಡ್ರ್ ಬೇಕಾಗಿಲ್ಲ, ಆದ್ರೂ ಹೊಂದ್ಕೊಂಡು ಇರಬೇಕಾಗ್ಯದಲ್ಲ. ಯಾರು ಈ ಸದ್ರೂಪ ಬ್ರಹ್ಮದ ತತ್ವವನ್ನು ಚಂದ ತಿಳ್ಕೋತಾರ ಅವರು ಎಲ್ಲಾ ಪ್ರಸಂಗದಲ್ಲಿ ಎಂಥ ಜನ ಯಾಕಿರ್ಲಕ್ಕ, ಎಂಥ ಪ್ರಸಂಗ ಯಾಕಿರ್ಲಕ್ಕ, ಎಂಥ ಸಮಸ್ಯೆ ಯಾಕಿರ್ಲಕ್ಕ ಅಲ್ಲಿ ಹೊಂದ್ಕೊಂಡು ಬಾಳುವಂತ ಒಂದು ಸದ್ಗುಣ ಈ ಸದ್ರೂಪ ಬ್ರಹ್ಮತ್ವದಲ್ಲಿ ಬರ್ತದೆ. ನಾಗರತ್ನಮ್ಮ, ಕಲ್ಯಾಣಪ್ಪ, ಮತ್ತಿನ್ಯಾರು 12ನೇ ಶತಮಾನದ ಬಸವಣ್ಣ, ಅವರೆಲ್ಲರೂ ಇಂಥವ್ರೆ. ಯಾರು ಹೆಂಗೆ ಯಾಕಿರಲ್ಲಕ್ಕ, ಏನ್ ಯಾಕೆ ಅನ್ನೋದಕ್ಕ ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಅಷ್ಟೇ. ಏನ್ ಚೊಲೋ ಇರ್ತದ ತಗೊಳ್ಳೋದ, ಏನ್ ಕ್ಯಾಕ್ ಇರ್ತದ ಅಲ್ಲೇ ಬಿಟ್ಟು ಬಂದ್ಬಿಡೋದು. ಅವ್ರ ಡೈಲಾಗೆ ಅವೇ ಇರ್ತಾವ. ಬಸವಣ್ಣ ಏನಂತ? ಎಡದ ಕೈಯಲ್ಲಿ ಮಾಂಸ, ಬಲದ ಕೈಯಲ್ಲಿ ಮತ್ತೊಂದೇನೋ ಆಯುಧ, ಬಾಯಲ್ಲಿ ಸುರೆಯ ಗಡಿಗೆ. ಬಾಯಾಗ ಹೆಂಡ ಕುಡಿದು ಸೋರ್ತಿರ್ಬಹುದು, ಕೈಯಾಗ ಮಾಂಸ ಇರಬಹುದು, ಇನ್ನೊಂದು ಕೈಯಾಗ ಆಯುಧ ಇರಬಹುದು. ಎಂತ ಚಾಂಡಾಲ ವ್ಯಕ್ತಿ ಇದ್ರೂ ಸಹಿತ ಅವನು ಕೊಳ್ಳಾಗ ಲಿಂಗ ಕಟ್ಕೊಳ್ಳಕ್ಕೆ ಬಂದು ನಂಬಲ್ಲಿ ಶರಣಾಗತನ ಆದನು ಅಂತಂದ್ರ ಅವನಿಗೆ ಕೂಡಲ ಸಂಗಮನಾಥನೆಂಬೆ. ಅವನಿಗೆ ನಾ ಕೂಡಲ ಸಂಗಮನಾಥ ಅಂತೀನಿ. ಮನಿಗೆ ಕಳ್ಳತನ ಮಾಡ್ಲಕ್ ಬಂದ್ರೆ ನೀ ಕೂಡಲ ಸಂಗಮನಾಥ ಇದೀಯಪ್ಪ ಅಂತ ಅವನ ಕಾಲಿಗೆ ನಮಸ್ಕಾರ ಮಾಡ್ಲಕ್ ಬರ್ತಾನ ಬಸವಣ್ಣ. ನೀನೇ ಪರಮಾತ್ಮ ಅಪ್ಪ, ನೀನ್ ಯಾಕೆ ಇಲ್ಲರಿ ನಾ ಕಳ್ಳ ಅದೀನಿ, ಇಲ್ಲ ನೀ ಕೂಡಲ ಸಂಗಮನಾಥ ಅದಿ ಅಂತ ಅವನಿಗೆ ನಮಸ್ಕಾರ ಮಾಡ. ಅಲ್ಲರಿ ಅಲ್ಲ ಹಿಂಗ. ಬಸವಣ್ಣಂತ ಗುಣ ಹೆಂಗದ? ಕೆಟ್ಟವ್ರು ಎಷ್ಟು ಕೆಟ್ಟದರ ಅವರೆಲ್ಲರೂ ಬರ್ಲಿ ನಮ್ಮ ಕಲ್ಯಾಣಕ್ಕ, ಒಳ್ಳೆಯವರಾಗ್ಲಿ, ಪರಿವರ್ತನೆ ಹೊಂದಲಿ. ಬಸವಣ್ಣನ ಹಾಂಗ ಚಂದ ಬಸವಣ್ಣ ಹಂಗಿಲ್ಲ. ಲಾಂಛನಕ್ಕೆ ತಕ್ಕ ನಡೆ ನುಡಿಗಳು ಇಲ್ಲದಿರ್ದಡೆ ಕೂಡಲ ಚನ್ನ ಸಂಗಮ ದೇವರ ಸಾಕ್ಷಿಯಾಗಿ ಛೀ ಎಂಬೆ.
ಇದು ಯಾವಾಗ ಬರ್ಬೇಕಿದು? ಚಂದ ಬಸವಣ್ಣಂದು ತಪ್ಪ? ಬಸವಣ್ಣಂದು ತಪ್ಪ? ಹೆಂಗ ಹ್ಯಾಂಡ್ರ ಮಕ್ಕಳ ಗಾಂಡ್ರು ಹೆಂಗೆ ಹಾಕಿರ್ಲಕ್ಕ ಹೊಂದ್ಕೊಂಡು ಹೋಗ್ಲಕ್ಕ ಸದ್ರೂಪ ಬೇಕು. ಅನುಕೂಲ ಇರ್ಬೋದು, ಪ್ರತಿಕೂಲ ಇರ್ಬೋದು. ಹೊಂದ್ಕೊಂಡು ಹೋಗೋದಕ್ಕ ಎಲ್ಲಾ ರೀತಿಲಿಂತ ದೊಡ್ಡ ಮನಸ್ಸು ಮಾಡಿ ಹೊಂದ್ಕೊಂಡು ಇರ್ತೀರಪ್ಪ. ಅದಿರೇ ಇಲ್ಲ? ನೀವು ಅದಿರಿ, ನಾವು ಅದೀವಿ. ಕೆಲವೊಬ್ಬರು ಸಂಸಾರದಾಗ ಹೊಂದಾಣಿಕೆ ಹೆಚ್ಚಿರ್ಬೋದು, ಕೆಲವೊಬ್ಬರದಾಗ ಕಡಿಮೆ ಇರ್ಬೋದು ಅಷ್ಟೇ ಹೊರತು ಹೊಂದ್ಕೊಂಡು ಇರ್ಬೇಕಾಗ್ಯದ, ಇರ್ತೀರಿ. ಈ ಹೊಂದ್ಕೊಂಡು ಇದ್ದ ಮೇಲೆ ಏನಾಗ್ತದ? ದೇಶಾವರಿ ಏನಾರೇ ಲಪಡದಂದ ಮಾಡಿ ಮನೆಯಂದು ಮಾನ ಮರ್ಯಾದೆ ರೊಕ್ಕ ಸಂಪತ್ತೆಲ್ಲ ಹಾಳು ಮಾಡಂತವ್ರು ಬಂದ್ಬಿಟ್ರಂದ್ರೆ ಏನ್ ಮಾಡ್ತೀರ ಅವಾಗ? ಎಲ್ಲೆಲ್ಲೋ ಜಗಳ ಮಾಡಿ ಮನೆಗೆ ಹೊಡ್ಕೊಂಬರೋದು, ಎಲ್ಲೆಲ್ಲೋ ಸಾಲ ಮಾಡಿ ಸಾಲಗಾರರ ಮನೆಗೆ ತಂದು ನಿಮ್ಮ ಮಗ ಹಿಂಗ್ ಸಾಲ ಮಾಡ್ಯಾರ ನೋಡು, ಇಲ್ಲ ನಿಮ್ಮ ಅಪ್ಪ ಸಾಲ ಮಾಡ್ಯಾರ ನೋಡು, ನಿಮ್ಮ ಹೆಂಡ್ರ ಸಾಲ ಮಾಡ್ಯಾರ ನೋಡು. ನಮ್ಮ ಕಾಲೇಜ್ನಾಗ ಹೋಗ್ಬೇಕು ಲೆಕ್ಚರರ್ ಕೋಟಿಗಟ್ಟಲೆ ಸಾಲ ಮಾಡಿಬಿಟ್ಟಾಳ. ಅವ್ರ ಬಲ್ಲಿ ಇವ್ರ ಬಲ್ಲಿ, ಅವ್ರ ಬಲ್ಲಿ ತೊಗೊಂಡದ್ದು ಇವ್ರಿಗೆ ಗೊತ್ತಿಲ್ಲ, ಇವ್ರ ಬಲ್ಲಿ ತೊಗೊಂಡದ್ದು ಅವ್ರಿಗೆ ಗೊತ್ತಿಲ್ಲ. ಆ ಗಂಡ ಏನ್ ಮಾಡ್ಬೇಕು? ಹಂಗೆಲ್ಲ ಸಾಲ ಮಾಡಿ ಹುಚ್ಚುಚ್ಚು ಮಾಡಿ ಅವೇನೋ ಇದು ಆಡ್ತಾರಂತಪ್ಪ ಮೊಬೈಲ್ನಾಗ, ಏನೋ ಆಟ ಆಡಿ ರೊಕ್ಕ ಹಾಳು ಮಾಡಿಬಿಟ್ಟಾರ. ರೊಕ್ಕ ಹಾಕದ ಆಟ ಆಡೋದು, ಸೋಲೋದು, ಮುಂದೆ ಲಾಭ ಬರ್ತದ ಅಂತೇಳಿ ಸೋಲೋದು ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಾರ. ಮುಂದೆ ಅವ್ರ ಆಸ್ತಿ ಪಾಸ್ತಿ ಗಂಡ ಎಲ್ಲರೂ ಕೂಡಿ ದುಡಿದು ಮುಟ್ಟಿಸ್ಬೇಕಾಯ್ತು. ಏನೋ ಒಂದು ಬರ್ತದ ಆಸೆ ಮನುಷ್ಯನಾಗ, ಬಂದಾಗ ಏನ್ ಮಾಡ್ತೀರಿ? ಇಂಥ ಪ್ರಸಂಗ ಬಂದಾಗ ಈಗ ನಮ್ಮ ಮಗ ಅಥವಾ ನಿಮ್ಮ ಮಗ ಏನಾರ ಒಂದು ದೊಡ್ಡ ಸಮಸ್ಯೆ ತಂದು ಇಡಲಕತ್ತನ ಅಂತಂದ್ರ ಅವಾಗ ಏನ್ ಮಾಡ್ತೀರಿ? ನೀವೇ ಹೊಂದ್ಕೊಂಡು ಬದುಕವರು ಇದು ಸಾಧ್ಯ ಇಲ್ಲ ಅಂತ ಹೇಳಿ ಏನ್ ಮಾಡ್ತೀರಿ? ಆ ಮಗ ಮಾಡುವ ವ್ಯವಹಾರಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ, ಆತ ಎಲ್ಲಿ ಬೇಕಲ್ಲಿ ಸಾಲ ಮಾಡಿ ಏನೇನೋ ಗದ್ದಲ ಮಾಡ್ಲಕತ್ತನ, ನೀವು ಅವನಿಗೆ ಸಾಲ ಕೊಟ್ರ ನೀವೇ ಜಿಮ್ಮೆದಾರಿ, ಮನಿ ತನಕ ಯಾರು ಬರಬಾರದು. ಈ ಮೂಲಕ ನಾವು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಅಂತ ಕೊಡ್ತಾರ ಇಲ್ರಿ? ಇಲ್ಲೆಲ್ಲಿ ಸದ್ರೂಪ ಬರ್ತದೆ? ಈಗ ಅದಕ್ಕೆ ಕಿತ್ತೊಗಿಬೇಕಿಲ್ಲ ಈಗ. ಅದು ಚಿದ್ರೂಪ. ಅಲ್ಲಿ ಒಂದು ಬುಟ್ಟಿ ಹಣ್ಣು ಉಳ್ಳಾಗಡ್ಡಿ ಏನಾರ ಇದ್ದತ್ನಾಗ ಅದ್ರಾಗ ಒಂದು ಕೆಟ್ಟ ಉಳ್ಳಾಗಡ್ಡಿ ಒಂದು ಕೆಟ್ಟ ಹಣ್ಣು ಇತ್ತಂತಂದ್ರೆ ಅದನ್ನ ತೆಗೆದು ಒಗಿಯಬೇಕಲ್ಲ. ಅದನ್ನೇನು ಇಟ್ಕೊಂಡು ಕುಂದಿರ್ಬೇಕಾ? ಓಸು ಹಣ್ಣು ಕೆಡಿಸಿಡ್ತದ, ಅದು ಎಲ್ಲ ಪರಿಸ್ಥಿತಿನೇ ಹಾಳು ಮಾಡಿಬಿಡ್ತದ. ಹೀಗಾಗಿ ಯಾವುದು ಕಿತ್ತಿ ಬಿಸಾಕಿದರೆ ನಾವು ಆನಂದವಾಗಿರ್ತೀವಿ, ಆವಾಗ ಅದು ಚಿದ್ರೂಪ ಬ್ರಹ್ಮ. ಯಾವುದು ಎಷ್ಟೇ ಅನಾನುಕೂಲ ಇದ್ರೂ ನಾವು ಅದನ್ನು ಹೊಂದ್ಕೊಂಡಿದ್ರೆ ನಮಗೆ ಆನಂದವಾಗಿರ್ತೀವಿ, ಅದು ಸದ್ರೂಪ ಬ್ರಹ್ಮ. ಹೊಂದ್ಕೊಂಡಿದ್ದಂಗೂ ನಮಗೆ ಆನಂದ ಆಗಬೇಕು. ಕಿತ್ತಿ ಬಿಸಾಕಿದ್ರು ನಮ್ಮ ಮುಖ್ಯ ಗುರಿ ಆನಂದ. ಅವ್ರ ಸಂಗಟ ಹೊಂದ್ಕೊಂಡಿರೋದು ಮುಖ್ಯ ಅಲ್ಲ, ಕಿತ್ತಿ ಬಿಸಾಕೋದು ಮುಖ್ಯ ಅಲ್ಲ. ಮುಖ್ಯ ಗುರಿ ಆನಂದ. ನಮ್ಮ ಆನಂದಕ್ಕೆ ಅಡ್ಡಿ ಆಗಂತದ್ದು ಇತ್ತು ಅಂತಂದ್ರೆ ಅದನ್ನ ಸರಿ ಮಾಡ್ಕೊಂಡಿರ್ಲಕ್ ಪ್ರಯತ್ನ ಮಾಡಬೇಕು. ಸರಿ ಮಾಡ್ಕೊಂಡಿರ್ಲಕ್ ಪ್ರಯತ್ನ ಆಗಲಿಲ್ಲ ಅಂದ್ರೆ ಕಿತ್ತಿ ಬಿಸಾಕ್ಬೇಕು. ಎಂಥದ್ದು ಕೂಟನೋ ಕುಂಟನೋ ದಾಡ್ಡನೋ ಎಡ್ಡನೋ ಒಂದು ಗಂಡ ಅನ್ನೋದು ಮನೆಯಾಗಿತ್ತು ಅಂತಂದ್ರ ಆ ಹೆಣ್ಣಿಗೆ ಒಂದು ರಕ್ಷಣೆ. ಇರ್ಲಿ ಬಿಡಪ್ಪ, ಮನ್ಯಾಗ ಒಂದು ಗಂಡ ಅಂತ ಇರ್ತಾನ, ಎಲ್ಲಿ ಕಿರಿಕಿರಿ, ಮುಸುರಿ ತಿಕ್ಕ್ಯಾರೆ ಬದುಕಮು, ಗಂಡ ಅಂತ ಒಬ್ಬ ಮನ್ಯಾಗಿದ್ನಂತಂದ್ರೆ ನನ್ನ ಲೆಕ್ಕನೇ ಬೇರೆ ಇರ್ತದ ಅಂತೇಳಿ ಒಂದೇನು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಗಂಡ ಇರ್ಲಾರ್ದವ್ರು ಎಷ್ಟೋ ಮಂದಿ ಗೋಳಾಡ್ತಿರ್ತಾರ. ಅಂತಂದ್ರೆ ನನಗೊಂದು ಎಂಥದ್ದು ಒಂದು ಗಂಡ ಅದಲ್ಲ ಅಂತ ಹೇಳಿ ಗಂಡನೂ ಹೆಣ್ತಿನೋ ಗಂಡಿಗೆ ಹೆಣ್ತಿನೋ ಹೆಣ್ತಿಗೆ ಗಂಡನೋ ಒಂದು ಜೊತೆ ಆದಲ್ಲ ಅಂತೇಳಿ ಇದ್ದುದ್ರಾಗೆ ತೃಪ್ತಿ ಪಡಂಥದ್ದು. ಅದ್ರೊಳಗೆ ಎಷ್ಟೇ ಅಯೋಗ್ಯತೆಗಳು ಇದ್ರೂ ಸಹಿತ, ಅನುಚಿತತೆಗಳು ಇದ್ರೂ ಸಹಿತ ಎಂಥದ್ದು ಒಂದು ಆದ ಅಂತೇಳಿ ತೃಪ್ತಿ ಪಟ್ಟುಕೊಂಡು ಜೊತೆಗಿರ್ತಾರಲ್ಲ, ಇದು ಸದ್ರೂಪ ಬ್ರಹ್ಮ. ನೆಮ್ಮದಿ ಜೀವನ ಸಾಗಿಸೋದು ಬಹಳ ಮುಖ್ಯ. ಹೊಂದ್ಕೊಂಡು ಬಾಳಬೇಕಷ್ಟೇ ಅಲ್ಲ, ನೆಮ್ಮದಿ ಇರಬೇಕು.
ಮತ್ತೆ ಹೊಂದ್ಕೊಂಡು ಬಾಳ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ನೆಮ್ಮದಿ ಹಾಳು ಮಾಡಿ ಉಂಡನ್ನ ಮೈಗೆ ಹತ್ಲಾರ್ದಂಗ ನಿದ್ದೆ ಹತ್ಲಾರ್ದಂಗ ಟೆನ್ಷನ್ ಕೊಡ್ಲಕತ್ರ ಅಂತಂದ್ರ ಅವಾಗ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತೀರ. ಇಲ್ಲ, ನಥಿಂಗ್ ಇಸ್ ಬೆಟರ್ ದೆನ್ ನಾನ್ ಸೆನ್ಸ್ ಅಂತ. ಇಂಥ ಗಂಡ ಅಥವಾ ಇಂಥ ಹೆಂಡತಿ ಇರೋದಕ್ಕಿಂತ ಇರ್ಲಾರ್ದೆ ಬಹಳ ಚಲೋ, ಇರ್ಲಾರ್ದಂಗೆ ಇರೋದೇ ಬಹಳ ಚಲೋ ಅಂತ ಹೇಳಕ್ಕೆ ಏನ್ ಮಾಡ್ತಾರ, ಗಂಡ ಬದುಕಿರೋದ್ರಾಗೆ ತಾಳಿ ತೆಗೆದಿಟ್ಟು ಬಿಡ್ತಾರ, ಗಂಡ ಬದುಕಿರೋದ್ರಾಗೆ ಕುಂಕುಮ ಅಳಸ್ಕೊಂಡ್ಬಿಡ್ತಾರ. ಯಾವಾಗ ಇವರು ಹೋಲೆತ್ ಕಾಯ್ತಿರ್ತಾರ. ನಥಿಂಗ್ ಇಸ್ ಬೆಟರ್ ದನ್ ನಾನ್ ಸೆನ್ಸ್ ಅಂತ ಹೇಳಿ. ಈಗ ಎಷ್ಟೋ ಮಂದಿ ನೋಡ್ರಿ ಕೋರ್ಟ್ನಾಗ ಹೋಗಿ ಡೈವರ್ಸ್ ಆರ್ಡರ್ ಮದುವೆ ಬೇಕಂತೇಳಿ ಇಷ್ಟಪಟ್ಟು ಮಾಡ್ಕೊಂಡಿರ್ತಾರ. ಅದರ 10 ಪಟ್ಟು ಆಸೆ ಡೈವರ್ಸ್ ಪಡ್ಕೊಳಕ ಡೈವರ್ಸ್ ಆರ್ಡರ್ ಸಿಕ್ಕ ದಿವಸ ದೇವರಿಗೆಲ್ಲ ದೀಡ್ ನಮಸ್ಕಾರ ಅದೆಲ್ಲ ಹಾಕೋದೆಲ್ಲ ವಿಡಿಯೋಗಳು ಬರ್ಲಕತ್ತಾವ. ನಾವು ಕೇಳ್ತೀವಿ ಡೈವರ್ಸ್ ಆದವ್ರಿಗೆ ಎಷ್ಟು ಕೊಟ್ರಪ್ಪ ಕಾಂಪೆನ್ಸೇಷನ್, 28 ಲಕ್ಷ ಕೊಟ್ಟಿವಿ. ಈಗ ಲಕ್ಷ ಹೋಗ್ಬಿಟ್ಟಲ್ಲಿ ಕೋಟಿ ಕೇಳಕತ್ತಾರ. 1 ಕೋಟಿ ಕೊಡು, 2 ಕೋಟಿ ಕೊಡು ಕಾಂಪೆನ್ಸೇಷನ್. ಅಷ್ಟ್ಯಾಕೆ ಕೊಟ್ಟಿರೋ ಮಾರಾಯ, ಸುಮ್ ಹೊಂದ್ಕೊಂಡಿದ್ರೆ ಆತಿತ್ತಲ್ಲ. ಅವ್ರೇನಂತಾರ, 1 ಕೋಟಿ ಅಲ್ಲಪ್ಪ 2 ಕೋಟಿ ಕೊಟ್ಟಾದ್ರೂ ಕೈ ತೊಳ್ಕೋಬೇಕು, ಅವ್ರಲಿಂತ ಸಾಕಾಗಿಬಿಟ್ಟಿತ್ತು ನಮಗ, ಈಗ ಬಿಟ್ಟತಲ್ಲ ಸಾಕು, ನಮ್ಮನ್ನ ನಾವು ಆರಾಮ್ ಇರ್ತೀವಿ, ಯಾರು ಬೇಡ ನಮ್ಗೆ. ಮದುವೆ ಆದ್ರೂ ಎಲ್ಲ ಸುಖನೇ ಕೊಡ್ತಾವಂತ ಏನ್ ಗ್ಯಾರಂಟಿ ಅದ? ಮದುವೆ ಸುಖ ಮಾಡ್ಕೋಬೇಕಂತೇಳಿ ಮದುವೆ ಮಾಡ್ಕೊಂಡ್ರೆ ಒಳ್ಳೆ ದುಃಖ ಹೆಚ್ಚಾಯ್ತು ಅಂತಂದ್ರ ಅದನ್ನ ಕಿತ್ತೊಗದ್ರೆ ಸಿದ್ಧರೂಪ ಬ್ರಹ್ಮ. ಅದನ್ನೆಲ್ಲ ಸಹಿಸಿಕೊಂಡು ಉಸಿರಾಕಿ ಸಂಸಾರ ಮಾಡ್ಲಕತ್ರ ಯಾರು ಹೊಂದ್ಕೊಂಡು ಬದುಕು ಅಂತ ಹೇಳ್ತಿರ್ತಾರ ಅವರೇ ಹೇಳ್ತಾರ, ಎದಕ್ಕಿಟ್ಟು ಡೊಗ್ಗಿ ಬದುಕ್ಲಕತ್ತಿದಿ, ನಿಂದ ಏನ್ ಮರ್ಯಾದೆ ಅದ, ನೀ ಮಾಡೋ ಕೆಲ್ಸಕ್ಕ ಇಲ್ಲಿ ಏನು ಬೆಲೆ ಅದ, ನಿನ್ನ ಜೀವನಕ್ಕೆ ಇಲ್ಲಿ ಬೆಲೆ ಇಲ್ಲ ಅಂತಂದ್ರೆ ಎದಕ್ಕೆ ಇಲ್ಲಿ ಇರ್ತೀರಿ? ಬಿದಾಕದ ಕೆಲ್ಸಕ್ಕೆ ಬರಲಾರ್ದದ. ಹೊಂದ್ಕೊಂಡು ಬದುಕೋದಕ್ಕೆ ಒಂದು ಸ್ಟೇಜಿಗೆ ಸದ್ರೂಪ ಬ್ರಹ್ಮನ ಉಪದೇಶ ಸರಿ, ಆದ್ರೆ ಇದ್ದ ನೆಮ್ಮದಿ ಹಾಳು ಮಾಡ್ಲಕತ್ತು ಅಂತಂದ್ರೆ ಚಿದ್ರೂಪ ಬ್ರಹ್ಮ ಬೇಕು. ಚಿದ್ರೂಪ ಬ್ರಹ್ಮನಿಂದನೂ ಆನಂದನೇ, ಸದ್ರೂಪ ಬ್ರಹ್ಮನಿಂದನೂ ಆನಂದನೇ. ಆನಂದ ಸಿಗಬೇಕು, ಉದ್ದೇಶ ಆನಂದ. ಇದ್ರಾಗ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತಲ್ಲ. ಒಂದು ಪ್ರಸಂಗದಾಗ ಒಂದು ಒಳ್ಳೇದು, ಇನ್ನೊಂದು ಪ್ರಸಂಗದ ಇನ್ನೊಂದು ಒಳ್ಳೇದು. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಕೊರತೆಗಳು ಇದ್ರೂ ಸಹಿತ ಹೊಂದ್ಕೊಂಡು ನೆಮ್ಮದಿಲಿಂತ ಬಾಳೋದಕ್ಕೆ ಸದ್ರೂಪ ಬ್ರಹ್ಮದ ವಿಶೇಷಣ ಒಳ್ಳೆಯದು. ಮತ್ತ ಹೊಂದ್ಕೊಂಡು ಬಾಳಲಕ್ಕೆ ಸಾಧ್ಯನೇ ಇಲ್ಲ, ನೆಮ್ಮದಿ ಎಲ್ಲ ಹಾಳಾಗ್ಲಕತ್ತದ ಅಂತ ಅನಿಸ್ಲಕತ್ತು ಅಂತಂದ್ರ ಆವಾಗ ಚಿದ್ರೂಪ ಬ್ರಹ್ಮ ಅಜ್ಞಾನ ವಿರೋಧಿ. ಅದೇನ್ ಮಾಡ್ಬಿಡ್ತದ, ಯಾವ ರೀತಿ ಭೂತಗನ್ನಡಿ ಒಳಗಿನ ಸೂರ್ಯನ ಕಿರಣ ಬಟ್ಟಿಯನ್ನ ಹೆಂಗ ಸುಟ್ಟು ಹಾಕ್ತದ, ಹಂಗ ಇದೇನ್ ಮಾಡ್ಬಿಡ್ತದ, ಆ ಒಂದು ಯಾವ ಕಾರಣದಿಂದ ನಮಗೆ ಸಮಸ್ಯೆ ಆಗ್ಲಕತ್ತದ ಅದನ್ನ ದೂರ ಮಾಡ್ಕೊಂಡ್ಬಿಡ್ತದ. ತಿಳುವಳಿಕೆ ಇದು ಅನುವಿನಿಂದ ತಿಳ್ಕೋಬೇಕಾಗ್ಯದ. ಈಗ ಜೊತೆಯಾಗಿರ್ಬೇಕೋ ಏನು ಕಡಿಗೆ ಆಗ್ಬೇಕು. ನಥಿಂಗ್ ಇಸ್ ಬೆಟರ್ ದೆನ್ ನಾನ್ ಸೆನ್ಸ್ ಅಂತಂದ್ರೆ ಚಿದ್ರೂಪ ಬ್ರಹ್ಮ. ಏನು ಇಲ್ದಂಗಿರೋದು ಬಹಳ ಚಲೋ, ನಮ್ ನೆಮ್ಮದಿ ಹಾಳು ಮಾಡ್ಕೊಂಡ್ಕೆ ಜೊತೆಯಾಗಿರ್ಬೇಕಂತೇಳಿ ಯಾವ ಹೇಳನ? ನೆಮ್ಮದಿ ಉಳಿಸ್ಕೊಂಡು ಬದುಕಂಗಿದ್ರೆ ಚಲೋ, ಇಲ್ಲಾಂದ್ರೆ ನೆಮ್ಮದಿ ಹಾಳು ಮಾಡ್ಕೊಂಡ್ಮೇಲೆ ಏನು ಉಳಿತದೆ? ಸಾಮಾನ್ಯ ಚೇತನ ಅಜ್ಞಾನದ ವಿರೋಧಿ ಇಲ್ಲ. ಹೀಗಾಗಿ ಅದು ಅಜ್ಞಾನಕ್ಕೆ ಆಶ್ರಯ ಕೊಟ್ಟು ಅಜ್ಞಾನದಿಂದ ಏನ್ ಮಾಡ್ಲಕತ್ತದ, ಆ ಅಜ್ಞಾನ ಸಾಮಾನ್ಯ ಚೇತನವನ್ನು ಆಶ್ರಯಿಸಿ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ವಿಶೇಷಣಗಳನ್ನ ಮುಚ್ಚಾಕ್ತದ. ಸದ್ಗುರುವಿನ ಬಳಿ ಹೋಗಿ ಶ್ರವಣ ಮಾಡಿದಾಗ ನಿನ್ನ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ಸ್ವರೂಪಗಳನ್ನ ಆ ಶಿಷ್ಯನಿಗೆ ಗುರುವಾದವನು ತೋರಿಸಿ ಅದು ಯಾವುದರಿಂದ ಆವರಣ ಆಗ್ಯದ, ಅದನ್ನ ಹೆಂಗ ನಿರಾವರಣ ಮಾಡ್ಕೋಬೇಕು ಎಲ್ಲ ನೆಲೆ ಕಲೆಗಳನ್ನ ಕಲಿಸಿಕೊಡ್ತಾನೆ. ಕಲಿಸಿಕೊಂಡಾಗ ಆವಾಗ ಏನಾಗ್ತದ, ಆ ಅಜ್ಞಾನ
ಸದ್ರೂಪ ಬ್ರಹ್ಮದೊಳಗ ಆಶ್ರಯ ತಗೊಂಡ್ರೂ ಸಹಿತ ಅದು ನಿವೃತ್ತಿ ರೂಪದಾಗಿರ್ತದ. ಅಲ್ಲಿ ಆ ಸದ್ರೂಪ ಬ್ರಹ್ಮದ ಅಜ್ಞಾನನೂ ನಿಮಗೆ ಆನಂದನೇ ಕೊಡ್ತದ. ಚಿದ್ರೂಪ ಬ್ರಹ್ಮದಲ್ಲಿ ನೀವು ಯಾವ ಯಾವ ವಸ್ತುಗಳನ್ನು ದೂರ ಮಾಡ್ಕೊಂಡಿರಿ ಅವು ನಿಮಗೆ ಆನಂದನೇ ಕೊಡ್ತದ. ಎಲ್ಲನೂ ಆನಂದನೇ. ಅಂಗುಲಿಮಾಲ ಮತ್ತ ಬುದ್ಧನ ಮೈತ್ರಿ ಸದ್ರೂಪ ಬ್ರಹ್ಮ ಹೌದಿಲ್ಲ? ಅವರು ಮಹಾದುಷ್ಟನ ಜೊತೆಗೆ ಬುದ್ಧ ಹೊಂದಿಕೆ ಮಾಡಿಕೊಂಡ. ಅವ ಕೆಟ್ಟವದನಂತೇಳಿ ಅವನಿಗೆ ದೂರ ಮಾಡಿದ್ರೆ ಚಿದ್ರೂಪ ಬ್ರಹ್ಮ. ಅದಕ್ಕೆ ಕೆಪಾಸಿಟಿ ಗುರು ಆದ ಒಂದು ಗುರುವಿನ ಕೆಪಾಸಿಟಿ ದೊಡ್ಡದಿತ್ತಂತಂದ್ರೆ ದೊಡ್ಡ ತೆಕ್ಕಿ ಹಾಕೊಂಡು ಅಲ್ಲಿ ಸದ್ರೂಪ ಬ್ರಹ್ಮ ಸ್ವರೂಪ ವ್ಯಕ್ತಪಡಿಸ್ತಾನ. ಅವನ ಕೆಪಾಸಿಟಿ ಕಡಿಮೆ ಇತ್ತಂತಂದ್ರೆ ಏನ್ ಮಾಡ್ತಾನ? ಚಿದ್ರೂಪ ಬ್ರಹ್ಮತ್ವದಿಂದ ಇದ್ದು ನೆಮ್ಮದಿ ಹಾಳು ಮಾಡೋರಿಗೆ ದೂರ ಇಟ್ಟು ಸತ್ಸಂಗ ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ತಾನೆ. ಎಲ್ಲ ವಿಷಯದೊಳಗೆ ಸದ್ರೂಪ ಚಿದ್ರೂಪ ತಿಳ್ಕೋಬೇಕು. ಎಲ್ಲದರದು ಕೊನೆಯ ರಿಸಲ್ಟ್ ಏನಾಗಬೇಕು? ಆನಂದ 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 ಉಂಟಾಗಬೇಕು. ಸ್ವಚ್ಛ ತಿಳಿತ. ಇನ್ನ ಏನಾರ ಡೌಟ್ ಅದ ಸದ್ರೂಪ ಚಿದ್ರೂಪದಾಗ? ಸದ್ರೂಪ ಇಲ್ಲದೆ ಜೀವನ ನಡೀತದೇನು? ಈಗ ನನ್ನಂತ ಅಡ್ನಾಡಿ ಸಂಗಟ ಕೂತು ಪಾಠ ಕೇಳಕತ್ತಿರಲ್ಲ, ನಾನು ಏನೇನೋ ಅಂತಿರ್ತೀನಿ, ಏನೇನೋ ಮಾಡ್ತಿರ್ತೀನಿ, ಯಾವಾಗ ಬೇಕಾವಾಗೆ ಇದೆಲ್ಲ ತಾಳ್ಕೊಂಡು ಹೊಂಟಿರಲ್ಲ, ಇದೆಂತ ಬ್ರಹ್ಮ? ಇದು ಸದ್ರೂಪ ಬ್ರಹ್ಮ. ಅವ ದಿವ್ಯಾನಂದ ಶಾಣೆ. ಅವ ಏನ್ ಮಾಡದ? ತೂ ಬ್ಯಾಡೆ ಬ್ಯಾಡಿ, ಅವ ನಮ್ಮ ನೆಮ್ಮದಿ ಹಾಳು ಮಾಡ್ತ, ಅವ ಬಿಟ್ಟು ದೂರ ನಮ್ಮಿಂದ ದೂರ. ಅದು ಚಿದ್ರೂಪ. ಎಲ್ಲಿ ಈ ನೆಮ್ಮದಿ ಉಳಿಸ್ಕೊಳ್ಳಕ್ ಪ್ರಯತ್ನ ಮಾಡಿದ್ರಲ್ಲ, ಅದು ಚಿದ್ರೂಪ ಅಷ್ಟೇ. ಬೇಡ ಕಿರಿಕಿರಿ ಬೇಡ. ನೀವೆಲ್ಲರೂ ಸದ್ರೂಪ ಬ್ರಹ್ಮ. ಯಾವುದನ್ನು ದೂರ ಮಾಡ್ಕೊಳ್ಳಾರ್ದಂಗ ಎಲ್ಲಾನು ಹೊಂದ್ಕೊಂಡು ಹೋಗ್ಲಕತ್ತೀರಿ. ಗ್ರೇಟ್ ಗ್ರೇಟ್. ಏನಾರ ಡೌಟ್ ಇದ್ರೆ ಕೇಳ್ರಿ. ಇಷ್ಟು ಬಿಡಿಸಿ ಎಲ್ಲ ಹೇಳೈತಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು? ಏನು ಕೆಟ್ಟದಿಲ್ಲ. ಪರಮಾತ್ಮಂದು ಯಾವುದಾರ ವಿಶೇಷಣ ಕೆಟ್ಟಿರ್ಲಕ್ಕೆ ಸಾಧ್ಯ ಅದೇನು? ಪರಮಾತ್ಮ ಮಂಗಳ ಸ್ವರೂಪ. ಏನು ಮಾಡಿದ್ರು ಅದು ಮಂಗಳ ಕಾರ್ಯನೇ ಇರ್ತದ. ಅದರೊಳಗೆ ಶುಭ ಅಶುಭಗಳನ್ನು ಆರೋಪಿಸೋದು ಯಾವುದು? ಅಜ್ಞಾನ ಮಾಯೆ. ಹಿಂಗಾಗಬಾರ್ದಾಗಿತ್ತು ಅಂತವ. ಈಗ ಒಂದು ವರ್ಕ್ಶಾಪ್ ಅದಪ್ಪ, ಒಂದು ಫರ್ನಿಚರ್ ಮಾಡ್ಬೇಕಾಗ್ಯದ. ಅವಾಗ ಕಟ್ಟಿಗೆ ಕಬ್ಬಣ ಏನೇನೋ ತಗೊಂಡ್ಬರ್ತಾನ, ತಂದದು ಕಟ್ ಮಾಡೋದು, ಸುಡೋದು, ಬಿಸಿ ಮಾಡೋದು, ಮುರಿಯೋದು, ಮಳೆ ಹೊಡೆಯೋದು, ಏನೇನೋ ಮಾಡ್ತಿರ್ತಾನ. ಅವೆಲ್ಲ ಮಾಡಿದಾಗ ನಮ್ಗೇನಾತ? ಅಯ್ಯೋ ಪಾಪ, ಎಷ್ಟು ಚಲೋ ಫಳಿ ಇತ್ತು, ಎಲ್ಲ ಕತ್ತರಿಸ್ಬಿಟ್ನಲ್ಲ, ಇದು ಸುಡ್ಲಕತ್ತಾನಲ್ಲ, ಇದು ಮಳೆ ಹೊಡ್ಲಿಕತ್ತಾನಲ್ಲ, ಇದು ಹಿಂಗ ಆಗ್ಬಾರ್ದತ್ತ ನಾವು ಅಂತಿರ್ತೀವಿ. ಅವ ಏನ್ ಮಾಡ್ತಿರ್ತಾನ? ಏನೇನೋ ಮುರಿತಿರ್ತಾನ, ಏನೇನೋ ಸುಡ್ತಿರ್ತಾನ. ಅವನ ಕೆಲಸ ಅವ ಮಾಡ್ತಿರ್ತಾನ. ಅವನ ಕೆಲಸ ಅವ ಮಾಡೋದ್ರಾಗ ಎಲ್ಲಾನು ಮಂಗಳಕಾರಿನೇ. ಈಗ ಬಡಿಗೆರ ಆ ಕಟ್ಟಿಗೆಗೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾನೆ ಎಲ್ಲ ಮಂಗಳಕಾರಿನೇ ಇರ್ತದೆ ಇಲ್ಲ? ಶನಿವಾರ ಬಂಗಾರಕ್ಕೆ ಏನೇನು ಉಪಚಾರಗಳು ಕೊಡ್ತಾನೆ ಅವೆಲ್ಲ ಮಂಗಳಕಾರಿನೇ ಇರ್ತಾವ. ನೋಡೋರಿಗೆ ಏನ್ ಅನಿಸ್ತಿರ್ತದ? ಅಯ್ಯೋ ಬೆಂಕಿಗೆ ಹಾಕಿ ಸುಡ್ಲಕತ್ತಾನ, ಮಳೆ ಹೊಡ್ಲಿಕತ್ತಾನ, ಕೊಯ್ಲಕತ್ತಾನ, ಕೂಟ್ಲಕತ್ತಾನ. ಹಿಂಗಾಗಿದ ಅಮಂಗಳವನ್ನ ಕಲ್ಪಿಸದೆವದು ಮಾಯೆ, ಅಜ್ಞಾನ. ಅವ ಮಾಡ ಜಗತ್ತಿನ ಎಲ್ಲಾ ಲೀಲೆಗಳು ಮಂಗಳ ಕಾರ್ಯನೇ ಅದಾವ. ಅದರೊಳಗೆ ಅಮಂಗಲ ಅನ್ನೋದು ಇಲ್ಲವೇ ಇಲ್ಲ. ಇದು ಅಮಂಗಳ. ಶುಭ ಯೋಗ, ಶುಭ ಕರ್ಣ, ಶುಭವಾರ, ಶುಭ ತಿಥಿ, ಶುಭ ನಕ್ಷತ್ರ ಎಲ್ಲಾನು ಶುಭನೇ ಆದ. ಅದರೊಳಗೆ ಅಶುಭವನ್ನ ಕಲ್ಪಿಸುವುದೇ ಅಜ್ಞಾನ. ಎಲ್ಲನೂ ಪರಮ ಪವಿತ್ರನೇ ಆದ. ಅದರೊಳಗೆ ಸೂತಕಗಳನ್ನ ಕಲ್ಪಿಸುವುದು ಅಜ್ಞಾನ. ಭೇದ ಭಾವ ಮಾಡೋದು ಅಜ್ಞಾನ. ಹೀಗಾಗಿ ಪ್ರಸಂಗಾನುಸಾರ ಈಶ್ವರನ ಸ್ವರೂಪವನ್ನ
ದ್ವಿವಿಧ ಕಾರಣಗಳ ಲಕ್ಷಣವನ್ನು ಹಾಗೂ ಜಗತ್ತಿಗೆ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿ ಇರುತ್ತಾನೆ ಎನ್ನುವ ವಿಷಯ ಈಶ್ವರನ ವಿಚಾರ ನಾಳೆಗೆ ತಗೊಳ್ಳೋಣ. ಈ ಸಾಮಾನ್ಯ ಚೇತನ, ವಿಶೇಷ ಚೇತನ, ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ ಸಾಕಲ್ಲ. ಮಾಯ ಎಲ್ಲಿ ಆಶ್ರಯ ತಗೊಂಡದ, ಅದು ಏನು ಮಾಡ್ಲಕತ್ತದ, ಆ ಸದ್ರೂಪ ಬ್ರಹ್ಮದಿಂದ ಏನು ಉಪಯೋಗ ಅದ, ಚಿದ್ರೂಪ ಬ್ರಹ್ಮದಿಂದ ಏನು ಉಪಯೋಗ ಅದ, ಎಲ್ಲನೂ ಡೀಟೇಲ್ ಆಗಿ ತಿಳಿತು. ಹೇಳೋದೇನು ಎಲ್ಲ ಹೇಳಿಬಿಟ್ಟೆವು. ಎಲ್ಲ ಕೇಳಿ ಗಪ್ ಕೂತ್ರಿ. ಇದು ಎಂತ ಪ್ರತಿಬಂಧಕ ಗೊತ್ತಿಲ್ಲ ನಮಗ್. ವಿಶೇಷಣ ರೂಪದಿಂದ ನಾವು ನೋಡಿದಾಗ, ಚಿತ್ರೂಪದಿಂದ ನೋಡಿದಾಗ ನಮ್ಗೆ ಮತ್ತಿಷ್ಟ ಅಲ್ಲಿ ನಾವು ವಿರೋಧ ಆಗ್ತದೆ. ಕೆಟ್ಟ ಹಣ್ಣಿನ ಒಳ್ಳೆ ಹಣ್ಣಿನ ಸಂಗಟ ಇದ್ರ ಓಸು ಹಣ್ಣು ಕೆಡಿಸ್ತದ ಅಂತಂದ್ರೆ ಅದು ಕೆಟ್ಟ ಹಣ್ಣು ಕಿತ್ತಿ ಬಿಸಾಕ್ಬೇಕಲ್ಲ. ಅದು ಚಿದ್ರೂಪ ಬ್ರಹ್ಮ. ಈಗ ನಿಮ್ಮ ಮಗನ ಫ್ರೆಂಡ್ ಅದನ, ಅವ ಫ್ರೆಂಡ್ ಕೆಟ್ಟ ಗುಣದವ ಇದ್ನು ಅಂತಂದ್ರ ಸದ್ರೂಪ ಬ್ರಹ್ಮ ಆಗಿ ಅಜ್ಞಾನಕ್ಕೆ ಆಶ್ರಯ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಇಟ್ಕೊಂಡು ಕುಂದ್ರಲಕ್ ಬರ್ತದೇನು? ಅವನ ಜೊತೆ ಬಿಡಿಸ್ಬೇಕಾಗ್ತದ. ಹೆಂಡ್ರು ಮನ್ಯಾಗ ಕುಂದ್ರದ್ ಬಿಟ್ಟಕ್ಕೆ ಅವ್ರ ಬಾಜುದವ್ರ ಮನ್ಯಾಗ ಹೋಗಿ ಕೂತು ನಮ್ಮ ಮನೆ ಸುದ್ದಿ ಅವರಿಗೆ, ಅವ್ರ ಮನೆ ಸುದ್ದಿ ನಮ್ಮ ಮನೆಗೆ ಹೇಳಿಕೆ, ಮನಿ ವಾತಾವರಣ ಎಲ್ಲ ಕೆಡಿಸಿ ಬಿಡೋರಿದ್ರ ಅಂತಂದ್ರ ಅವೆಲ್ಲ ಬಿಡಿಸ್ಬೇಕಲ್ಲ. ಅವು ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಚಿದ್ರೂಪ ಬ್ರಹ್ಮ ಆಗ್ಬೇಕಾಗ್ತವ. ಚಿದ್ರೂಪ ಬ್ರಹ್ಮ ಆಗಿ ಅದು ಸ್ವಚ್ಛ ಮಾಡ್ಬೇಕಾಗ್ತದ. ಬಟ್ಟೆ ಹೊಲಸದ, ಸದ್ರೂಪ ಬ್ರಹ್ಮ ಹೊಲಸ ಬಟ್ಟೆ ಹಂಗೆ ಹಾಕೊಳ್ಳೋದಿರ್ತದ, ತೊಳಿಬೇಕಲ್ಲ. ಸ್ವಚ್ಛ ಮಾಡೋದಕ್ಕೆ ಚಿದ್ರೂಪ ಬ್ರಹ್ಮ ಬೇಕು. ಇದ್ದದ್ದನ್ನ ಹೊಂದ್ಕೊಂಡು ಹೋಗೋದಕ್ಕೆ ಸದ್ರೂಪ ಬ್ರಹ್ಮ ಸ್ವರೂಪ ಬೇಕು. ಏನು ಸದ್ರೂಪ ಬ್ರಹ್ಮ ಹೊಂದ್ಕೊಂಡು ಹೋಗೋದಕ್ಕೆ ಬೇಕು. ಚಿದ್ರೂಪ ಬ್ರಹ್ಮ ಹೊಂದಕ್ಕೆ ಆಗ್ಲಾರ್ದಂತವಕ್ಕೆ ದೂರ ಮಾಡ್ಕೊಳ್ಳೋದಕ್ಕೆ ಚಿದ್ರೂಪ ಬ್ರಹ್ಮ ಬೇಕು. ಒಂದೇ ಬ್ರಹ್ಮ ಎರಡು ಪಾತ್ರ ವಹಿಸ್ಬೇಕಾಗ್ತದೆ. ಮಗ ದಾಡ್ಡಿದ್ರ ಕೂಳ್ ಹಾಕಿ ಬೆಳೆಸ್ತೀವಿ, ಏನ್ ತೊಂದರೆ ಇಲ್ಲ. ನಾವೇ ಹಡದ ಮಗ ಇರ್ತದ, ಅದಕ್ಕೆ ಕೂಳ್ ಹಾಕ್ಲಾರ್ದಕ್ಕೆ ಉಪವಾಸ ಹಾಕೋದು ಇರಂಗಿಲ್ಲ, ದಾಡ್ಡದ ಅಂತ ಹೇಳಕ್ಕೆ. ಅದೇ ಮಗ ಬದ್ಮಾಶ್ ಇತ್ತಂತಂದ್ರೆ ಹೊರಗೆ ಹಾಕ್ತೀವಿ. ಅದು ಮನೆಯೆಲ್ಲ ಹಾಳು ಮಾಡ್ತಿತ್ತಂತಂದ್ರೆ ಅದಕ್ಕೆ ಹೊರಗೆ ಹಾಕ್ತಿವಿ. ಹೊರಗೆ ಹಾಕ್ಬೇಕಾದ್ರೆ ಚಿದ್ರೂಪ ಬ್ರಹ್ಮ, ಅದು ದಾಡ್ಡ ಇದ್ರೂ ಹೊಂದ್ಕೊಂಡಕ್ಕೆ ಅದಕ್ಕೆ ಕೂಳಾಕಿ ಬೆಳೆಸ್ತೀವಲ್ಲ, ಅದು ಸದ್ರೂಪ ಬ್ರಹ್ಮ ಅಷ್ಟೇ. ನಮ್ಮ ಆನಂದ, ನಮ್ಮ ನೆಮ್ಮದಿ ಹಾಳು ಮಾಡ್ಲಕ್ಕೆ ಯಾವಾಗ ತ್ರಾಸ ಆಗ್ಲಕ್ಕತ್ತು ಅದನ್ನ ಎತ್ತಿ ಹೊರಗೆ ಹಾಕಿದ್ರೆ ಅದು ಚಿದ್ರೂಪ ಬ್ರಹ್ಮ. ಅದು ಹೊರಗೆ ಹಾಕ್ಲೇಬೇಕು. ಅದು ಇಟ್ಕೊಂಡು ಏನ್ ಮಾಡ್ತೀರಿ? ಹೊರಗೆ ಹಾಕ್ಲೇಬೇಕು. ಹಾವ ಚೇಳ ಮನ್ಯಾಗ ಬಂದವಂತಂದ್ರೆ ಸದ್ರೂಪ ಬ್ರಹ್ಮ ಅನ್ಲಕ್ಕಾಗ್ತದ. ನಮ್ಮ ಆನಂದ, ನಮ್ಮ ನೆಮ್ಮದಿ ಹಾಳು ಮಾಡ್ಲಕ್ಕತ್ತರ ಅದಕ್ಕೆ ಚಪ್ಪಲಿ ತಗೊಂಡು ಬಡದು ಹೊರಗೆ ಹಾಕ್ಬಿಡ್ತೀರಿಲ್ಲ, ಚೋಳಿಗಳು ಬತ್ತಂದ್ರ. ಸದ್ರೂಪ ಬ್ರಹ್ಮ ಅಂತಂದ್ರೆ ಹೊಂದ್ಕೊಂಡು ಇರ್ಲಕ್ಕೆ ಏನು ಅಸಾಧ್ಯ ಅದ, ಅದರ ಜೊತೆಗೆ ಕಷ್ಟಪಟ್ಟು ಹೊಂದ್ಕೊಂಡು ಹೋಗೋದಕ್ಕೆ ಸದ್ರೂಪ ಬ್ರಹ್ಮ ಬೇಕು. ಏನ್ ಮಾಡ್ಬೇಕು? ಹಿಂಗೆ ಅದ, ಮತ್ತೆ ಏನ್ ಮಾಡ್ತೀವಿ? ಹೊಂದ್ಕೊಂಡು ಹೋಗು ಅಂತ ತಿಳಿಸಿ ಹೇಳಿ ಹೊಂದಿಕೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಸದ್ರೂಪ ಬ್ರಹ್ಮದ ವಿಶೇಷಣ ಬೇಕು. ಎಷ್ಟೊತ್ತು ಹೊಂದ್ಕೊಂಡು ಹೋಗ್ತೀರಿ? ಅದಕ್ಕೂ ಒಂದು ಲಿಮಿಟ್ ಇರ್ತದೆ. ಹೊಂದ್ಕೊಂಡು ಹೋಗೋ ಲಿಮಿಟ್ ದಾಟಿ ಇನ್ನೇನು ನಮಗ ಮಾನ ಪ್ರಾಣ ಎಲ್ಲಾನು ನಷ್ಟ ಆಗ್ತದೆ ಅನ್ನೋ ಸಮಯದಲ್ಲಿ ಚಿದ್ರೂಪ ಬ್ರಹ್ಮದ ಸ್ವರೂಪ ತಗೋಬೇಕಾಗ್ತದೆ. ಚಿದ್ರೂಪ ಬ್ರಹ್ಮದಿಂದಲೂ ಆನಂದನೇ ಆಗ್ಬೇಕು, ಸದ್ರೂಪ ಬ್ರಹ್ಮದಿಂದಲೂ ಆನಂದನೇ ಆಗ್ಬೇಕು. ಏನ್ ಡೌಟ್ ಇಲ್ಲಲ್ರಿ? ಎಲ್ಲ ಸ್ವಚ್ಛ ತಿಳಿತಲ್ಲ. ಆನಂದ ಹೆಂಗಿರ್ಬೇಕು? ನಿತ್ಯ ಇರ್ಬೇಕು, ಪರ್ಮನೆಂಟ್ ಆನಂದ ಇರಬೇಕು, ಪರಿಪೂರ್ಣ ಆನಂದ ಇರಬೇಕು.
ಸದ್ರೂಪ ಚಿದ್ರೂಪ ಎರಡರಿಂದ ಮುಖ್ಯ ಗುರಿ ಆನಂದನೇ ಮುಖ್ಯ ಗುರಿ. ಅದರ ಆನಂದ ಯಾರಿಗೆ ಆಗ್ತದ್ರಪ್ಪ? ಏನ್ರಿ ಆನಂದ ಯಾರಿಗೆ ಆಗ್ತದ್ರಪ್ಪ? ಯಾರು ಕೇಳಕತ್ತಾರ? ಹೊಟ್ಟಿಗೆಲ್ಲವ್ರಿ ಹಾ 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 ಆನಂದ ರೀ ಯಾರಿಗೆ ಆಗ್ತದ ನಮ್ ಸಂದೇಹ ಇರ್ತಿಪ್ಪ. ಆನಂದ ಈಗ ಸದ್ರೂಪ ಈಗ ಒಂದು ಅನಾನುಕೂಲ ಇದ್ದ ಪ್ರಸಂಗವನ್ನ ದೊಡ್ಡ ಗುಣ ಮಾಡಿ ಅದರ ಸಂಗಟ ಹೊಂದ್ಕೊಂಡು ಹೋದಾಗ ಅವಾಗ್ನೂ ಆನಂದ ಆಗ್ತದೆ. ಅಂತ ಈಗ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣಗಳಿಗೆ ಆನಂದ ಅಂತಂದ್ರೆ ಅದು ಜಡ ಅದಾವ್ರೆ. ಅದು ಜೀವನಿಗಾಗ್ತದೆ ಆನಂದ. ಆವಾಸ್ ಚಿದಾವಾಸ್ ಅಂತಃಕರಣ ಮತ್ತು ಚೇತನ ಎರಡು ಸೇರಿ ಒಂದು ಕಲ್ಪಿತ ಪುರುಷ ಅಂತದಲ್ಲ, ಅದು ಬ್ರಹ್ಮನಿಂದ ತಾನು ಭಿನ್ನ ಅಂತೇಳಿ ಭಾವಿಸಿಕೊಂಡದಲ್ಲ, ಅದಕ್ಕೆ ಆನಂದ. ಆನಂದ ಅನುಭವಿಸೋದು ಪ್ರತಿಬಿಂಬ ರೂಪ ಒಂದು ಜೀವ ಅಂತ ಏನದಲ್ಲ, ಅದು ಪ್ರತಿಬಿಂಬ ಅಲ್ಲ, ನೀನು ಬಿಂಬಾದಿ ಅಂತ ಇಲ್ಲಿ ಪ್ರಯತ್ನ ಪಟ್ಟು ಕಲ್ತು ತನ್ನ ಬಿಂಬದೊಳಗೆ ತಾನು ಹೋಗ್ಬೇಕದು. ಅದೇ ಸಾಧನೆ. ಅದು ಶಾಶ್ವತ ಆನಂದ ಅಲ್ಲಲ್ರಿಪ್ಪ? ಯಾವುದು ಜೀವನಿಗೆ ಆಗ್ತಕ್ಕಂಥ ಆನಂದ ಶಾಶ್ವತ ಅಲ್ಲಲ್ರಿಪ್ಪ? ಜೀವನು ಶಾಶ್ವತ ಆನಂದ ಪಡ್ಕೋಬೇಕಾದ್ರೆ ತನ್ನೊಳಗಿರುವಂತ ಈ ಪ್ರತಿಬಂಧಕಗಳನ್ನ ಕಳ್ಕೋಬೇಕು. ಈಗ ಮಗುವಿಗೆ ನೋಡಿದ್ರೆ ತಾಯಿಗೆ ಆನಂದ ಆಗ್ತದ್ರಿ, ಮಂದಿಗೆಲ್ಲ ಆನಂದ ಆಗ್ತದ್ರಿಪ್ಪ. ಮತ್ತದು ಪರಬ್ರಹ್ಮ ಅಂತಕ್ಕಂಥದ್ದು ರೀ, ಅದು ಮಗುವಿನ ಸ್ವರೂಪದ ರೀ. ಮತ್ತದು ಒಂದು ಸಕ್ರಿ ಚೀಲ ಮುಗಿಗೆ ಸಕ್ರಿ ಹಾಕಿದ್ರೆ ಜೇನಿನ ಗಡಿ ಒಳಗೆ ಒಂದು ಹನಿ ಜೇನು ಹಾಕಿದ್ರೆ ಸಮುದ್ರದೊಳಗೆ ಒಂದು ಹನಿ ಸಮುದ್ರ ಹಾಕಿದ್ರೆ ನೀರ್ ಹಾಕಿದ್ರೆ ಏನ್ ಆಗ್ತದ್ರಿಪ್ಪ? ಪರಬ್ರಹ್ಮನ ಆನಂದ ಆಗ್ತದ್ರಿಪ್ಪ. ಪರಬ್ರಹ್ಮನ ಆನಂದನೇ ಒಂದು ಮುಟಿಗೆ ಸಕ್ರಿ ರೂಪದಲ್ಲಿ ಅನುಭವಿಸ್ತಿರ್ತದ. ಆನಂದ ಇರೋದು ತನ್ನ ಆನಂದನೇ ತಾನು ಅನುಭವಿಸ್ತದೆ. ಸಕ್ಕರೆಯ ಮೂಲಕ ತನ್ನ ಆನಂದ ತಾನೇ ಅನುಭವಿಸ್ತದೆ. ಸಕ್ಕರೆಲಿಂತ ಆನಂದ ಇಲ್ಲ, ತನ್ನ ಆನಂದನೇ ಸಕ್ಕರೆಯ ಮೂಲಕ ಅನುಭವಿಸ್ತದೆ. ಈಗ ಹೊಂದಿಕೆ ನಮಗ ನಿಮಗ ಒಟ್ಟ ಹೊಂದಿಕೆ ಇಲ್ಲ, ಆದ್ರೂ ದೊಡ್ಡ ಮನಸ್ಸು ಮಾಡಿ ಒಬ್ರಿಗೊಬ್ರು ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಾಗ ಅಲ್ಲಿ ಒಂದು ಆನಂದ ಅದ. ಆ ಆನಂದ ಹೊರಗಿಂದ ಅಲ್ಲದು, ನಿಮ್ಮೊಳಗಿನ ಆನಂದನೇ. ಮತ್ತು ಹೊಂದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗ ಮತ್ತೆ ಕೂಡಿದ್ರದ್ರಾಗ ಏನು ಅರ್ಥನೇ ಇಲ್ಲ. ಸುಮ್ ದೂರ ಇರಪ್ಪ, ಎಲ್ಲಿ ಕಿರಿಕಿರಿ, ನೀವು ಒಬ್ರಿಗೊಬ್ರು ಭೇಟಿನೇ ಆಗ್ಬೇಡ್ರಿ ಅಂತ ದೂರ ಇರೋದ್ರಾಗೂ ಒಂದು ಆನಂದ. ಈ ಸಿದ್ಧಾರೂಢ್ರಿ ಅವ್ರು ಕೋಲಿ ಸ್ವಚ್ಛ ಮಾಡಕತ್ತಿದ್ರಿ, ಸಿದ್ಧಾರೂಢ ಅವ್ರು ಹೊರ ಹೋದಾಕ್ರಿ ಎಲ್ಲ ಗೊತ್ತಿದ್ದು ವಿಷಯ ಅದ್ರಿ. ಆಮೇಲೆ ಅವ ಸ್ವಚ್ಛ ಏನ್ ಮಾಡಲ್ರಿ, ಅಲ್ಲಿ ಒಂದು ಹಾವಿನ ಮರಿ ಇದ್ರಿ, ಅದು ಅವ್ರ ಹಾಸಿಗೆ ಒಳಗ್ರಿ. ಅದು ಹೊರಾವನ ಏನ್ ಅನಾಹುತ ಆಗ್ತಿತ್ತು ಅಂತ ಹೇಳಿ ಅದು ಹೊರಗೆ ತೆಗೆದು ಹೊಡೆದಲ್ರಿ ಅದನ್ನ. ಯಾರು? ಸೇವಕರಿ. ಅವಾಗ ಸಿದ್ಧಾರೂಢರು ಬಂದ್ರು, ಮತ್ತೆ ಎಪ್ಪ ಎಂತದ್ರಿ ಇದು ಹಾವಂತ ಹಾಸಿಯಾಗಿತ್ರಿ, ಹೊಡೆದಲ್ರಿ. ಅದೇ ಕೊಡ್ಲಿಕ್ಕೆ ಹೋಗಿದ್ರು, ಬಾಸಿ ದಿವ್ಸ ಹಿಡ್ಕೊಂಡು ನಾನು ಜೋಡಿ ಇರ್ತದ ತಂದ್ರ ಅವ್ರು. ಈಗ ಅದು ವಾಳ ಅಂತಿರ್ತದ್ರಿಪ್ಪ, ವಾಳ ಮೈ ಮೇಲೆ ವಾಳ ರೀ. ಮತ್ತದು ಅನಿವಾರ್ಯವಾಗಿ ಅದ್ರ ಜೋಡಿ ಸಹಜೀವನ ಮಾಡ್ಬೇಕಾಗ್ತದ್ರಿಪ್ಪ. ಮತ್ತೆ ಇದು ಏನ ಡುಬ್ರಾಗಿತ್ತು, ಮತ್ತೆ ಮನಕೊಳಗೆ ತೊಂದರೆ ಆಗ್ಲಿಕ್ಕೆ ಅಂತಂದ್ರೆ ಆಪರೇಷನ್ ತೆಗಿಬೇಕ. ಅಷ್ಟೇ ಅಷ್ಟೇ. ಅದೇ ಸದ್ರೂಪ ಚಿದ್ರೂಪ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ ನೋಡಿ. ಚಲೋ ಅರ್ಥ. ಎಲ್ಲರಿಗೂ ನಮಸ್ಕಾರ. ಇವ್ರ ಮತ್ತಿಕಲ್ಲಿ ಗುರುಗಳು ಬಹಳ ಚಲೋ ತಿಳ್ಕೊಂಡಾರ. ಅವಾಗವಾಗ ಚರ್ಚೆ ಮಾಡ್ತಿರ್ತಾರ ನಮ್ ಸಂಗಟ. ಅವರಿಗೆ ಮಾತಾಡ್ಲಕ್ ಅವಕಾಶ ಕೊಡ್ರಿ. ಒಳ್ಳೆ ಸತ್ಸಂಗಿಗಳದಾರ, ಅವರು ಒಳ್ಳೆ ತಯಾರು ವಿಚಾರ ಸಾಗರ ವಿಚಾರ ಚಂದ್ರದೇ ಬಲ್ಲವರದಾರ. ಅವ್ರೇನು ಹೊತ್ತಾಗಿ ಬಂದಾರ ತಿಳ್ಕೊಬೇಡ್ರಿ. ನಿಮ್ಮಟ್ಟೆ ಸೀನಿಯರ್ ಅದಾರ ಅವರು. ಇದ್ರ ಏನೋ ಕಲ್ಯಾಣಪ್ಪ ಅವ್ರ ಪುಣ್ಯಲಿಂತ ಸಿಕ್ಕಾರ, ಒಬ್ರಿಗೊಬ್ರು ಬಂದಾರ ಇದ್ರಾಗ. ಅವ್ರಿಗೂ ನಿಮ್ ಜೊತೆಗೆ ಸೇರಿಸ್ಕೊಂಡು ಗ್ರೂಪ್ ಡಿಸ್ಕಷನ್ದಾಗ ಅದು ಎಲ್ಲದ್ರಾಗ ಒಂದ್ ಸ್ವಲ್ಪ ಕರ್ಕೋರಿ ಅವ್ರಿಗೆ. ಎಕ್ಸ್ಪರ್ಟ್ ಶಾಣ್ಯರ್ ಅದಾರ, ಶಾಣ್ಯರ್ ಅದಾರ. ಈಗ ಹೇಳಿದ್ರು ನೋಡ್ರಿ, ಅವ್ರು ಯಾವಾಗ ಒಂದು ಶರೀರದೊಳಗೆ ಒಂದು ಗಡ್ಡಿ ಆಗ್ಯದ, ಆ ಗಡ್ಡಿ ಹಂಗೆ ಹೊಂದ್ಕೊಂಡು ಬದುಕ್ಲಕ್ ಬರ್ತಿತ್ತಂದ್ರೆ ಹೊಂದ್ಕೊಂಡು ಬದುಕದ. ಅದ್ರಲಿಂತ ನಮಗೆ ಸಮಸ್ಯೆ ಇಲ್ಲ, ನಮ್ಲಿಂತ ಅದಕ್ಕೆ ಸಮಸ್ಯೆ ಇಲ್ಲ, ನಡೀತದ.
ಮುಂದದು ಕುಂದಿರ್ಲಕ್ ನಿಂದಿರ್ಲಕ್ ಬರ್ಲಾರ್ದಂಗ ಮಕ್ಕೊಂಡು ನಿದ್ದೆ ಹತ್ಲಾರ್ದಂಗ ಹೊಡಿಲಕ್ಕತ್ತಂದ್ರ ಡಾಕ್ಟ್ರ್ ಹೇಳ್ಬಿಡ್ತಾನೆ ಇದು ತೆಗೆದಾಕಂತೇಳಿ. ಅದು ತೆಗೆದಾಕಾಗ ಚಿದ್ರೂಪ ಬ್ರಹ್ಮ, ಅದನ್ನ ಹಂಗೆ ಇಟ್ಕೊಂಡು ದಿನ ಕಳೆದು ಸದ್ರೂಪ ಬ್ರಹ್ಮ. ಅಷ್ಟೇ. ಯಾವುದು ಚಲೋ ಅಲ್ಲ, ಯಾವುದು ಕೆಟ್ಟ ಅಲ್ಲ. ಒಂದೊಂದು ಪ್ರಸಂಗಕ್ಕೆ ಒಂದೊಂದು ವಿಶೇಷಣ ನಮಗೆ ಕೆಲಸಕ್ಕೆ ಬರ್ತಿರ್ತಾವ. ಇಷ್ಟು ಇವತ್ತು ತಿಳ್ಕೊಂಡದ್ದು. ಮಾಯೆಯದು ಮುಗಿತು, ಈ ನಾಳೆಲಿಂತ ಈಶ್ವರನ ವಿಚಾರ ಚಾಲು ಆಗ್ತದೆ. ಈಶ್ವರನ ವಿಚಾರ ಅಂದ್ರೂ ಬ್ರಹ್ಮನ ವಿಚಾರನೇ, ಅದರೊಳಗೆ ಮಾಯೆ ಸಮೇತವಾದಂಥದ್ದು ಈಶ್ವರನ ವಿಚಾರ ಇರ್ತದೆ. ಅದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ ಅಂತ ಹೇಳುವ ಮೂಲಕ ಇವತ್ತಿನ ಪಾಠವನ್ನು ತಮ್ಮೆಲ್ಲರ ಶ್ರೀಪಾದಕ್ಕೆ ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಧ್ಯಾನ ಮತ್ತು ಜ್ಞಾನ ವ್ಯತ್ಯಾಸ ಚಂದ ತಿಳ್ಕೊಂಡ್ರಲ್ಲ ಇವತ್ತು. ಧ್ಯಾನದ ಅವಶ್ಯಕತೆಯಲ್ಲಿ, ಜ್ಞಾನದ ಅವಶ್ಯಕತೆಯಲ್ಲಿ, ಎಂಥವ್ರಿಗೆ ಜ್ಞಾನ ಎಂಥವ್ರಿಗೆ ಧ್ಯಾನ. ಈ ಪಾಠ ಇವತ್ತಿಂದ ಬಹಳ ಇಂಪಾರ್ಟೆಂಟ್ ಅದ. ಸ್ವಲ್ಪ ಮೇಲ ಕೇಳಿ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಸಂಗ್ರಹ ಯೋಗ್ಯವಾದಂಥ ಪಾಠ ಇವತ್ತಿಂದ. ಮುಂದೇನ್ ಮಾಡ್ತೀರಿ? ಶುದ್ಧ ಬ್ರಹ್ಮಸ್ಥ ಸದ್ಗುರಾದ ಶರಣರ ಸೋಮಹಂಸಗಳು. ಇಂದ್ರಿಯಗಳು ಈ ಪ್ರಮಾಣ, ಅವನ ಅರಿವು ವಸ್ತುಗಳೇ ಪ್ರಮೇಯ. ಈ ಒಂದು ಇಂದ್ರಿಯ ಮತ್ತು ವಿಷಯಗಳ ಸಂಬಂಧವಾದಾಗ ಅಲ್ಲಿ ಜ್ಞಾನ ಸಾಧ್ಯ ಆಗ್ತದೆ. ಇಂತಹ ಜ್ಞಾನವನ್ನು ಪಡೆಯಬೇಕಾದ್ರೆ 3 ರೀತಿಯ ಪ್ರತಿಬಂಧಕಗಳು ಇದ್ದಾವೆ. ಅವು ಯಾವಂದ್ರೆ ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ ಮತ್ತು ಭವಿಷ್ಯತ್ ಪ್ರತಿಬಂಧಕ. ಭೂತ ಪ್ರತಿಬಂಧಕ ಅಂತಂದ್ರೆ ಹಳೆಯ ನೆನಪುಗಳು, ಅದರ ಪರಿಹಾರಕ್ಕಾಗಿ ನಾವು ಧ್ಯಾನವನ್ನು ಮಾಡಬೇಕು. ಇನ್ನು ವರ್ತಮಾನ ಪ್ರತಿಬಂಧಕ ಅಂತಂದ್ರೆ ಜಡಬುದ್ಧಿ, ಮಂದಬುದ್ಧಿ, ಈ ಜನರ ಸಂಘ, ಪಾಮರ ಜನರ ಸಂಘ, ವಿಷಯಾಸಕ್ತಿ, ತರ್ಕ ಬುದ್ಧಿ ಮತ್ತು ಅಭಿಮಾನ, ದುರಾಭಿಮಾನ, ಕಡು ಚಪಲತೆ, ಇವೆಲ್ಲ ವರ್ತಮಾನ ಪ್ರತಿಬಂಧಕಗಳಾಗ್ಯಾವು. ಇನ್ನು ಭವಿಷ್ಯತ್ ಪ್ರತಿಬಂಧಕ ಅಂದ್ರೆ ಆಗಾಮಿ ಪ್ರತಿಬಂಧಕ. ಮುಂದಿನ ಒಳ್ಳೆಯದಕ್ಕಾಗಿ ಇವತ್ತಿನ ಒಂದು ಸುಖವನ್ನ ನಾವೇನು ತ್ಯಾಗ ಮಾಡ್ತೀವಿ, ಇದು ಭವಿಷ್ಯತ್ ಪ್ರತಿಬಂಧಕ. ಮುಂದೆ ಏನಾಗ್ತೈತೋ ಅನ್ನೋದು ಗೊತ್ತಿರೋದಿಲ್ಲ, ಆದ್ರೆ ಇಂದಿನ ಸುಖವನ್ನು ಕೂಡ, ಆ ಮುಂದಿನ ಸುಖ ಬರ್ತೈತೆ ಅಂತ ಹೇಳಿ ನಾವು ಇಂದಿನ ಸುಖವನ್ನ ಅಲ್ಲಿ ಪಡೆಯೋದನ್ನ ನಾವು ಮುಂದೆ ಹಾಕಿಬಿಡ್ತೇವೆ. ಇದು ಒಂದು ಭವಿಷ್ಯತ್ ಪ್ರತಿಬಂಧಕ. ಈ ಪ್ರತಿಬಂಧಕ ಉಳ್ಳವರು ಧ್ಯಾನ ಉಪಾಸನೆಗಳನ್ನ ಮಾಡಬೇಕು. ಧ್ಯಾನ ಅಂತಂದ್ರೆ ಇದು ವಿಧಿ ಅಂತಂದ್ರೆ ಪದ್ಧತಿ. ಒಂದು ಪದ್ಧತಿಯ ರೀತಿಯಲ್ಲಿ ನಾವು ಧ್ಯಾನವನ್ನ ಮಾಡಬೇಕಾಗ್ತತಿ. ಇಲ್ಲಿ ಪ್ರತಿಬಂಧಕ ಇಲ್ಲದವರು ಜ್ಞಾನ ಸಾಧನೆಯನ್ನ ಮಾಡಬೇಕು. ಪ್ರಮಾಣ ಪ್ರಮೇಯಗಳ ಸಂಪರ್ಕದಿಂದ ನಮಗ ಜ್ಞಾನ ಆಗ್ತತಿ. ಧ್ಯಾನ ವಿಧಿಯ ಅಧೀನವಿರ್ತತಿ. ಒಂದು ಸರಿಯಾದ ಒಂದು ರೀತಿಯಲ್ಲಿ ಪದ್ಧತಿಯಲ್ಲಿ ನಾವು ಧ್ಯಾನ ಮಾಡಿದ್ದಾದ್ರೆ ಅಲ್ಲಿ ಧ್ಯಾನ ಸಫಲತೆ ಕೊಡ್ತೈತಿ. ಇಚ್ಛಾಪೂರ್ವಕವಾಗಿ ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಧ್ಯಾನ ಗುರಿ ತಲುಪುವಲ್ಲಿ ನಮಗೆ ವಿಶ್ವಾಸ ಇರಬೇಕು. ಜ್ಞಾನ ಪಡೆಯುವ ಸಾಹಿತ್ಯದ ಮೇಲೆ, ಸಾಹಿತ್ಯ ರಚನೆಕಾರರ ಮೇಲೆ ಮತ್ತು ಸಾಹಿತ್ಯವನ್ನು ತಿಳಿಸುವ ಗುರುವಿನಲ್ಲಿ ನಮಗ ವಿಶ್ವಾಸ ಇರಬೇಕು. ಗುರಿ ಸಾಧಿಸುವ ಫಲ ಅಲ್ಲಿ ಹಠ, ನಮಗ ಸಾಧಿಸುವ ಒಂದು ಹಠ ಇರಬೇಕು. ಆಗ ಮಾತ್ರ ಧ್ಯಾನ ನಮಗ ಅಲ್ಲಿ ಪೂರ್ಣಗೊಳಿಸಕ್ಕೆ ಸಾಧ್ಯ ಆಗತಿ. ಈ ಚೇತನದೊಳಗ 5 ವಿಶೇಷಣಗಳಲ್ಲಿ ಸದ್ರೂಪ ಮಾಯೆಗೆ ಆಶ್ರಯ ಕೊಟ್ಟತಿ, ಅದು ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಇನ್ನು ಚಿದ್ರೂಪ ಅದು ಸ್ವಯಂ ಪ್ರಕಾಶ ಆಗಿತ್ತು, ಅಂದ್ರ ತಾನು ಏನ್ ಅನ್ನೋದನ್ನು ತಿಳಿದತಿ ಮತ್ತು ಉಳಿದದ್ದನ್ನು ಅದು ಏನ್ ಅನ್ನೋದನ್ನ ಅದಕ್ಕೆ ಅರಿವೈತಿ. ಇಂತಹ ಒಂದು ಇದು ಚಿದ್ರೂಪವು ಅಜ್ಞಾನಕ್ಕೆ ವಿರೋಧಿಯಾಗೈತಿ. ಇದು ಶಾಶ್ವತವಾದ ಆನಂದ ಸ್ವರೂಪ ಉಳ್ಳದ್ದಾಗೈತಿ ಅಂತ ಹೇಳಿ ಇವತ್ತು ಎಲ್ಲ ಒಂದು ವಿಚಾರಗಳನ್ನ ನಮಗ ವಿವರವಾಗಿ ಮನದಟ್ಟಾಗಿ ತಿಳಿಸಿಕೊಟ್ಟ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮಂಗಳಾಚರಣೆಗೆ ಪೂರ್ವದಲ್ಲಿ ಇಂದಿನ ಪ್ರಕಟಣೆಗಳು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಶ್ರೀ ಭಗವದ್ಗೀತೆಯ ಪಾರಾಯಣ ಇರ್ತದೆ.
ಗುರುಗಳಿಂದ ಇರ್ತತಿ. ಮತ್ತೆ ರಾತ್ರಿ ವಿವಿಧ ಗ್ರಂಥಗಳ ಒಂದು ಚಿಂತನೆ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಪ್ರಸಿದ್ಧವಾದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಒಂದು ಜ್ಞಾನವನ್ನ ಗುರುಗಳು ನೀಡ್ತಾರೆ. ಇವೆಲ್ಲರ ಒಂದು ಉಪಯೋಗವನ್ನ ಸರಿಯಾಗಿ ಎಲ್ಲರೂ ಸ್ವಯನಾಗಿ ಪಡಿಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿಜ್ಞಾಪನೆ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಮಂಗಳಾಚರಣೆ ಗೌರಮ್ಮರೇ ಮಂಗಳಾಚರಣೆ. ಮಾರುತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವಲಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಶ್ರೀ ಶಿವಾನಂದರಿಗೆ, ಆರುತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಎಲ್ಲ ಆತ್ಮರಿಗೂ ಶರಣು ಶರಣಾರ್ಥಿಗಳು.